ಬರ್ತೀನಿ ಬಾಳಪ್ಪ ಯಾಕೆ ಕೊಡೋಗ್ತಾ ಇದೀಯಾ? ಏನಜ್ಜಿ ಪಾತ್ರೆ ತೊಳಿತಿದ್ಯಾ? ನಾನ್ ನಿನ್ ಕಣ್ಣಿಗೆ ಅಜ್ಜಿ ತರ ಕಾಣ್ತೀವ್ನಾ? ಬಸವಣ್ಣ ಅವ್ರು ಹೇಳಿಲ್ವಾ ಏನಂತ? ಕಾಯಕವೇ ಕೈಲಾಸ ಅಂತ. ಕೆಲ್ಸ ಮಾಡೋರ್ನ ಯಾಕೆ ಎದ್ಕೋಕ್ ಬರ್ತೀರಾ ನೀವು? ಹೌದು, ಅವನ್ ಯಾಕೆ ನಮ್ಮನ್ನ ನೋಡಿದ ತಕ್ಷಣ ಓಡೋಗ್ಬಿಟ್ಟ? ಅದಾ ಅವನು ಕಳ್ಳ ಬಟ್ಟಿ ಇಳಿಸ್ತಾನೆ, ನೀವೆಲ್ಲೋ ಪೊಲೀಸ್ನವ್ರು ಅಂತ ತಿಳ್ಕೊಂಡು ಓಡೋಗ್ಬಿಟ್ಟವ್ನೆ. ಇರ್ಲಿ, ನಾನ್ ಬರ್ಲಾ? ಮನೆ ಕೆಲ್ಸಕ್ಕೆ ಮನೆ ಕೆಲ್ಸಕ್ಕೆ ಬರೋದ್ ಬೇಡ, ನಾವು ಫುಡ್ ಆಫೀಸರ್, ರೇಷನ್ ಕಾರ್ಡ್ ಸರ್ವೆ ಬಂದಿದೀವಿ ನಾವು. ಕಾರ್ಡ್ನವ್ರ? ಬರ್ಕೊಳ್ಳಿ ಬರ್ಕೊಳ್ಳಿ. ಬರ್ಕೊಳ್ರಿ. ನಮ್ ಮನೆಯಾಗೆ ಎಲ್ಲಾ ಸೇರಿ ಒಟ್ಟು 11 ಜನ ಇದ್ವಿ. ರೀ, ಇವ್ರೇನ್ ಕ್ರಿಕೆಟ್ ಟೀಮ್ ತಯಾರು ಮಾಡ್ತಾ ಇದಾರೋ? ಅದೇ ಸರ್, ಜಾಯಿಂಟ್ ಫ್ಯಾಮಿಲಿ ಇರ್ಬೇಕು. ಏನಮ್ಮ ಮನೇಲಿ 11 ಜನ ಇದಾರೆ ಅಂತ ಒಬ್ರು ಕಾಣಿಸ್ತಾ ಇಲ್ಲ. ನಮ್ಮೂರ್ ಸ್ಕೂಲ್ನಾಗೆ ಬಿಸಿ ಊಟ ಹಾಕ್ತಾರೆ, ಉಣ್ಕೊಂಬರಕ್ ಹೋಗೋರೆ. ಓಹೋ, ಎಲ್ರು ಶಾಲೆಗೆ ಹೋಗಿದಾರಾ? ಶಾಲೆನೂ ಇಲ್ಲ, ಪಾಲೇನೂ ಇಲ್ಲ. ಸ್ಕೂಲಲ್ಲಿ ಮಕ್ಕಳು ಕಡಿಮೆ ಆಗಿದ್ರೆ ಬಿಸಿ ಊಟ ಕೊಡಕ್ಕಿಲ್ಲ ಸರ್ಕಾರ ಅಂತ ಮಕ್ಕಳನ್ನ ಕರ್ಕೊಂಡೋಗವ್ರೆ. ಹಾಗಾದ್ರೆ ಯಾರು ಶಾಲೆಗೆ ಹೋಗಲ್ವಾ? ಶಾಲೆಗೆ ಹೋಗಿ ಏನಾಗ್ಬೇಕಾಗೈತೆ, ಉಣ್ಕೊಂಡ್ ಬರಕ್ ಹೋಗೋರೆ ಅಷ್ಟೇ. ಅದಿರ್ಲಿ, ಅಂದ ಹಾಗೆ ಎಷ್ಟ್ ಜನ ಇದಾರೆ ಅಂದ್ರಿ? 9 ಜನ ಮಕ್ಕಳವ್ರೆ. ನಾವಿಬ್ರು ಸೇರಿ 1 ಡಜನ್ ಒಂದ್ ಕಮ್ಮಿ ಅಂತ ಎಷ್ಟು ಸಲ ಹೇಳ್ಬೇಕು ನಿಂಗೆ? ನಿಮ್ಗೇನಾದ್ರು ಮಾನ ಮರ್ಯಾದೆ ಏನಾದ್ರು ಐತಾ ಅಂತ? ಹೆಂಗಾಯ್ತಾ ಇದೆ ನಿನ್ ಮೈಗೆ? ಹಾಗಲ್ಲ, ಸರ್ಕಾರದ ಕಾನೂನು ಗೊತ್ತಿದ್ಯಾ ಅಂತ ಕೇಳಿದೆ. ಏನ್ ಹೇಳ್ತದೆ ನಿನ್ ಸರ್ಕಾರ? ಅಲ್ಲಮ್ಮ, 3 ಮಕ್ಕಳ ಮೇಲೆ ಆದ್ರೆ ಅಪರಾಧ ಅಂತ ಗೊತ್ತಿಲ್ವಾ ನಿನ್ಗೆ? ಅದೇ ಮತ್ತೆ, ನನ್ಗೂ 3 ಮಕ್ಳೇ. ಅಲ್ಲಮ್ಮ, 9 ಅಂದಿಯಲ್ಲಮ್ಮ. ಇದೊಂದ್ ದೊಡ್ಡ ಕತೆ ಬಿಡಿ ಬುದ್ಧಿ. ಹೋದ್ ವರ್ಷ ನಮ್ ಊರ್ನಾಗೆ ಕಾಲ್ರ ಬಂದಿತ್ತು. ಆ ಕಾಲ್ರನಾಗೆ ನನ್ ಗಂಡ ತೀರ್ಕೊಂಡ್ಬಿಟ್ನ. ನನ್ಗಾಗ್ಲೇ 3 ಮಕ್ಳಿದ್ವು. ಆಮೇಲೆ ಮುದೇವಿ ಬಾಯ್ಲಿ, ಈ ಮುದೇವಿ 3 ಮಕ್ಳಿದ್ವಾ, ಇವನೆಂಡ್ರು ಅದೇ ಕಾಲ್ರದಾಗೆ ಸತ್ತೋದ್ಲು. ಆಗಿಬ್ರು ಕುಡ್ಕೆ ಮಾಡ್ಕೊಂಡ್ವಾ. ಆಮೇಲೆ ನಮ್ಮಿಬ್ರಿಗೂ 3 ಮಕ್ಳ ಆದವು. ಎಲ್ಲ ಸರಿ ಎಷ್ಟಾಯ್ತು ಬುದ್ಧಿ? 9. ಅದೇ ಮತ್ತೆ, ನಿನ್ನ ಹಾಗೆ ಎಲ್ರು ಕಾನೂನಿನ ಚೌಕಟ್ಟಿನಲ್ಲಿ ಇದ್ಬಿಟ್ರೆ ನಮ್ಮ ದೇಶ ಉದ್ಧಾರ ಆದಾಗೆ. ಅದೆಲ್ಲ ನನ್ಗೆ ತಿಳಿಯಕ್ಕಿಲ್ಲ ಬುದ್ಧಿ. ನಮ್ಮ ಮನೆಯಾಗೆ 3 ರೇಷನ್ ಕಾರ್ಡು ಕೊಡ್ಲೇಬೇಕು ಅಷ್ಟೇ. ಕೊಡ್ಲಿಲ್ಲ ಈ ಹಳ್ಳಿ ಬಂದು ನಮ್ದೇನಯ್ಯ ಕರ್ಮ. ಕರ್ಮ ಇಲ್ಲಿದೆ. ನಮ್ಮ ಅನುಮತಿ ಇಲ್ಲದೆ ಹಳ್ಳಿ ಒಳಗ್ ಬಂದಿರೋ ಸರ್ಕಾರಿ ಅಧಿಕಾರಿಗಳು ನೀವೇ ಎಂದ್ರಲ್ಲ? ಹೌದು. ಹಳ್ಳಿ ಒಳಗ್ ಬರುವಾಗ ಬೋರ್ಡ್ ಓದಿಲ್ವೇನ್ರಲ್ಲ? ಕಣ್ಣಿಗೆ ಬೀಳ್ಲಿಲ್ವಲ್ಲ? ದುರಹಂಕಾರಿಗಳ ಅಷ್ಟು ದೊಡ್ಡ ಬೋರ್ಡ್ ಹಾಕಿದ್ರು. ಹಳ್ಳಿ ಒಳಗ್ ಬಂದು ಈ ಗೌಡನ ಮನೆಗೆ ಅವಮಾನ ಮಾಡಿದ್ರ? ಈ ಗೌಡ ಏನ್ ಬೇಕಾದ್ರೂ ಸಹಿಸ್ಕೊಳ್ತಾನೆ, ಆದ್ರೆ ಅವಮಾನ ಮಾತ್ರ ಸಹಿಸ್ಕೊಳಲ್ಲ. ನಮ್ಮೂರು ಕಾನೂನು ಮೀರಿ ಬಂದಿದ್ದಕ್ಕೆ ಶಿಕ್ಷೆ ಅನುಭವಿಸಲೇಬೇಕು. ಪ್ರೀತಿಯ ವಿದ್ಯಾರ್ಥಿಗಳೇ, ಇವತ್ತು ಸಾಮಾನ್ಯ ಜ್ಞಾನ ಕುರಿತು ಪಾಠ ಮಾಡೋಣ. ತಾಜ್ ಮಹಲ್ ಯಾರು ಕಟ್ಸಿದ್ದು? ಏಯ್, ನೀನ್ ಹೇಳೋ. ನಾನಲ್ಲ ಮಿಸ್, ಇವ್ರಪ್ಪ ಕಟ್ಸಿದ್ದು ಮಿಸ್. ಅವ್ರಪ್ಪ ಯಾಕೋ ಕಟ್ಟಿಸ್ತಾರೆ ತಾಜ್ ಮಹಲ್ನ? ಅವ್ರಪ್ಪ ಮೇಸ್ತ್ರಿ, ಕಟ್ಸಿದ್ರು ಕಟ್ಸಿರ್ಬೋದು ಮಿಸ್. ಶಟ್ ಅಪ್. ತಾಜ್ ಮಹಲ್ನ ಕಟ್ಸಿದ್ದು ಶಹಜಾನ್. ಶಹಜಾನ್ ಅವರೇನ್ ಇವ್ನ್ ತಾತನ ಮಿಸ್? ಕೂತ್ಕೊಳ್ಳಿ. ಶಹಜಹಾನ್ ಅನ್ನೋನು ಒಬ್ಬ ರಾಜ. ಆತ ತನ್ನ ಪ್ರೇಯಸಿಗೋಸ್ಕರ ತಾಜ್ ಮಹಲ್ನ ಕಟ್ಟಿಸ್ದ. ಇವತ್ತು ಪ್ರಪಂಚದ 7 ಅದ್ಭುತಗಳಲ್ಲಿ ಅದು ಒಂದು. ಗೊತ್ತಾಯ್ತಾ? ಪ್ರತಿದಿನ ನೀವ್ಯಾರು ಪೇಪರ್ ಓದಲ್ವಾ? ಟಿವಿ ನೋಡಲ್ವಾ? ಇನ್ಮೇಲೆ ಪ್ರತಿದಿನ ಪೇಪರ್ ಓದಿ, ಟಿವಿ ನೋಡಿ. ಜನರಲ್ ನಾಲೆಜ್ ಇಂಪ್ರೂವ್ ಆಗತ್ತೆ. ಮಂದಾಕಿನಿ, ನೀನ್ ಟಿವಿ ನೋಡಲ್ವಾ? ನಮ್ ಚಿಕ್ಕಪ್ಪ ಮನೇಲಿ 2 ಚಾನಲ್ ನೋಡೋದು ಮಿಸ್. ಯಾಕೆ? ನಮ್ ಚಿಕ್ಕಪ್ಪಂಗೆ ನಮ್ಮ ಅಮ್ಮನೇ ಸಪೋರ್ಟ್ ಮಿಸ್, ಅದಕ್ಕೆ ಮನೇಲಿ ಟಿವಿ ನೋಡಕ್ ಆಗಲ್ಲ. ಸರಿ ಸರಿ, ಟಿವಿ ನೋಡದೆ ಇದ್ರೆ ಏನಂತೆ? ದಿನ ಪುಸ್ತಕ ಓದು, ಡೈರಿ ಬರೆಯೋ ಅಭ್ಯಾಸ ಮಾಡ್ಕೋ, ಒಳ್ಳೇದಾಗತ್ತೆ. ಪ್ರಿಯ ವಿದ್ಯಾರ್ಥಿಗಳೇ, ಚಾಚಾ ನೆಹರು ಅವ್ರಿಗೆ ಮಕ್ಕಳಂದ್ರೆ ಪಂಚಪ್ರಾಣ. ಇವತ್ತಿನ ವಿದ್ಯಾರ್ಥಿಗಳೇ ನಾಳೆಯ ರಾಷ್ಟ್ರದ ನಾಯಕರು ಅಂತ ಅವರು ದೃಢವಾಗಿ ನಂಬಿದ್ದರು. ಪಂಡಿತ್ ನೆಹರು ಅವರು ಭಾರತದ ಉಜ್ವಲ ಭವಿಷ್ಯಕ್ಕಾಗಿ ಭದ್ರ ಬುನಾದಿ ಹಾಕಿದ್ದರು. ಆ ಬುನಾದಿಯೇ ಸುಧಾರಿತ
ಈ ನಡುವೆ ಸಿಗೋದೇ ಇಲ್ಲ. ಕದ್ದು ಮುಚ್ಚಿ ಮಾಡೋದಿಲ್ಲ, ಅಪರೂಪನೇ. ಅಜ್ಜಿ 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 ಯಾಕಮ್ಮ ಯಾಕೆ ಹೆದರ್ಕೊಂಡ್ಯಾ? ಬಾ ಬಮ್ಮ. ಅಜ್ಜಿ ಏನೇ ಮಲ್ಲಿ, ಎಷ್ಟ್ ಸಲ ಪ್ರಯತ್ನ ಪಟ್ಟರು ಸಿಗ್ತಾನೆ ಇರ್ಲಿಲ್ವಲ್ಲ, ಇವತ್ತು ಅದ್ ಹೆಂಗ್ ತಪ್ಪಿಸ್ಕೊಂಡು ಮಲ್ಲಿ ಮಲ್ಲಿ ಏನಾಯ್ತು ಮಲ್ಲಿ? ಆ ಪಾಪಿ ನನ್ ಮಗ ನನ್ ರೇಪ್ ಮಾಡ್ಬಿಟ್ಟ ಗಣಮ್ಮ. ಮೊನ್ನೆಯಿಂದ ಒಂಥರ ಇದೆಯಾ? ಏನಾದ್ರೂ ಕೆಟ್ಟ ಕನ್ಸ್ಕಂಡಿಯಾ? ಏನೂ ಇಲ್ಲ ಅಜ್ಜಿ, ನೋಡ್ಬಾರ್ದ ದೃಶ್ಯಗಳು ನನ್ ಕಣ್ಣಿಗೆ ಬಿದ್ದು ಕಾಡಿಸ್ತಾ ಇದ್ದ. ಏನ್ ನೋಡ್ದಮ್ಮ? ಮತ್ತೆ ಆಯ ಮಲ್ಲಿನ ಸಾರಾಯ್ ಕಾಂಟ್ರಾಕ್ಟರ್ ಮಗ. ಇದೆಲ್ಲ ನಿನ್ಗೆ ಯಾರು ಹೇಳಿದ್ರು? ನಾನೇ ನನ್ ಕಣ್ಣಾರೆ ಕಂಡೆ ಅಜ್ಜಿ. ಮೈ ಮೇಲೆ ಗಾಯ ಆಗಿ ಬಟ್ಟೆ ಎಲ್ಲ ಹರಿದಿದ್ವು. ಅದಕ್ಕೆ ಅಂತಾರ ಅಜ್ಜಿ? ಅವನ್ ಮಾಡ ಕೆಲ್ಸಕ್ಕೆ ನಿಮ್ಮ ಅಪ್ಪನಿಗೆ ಹೇಳಿ ಅವನಿಗೆ ತಕ್ಕ ಶಿಕ್ಷೆ ಕೊಡ್ಸೋಣ ಬಿಡು. ಏನ್ ಶಿಕ್ಷೆ ಅಜ್ಜಿ? ಪೊಲೀಸ್ ಕೇಳಿದ್ರೆ 7 ವರ್ಷ ಕಠಿಣ ಶಿಕ್ಷೆ ಕೊಡ್ತಾರೆ. ಬೇಡ, ಅಪ್ಪನಿಗೆ ಹೇಳಿ ಅವರಿಬ್ಬರಿಗೂ ಮದುವೆ ಮಾಡಿಸ್ಬಿಡೋಣ. ಬೇಡ ಅಜ್ಜಿ, ಮದ್ವೆ ಆದ್ರೆ ಮತ್ತೆ ತೊಂದ್ರೆ. ಯಾರಿಗೆ ತೊಂದ್ರೆ? ಇನ್ಯಾರ್ಗೆ? ನಮ್ಮ ಅಪ್ಪಂಗೆ. ಅವರಿಬ್ಬರಿಗೂ ಮದ್ವೆ ಆದ್ರೆ ನಿಮ್ಮಪ್ಪನ್ಗೆ ಯಾಕೆ ತೊಂದ್ರೆ? ಮಲ್ಲಿನ ಮಾಡಿದ್ದಕ್ಕೆ ಸಾರಾಯ್ ಕಾಂಟ್ರಾಕ್ಟರ್ ಮಗನಿಗೆ ಕೊಟ್ಟು ಮದ್ವೆ ಮಾಡಿಸ್ತಾರೆ ಅಲ್ವಾ ಅಜ್ಜಿ? ಹೌದು. ಹಂಗೆ ಚಿಕ್ಕಪ್ಪಂಗೆ ಅಮ್ಮನ ಕೊಟ್ಟು ಮದ್ವೆ ಮಾಡಿಸ್ಬೇಕಾಗುತ್ತೆ. ಧಿಮಿಕಿಟ ಧಿಮಿಕಿಟ ಭಾಜೆ ಮೃದಂಗ, ಧಿಮಿಕಿಟ ಧಿಮಿಕಿಟ ಭಾಜೆ ಮೃದಂಗ, ಬ್ರಹ್ಮ ತಾಳಕರೆ ಗಜಾನನ, ಬ್ರಹ್ಮ ತಾಳಕರೆ ಗಜಾನನ. ಪಂಚಮಹಾಪತಿವ್ರತೆಯರು ಅಂದಾಗ ದುರುಳನಾಗಿರಬಹುದಾದ ರಾವಣೇಶ್ವರನು ಮಾತೆಯಾದ ಸೀತೆಯನ್ನು ಲಂಕಾಪಟ್ಟಣದಲ್ಲಿ ಬಚ್ಚಿಟ್ಟಾಗ, ಮಾತೆಯಾಗಿರಬಹುದಾದ ಸೀತಾದೇವಿಯು ದುಷ್ಟನಾಗಿರಬಹುದಾದ ರಾವಣನನ್ನು ಕಣ್ಣೆತ್ತಿಯೂ ನೋಡಲಿಲ್ಲ. ಇನ್ನು ಮಾತೆಯಾಗಿರಬಹುದಾದ ಸಾವಿತ್ರಿ ದೇವಿ ಯಮಧರ್ಮನಿಂದ ತನ್ನ ಪತಿಯ ಪ್ರಾಣವನ್ನೇ ಹೆಂಡಕ್ಕೆ ಪಡೆದು ಪತಿವ್ರತ ಶಿರೋಮಣಿ ಎಂದು ಮೆರೆದಿದ್ದಾಳೆ. ಇನ್ನು ಮಾತೆಯಾಗಿರಬಹುದಾದಂತಹ ಅನಸೂಯಾದೇವಿ ತ್ರಿಮೂರ್ತಿಗಳು ಆ ಯಮ್ಮನನ್ನ ಬೆತ್ತಲೆಯಾಗಿ ನೋಡಬೇಕು ಎಂದು ಬಯಸಿದಾಗ ಆ ತ್ರಿಮೂರ್ತಿಗಳ ಉದ್ಧಟತರವನ್ನು ಮನ್ನಿಸಿ ಆ ತ್ರಿಮೂರ್ತಿಗಳನ್ನ ಕೂಸುಗಳನ್ನಾಗಿ ಮಾಡಿ ತೊಟ್ಟಿಲಿನಲ್ಲಿ ಹಾಕಿ ತೂಗಿ ತಾಯಿಯಂತೆ ಮೆರೆದಿದ್ದಾಳೆ. ಅಜ್ಜಿ, ಪತಿವ್ರತೆ ಅಂದ್ರೆ ಏನಜ್ಜಿ? ಗಂಡನೇ ಪ್ರತ್ಯಕ್ಷ ದೇವರು. ಅವನ ಕಷ್ಟ ಸುಖಗಳಲ್ಲಿ ಕಾಯ ವಾಚ ಮನಸ ಆರಾಧಿಸೋರೆ ಪತಿವ್ರತೆಯರು. ಹಾಗಾದ್ರೆ ನಮ್ಮಮ್ಮ ಪತಿವ್ರತೆ ಅಲ್ವಾ? ಪೇಷಂಟ್ ಕಡೆಯವ್ರು ಯಾರಾದ್ರೂ ಬಂದಿದ್ದಾರಾ? ಇವ್ರೆ. ನಾನು ಅವನ ತಾಯಿ, ಇವಳು ಅವನ ಹೆಂಡತಿ. ನನ್ನ ಮಗ ಹೇಗಿದ್ದಾನೆ ಡಾಕ್ಟರ್? ಪೇಷಂಟ್ ಸ್ಥಿತಿ ತುಂಬಾ ಗಂಭೀರವಾಗಿದೆ. ಅವ್ರನ್ನ ಉಳಿಸೋದಕ್ಕೆ ಒಂದೇ ಒಂದು ಮಾರ್ಗ ಇರೋದು, ಆಪರೇಷನ್ ಮಾಡೋದು. ಆಪರೇಷನ್ ಮಾಡಿದ್ರೆ ಅವ್ರ ಪುರುಷತ್ವನೇ ಹೋಗುತ್ತೆ. ಆಪರೇಷನ್ ಮಾಡದೇ ಇದ್ರೆ ಅವ್ರ ಜೀವಕ್ಕೆ ಅಪಾಯ. ನಿರ್ಧಾರ ನಿಮ್ ಕೈಲಿದೆ. ಯಾಕೋ ಬರ್ತಾ ಬರ್ತಾ ನೀನು ಮನೆಗೆ ಹೋಗೋಣ ಬಾ.
ಮಂದಾಕಿನಿ, ಇನ್ನು ಮೇಲೆ ನೀನು ಹೊರಗಡೆ ಹೋಗ್ಬೇಕಾದ್ರೆ ಯಾರಾದ್ರೂ ಒಬ್ಬನ ಜೊತೆಲಿ ಕರ್ಕೊಂಡು ಹೋಗು. ಯಾಕಜ್ಜಿ ಅಷ್ಟು ಗೊತ್ತಾಗಲ್ವಾ? ನೀನ್ ದೊಡ್ಡವಳಾಗಿದ್ಯಾ ಅದಕ್ಕೆ. ದೊಡ್ಡೋಳಾದ್ರೆ ಹೊರಗಡೆ ಹೋಗ್ಬಾರ್ದಾ? ನೋಡಮ್ಮ, ನಿನಗೆ ತಿಳುವಳಿಕೆ ಹೇಳೋಷ್ಟು ಶಕ್ತಿ ನನಗಿಲ್ಲ. ಪ್ರಕೃತಿ ನಿಯಮಗಳನ್ನ ಹೇಳ್ಬೇಕಾದ್ದು ನನ್ನ ಧರ್ಮ. ಏಯ್ ಮಂದಾಕಿನಿ, ಏನ್ಲೋ ಮೋಹನ, ನಾನ್ ಎಷ್ಟು ದೊಡ್ಡೋಳಾಗಿದ್ದೀನಿ ಅಂತ ಎಲ್ರು ಹೇಳ್ತಿರ್ತಾರೆ. ಎಷ್ಟು ದೊಡ್ಡೋಳಾಗಿದ್ದೀನಿ ಅಂತ ಅಳತೆ ಮಾಡಿ ನೋಡೋಣ. 1 2 3 ಏನೋ ಮಾಡ್ತಿದ್ಯಾ? ಹುಡುಗಿ ಮೈ ಮೇಲೆ ಕೈ ಹಾಕ್ತೀಯ? ಯಾಕೆ ಅಂಕಲ್ ಹೊಡಿತೀರಾ? ಅವಳು ಅಳತೆ ಮಾಡಕ್ ಕೇಳಿದ್ರು, ಅದಕ್ಕೆ ಅಳತೆ ಮಾಡಿದೆ. ಹೌದಾ? ಅಳ್ತೆ ಮಾಡ್ತಿದ್ಯಾ? ಬಿಡಿ ಅಂಕಲ್. ಅಳ್ತೆ ಮಾಡ್ತಿದ್ದಾನೆ. ಮನೆಗೆ ಏನ್ ನೋಡ್ತಿದ್ದೆ ನೀನು? ನಡೆಯ ಮನೆಗೆ, ನಡಿ. ನೋಡಿಲಿ, ಅಜ್ಜಿಗೆ ತೋರ್ಸ್ಬಿಟ್ಟು ಬರ್ತೀನಿ. ನಮಸ್ಕಾರ ಗೌಡ್ರೆ, ಚೆನ್ನಾಗಿದ್ದೀರಾ? ನಮಸ್ಕಾರ. ಅಮ್ಮ ಚೆನ್ನಾಗಿದ್ದೀರೇನಬ್ಬಾ? ಚೆನ್ನಾಗಿದ್ದೀನಿ. ಪ್ರತಿ ವರ್ಷ ಸಿಟಿನಲ್ಲಿರೋ ಹುಡುಗನೋ ಹುಡುಗಿನೋ ರ್ಯಾಂಕ್ ತಗೊಳ್ತಾರೆ. ಆದ್ರೆ ಈ ವರ್ಷ ಹಳ್ಳಿನಲ್ಲಿರೋ ನಿಮ್ಮ ಮಂದಾಕಿನಿ ಫಸ್ಟ್ ರ್ಯಾಂಕಲ್ಲಿ ಪಾಸ್ ಮಾಡ್ಯಾಳ. ಅವಳು ನಮ್ಮ ಕಾಲೇಜ್ನಲ್ಲಿ ಓದಿದ್ರೆ ತುಂಬಾ ಒಳ್ಳೇದು ಅಂತ ನಮ್ಮ ಮ್ಯಾನೇಜ್ಮೆಂಟ್ನವರು ಅವಳನ್ನ ದತ್ತು ತಗೊಂಡು ಓದಿಸ್ಬೇಕು ಅಂತ ತೀರ್ಮಾನ ಮಾಡ್ಯಾರ. ನಿಮ್ಮ ಮಗಳನ್ನ ನಮ್ಮ ಕಾಲೇಜಿಗೆ ಕಳಿಸಿ. ಯಾಕೆಂದ್ರೆ ಸಿಟಿ ಮಕ್ಕಳಿಗೆಲ್ಲ ಮಾದರಿ ಆಗಿರ್ತಾಳೆ. ಹಳ್ಳಿಯಿಂದ ಬರೋ ಮಕ್ಕಳಿಗೆ ಆಸಕ್ತಿ ಜಾಸ್ತಿ ಗೌಡ್ರೆ, ಅದಕ್ಕೋಸ್ಕರನೇ ಕಷ್ಟಪಟ್ಟು ಓದ್ತಾರೆ, ತಂದೆ ತಾಯಿಗೂ ಒಳ್ಳೆ ಹೆಸರು ತರ್ತಾರೆ. ಸಿಟಿಲಿ ಓದೋ ಮಕ್ಕಳಿಗೆ ಸೌಲಭ್ಯ ಜಾಸ್ತಿ ನೋಡಿ, ವಿದ್ಯೆ ಮೇಲೆ ಸ್ವಲ್ಪ ಮಮತೆ ಕಮ್ಮಿ. ನಿಮ್ ಮಗಳು ನಮ್ಮ ಕಾಲೇಜಲ್ಲಿ ಓದ್ತಾಳೆ ಅಂದ್ರೆ ಅದು ಹೆಮ್ಮೆ ವಿಷಯ. ಅವಳು ಓದ್ಬೇಕು ಅನ್ನೋ ಆಸೆಗೆ ನಾವ್ಯಾಕ್ ಬೇಡ ಅನ್ಬೇಕು? ಮಂದಾಕಿನಿಗೆ ಎಲ್ಲ ವ್ಯವಸ್ಥೆ ನಾವು ಮಾಡ್ಕೊಡ್ತೀವಿ. ಯಾರ್ ಬೇಕಾದ್ರೂ ಬಂದು ಅವಳ ಜೊತೆ ಇರ್ಬೋದು. ಅದ್ ಸರಿ, ಎಲ್ಲ ನಮ್ಮ ಮಂದಾಕಿನಿ ಇಚ್ಛೆ. ಅವಳು ಬೆಂಗಳೂರಿಗೆ ಹೋಗಿ ಓದನ್ನ ಮುಂದುವರಿಸ್ತೀನಿ ಅಂತಂದ್ರೆ ನಮ್ಮದೇನು ಅಭ್ಯಂತರ ಇಲ್ಲ. ಸರಿ ಬಿಡಿ. ಮಂದಾಕಿನಿ ಅವರೇ, ನೀವು ಸ್ಟೇಟ್ಗೆ ಫಸ್ಟ್ ರ್ಯಾಂಕ್ ಬರ್ತೀನಿ ಅಂತ ಯೋಚನೆ ಮಾಡಿದ್ರಾ? ಹೌದು. ಅದ್ಯಾಕ್ ಸಾಧ್ಯ ಆಯ್ತು? ಮೊದ್ಲಿಂದ ನಾನು ತುಂಬಾ ಓದ್ಬೇಕು, ಡಾಕ್ಟರ್ ಆಗ್ಬೇಕು ಅಂತ ಯೋಚನೆ ಮಾಡಿದ್ದೆ. ಮುಂದೆ ಏನ್ ಮಾಡ್ಬೇಕಂತ ಯೋಚನೆ ಮಾಡಿದ್ರಿ? ಮದರ್ ತೆರೇಸಾ ತರ ಸಮಾಜ ಸೇವೆ ಮಾಡ್ಬೇಕು ಅಂತಿದ್ದೀನಿ. ಮದರ್ ತೆರೇಸಾ ಮದ್ವೆನೇ ಆಗ್ಲಿಲ್ಲ, ಆದ್ರೆ ನೀವು ಎಸ್, ನಾನು ಮದ್ವೆ ಆಗಲ್ಲ. ನೀವ್ ಕೇಳ್ತೀರಾ ಅಂತ ಹೇಳಿ ನಾನ್ ಹೇಳೋ ಮಾತಲ್ಲ ಇದು. MBBS ಮಾಡಿ ಸಮಾಜ ಸೇವೆ ಮಾಡ್ಬೇಕು ಅಂತಿದ್ದೀನಿ. ಸಮಾಜ ಸೇವೆ ಮಾಡಕ್ಕೆ MBBS ಮಾಡ್ಬೇಕಾ? ಆರೋಗ್ಯಪೂರ್ಣ ಸಮಾಜ ನಿರ್ಮಾಣ ಮಾಡೋಕೆ, ನಾನಾ ರೋಗದಿಂದ ನರಳ್ತಾ ಇರೋ ಹಳ್ಳಿಗಾಡಿನ ಜನರಿಗೆ ಅರಿವು ಮೂಡ್ಸಕ್ಕೆ ಡಾಕ್ಟರ್ ಆಗೋದು ಅವಶ್ಯಕತೆ ಇದೆ. ಅಕ್ಕ ಮಹಾದೇವಿ, ಕನ್ನಿಕಾ ಪರಮೇಶ್ವರಿ ಯಾಕೆ ರೋಲ್ ಮಾಡಲ್ ಆದ್ರು? ಅವರಿಬ್ರು ಬ್ರಹ್ಮಚಾರಿಣಿಯರು, ಸ್ವತಂತ್ರರು, ಗಂಡಿನ ಆಸರೆ ಇಲ್ದೆ ಗುರುತಿಸ್ಕೊಂಡವರು. ಮದ್ವೆ ಅಂತ ಆದ್ರೆ ಬಂಧನ ಶುರು ಆಗತ್ತೆ. ಸಮಾಜ ಸೇವೆ ಮಾಡೋ ನನ್ ಗುರಿಗೆ ಅಡ್ಡಿ ಆಗತ್ತೆ. ನಿಮ್ಗೆ ಗಂಡಸರು ಅಂದ್ರೆ ಅಲರ್ಜಿನಾ? ಹಾಗೇನಿಲ್ಲ, ಜಗತ್ತನ್ನ ತಂದೆ, ತಮ್ಮ, ಅಣ್ಣ ಈ ರೂಪದಲ್ಲಿ ನಾನು ನೋಡಕ್ ಇಷ್ಟಪಡ್ತೀನಿ. ಬ್ರಹ್ಮಚಾರಿಣಿಯಾಗಿ ಇರ್ಬೇಕು ಅಂತ ನಿರ್ಧಾರ ಮಾಡಿರೋದ್ರಿಂದ ಗಂಡಸರು ಅಂದ್ರೆ ಅಲರ್ಜಿ. ಯಾಕೆ ಅಂತ ಕೇಳ್ಬೋದಾ? ಅದು ನನ್ ಸ್ವಂತ ವಿಷಯ, ನೀವು ಕೇಳಲೂಬಾರ್ದು, ನಾನು ಹೇಳಲೂಬಾರ್ದು. ದಯವಿಟ್ಟು ತಪ್ಪು ತಿಳ್ಕೊಬೇಡಿ. ಅವಳಿಗೆ ಓದೋದು ಅಂತಂದ್ರೆ ತುಂಬಾ ಪ್ರಾಣ. ಧನ್ಯವಾದಗಳು ಮಂದಾಕಿನಿ, ನೀವು ತುಂಬಾ ಚೆನ್ನಾಗಿ ಮಾತಾಡಿದ್ರಿ. ನಿಮಗೆ ಉಜ್ವಲ ಭವಿಷ್ಯವಿದೆ. ಅಮ್ಮ, ನಮ್ಮ ಮಂದಾಕಿನಿ ಸಮಾಜ ಸೇವೆ ಮಾಡ್ತೀನಿ, ಅದ್ಯಾರೋ ಮದರ್ ತೆರೇಸಾ ಆಗ್ತೀನಿ ಅಂತ ಏನೇನೋ ಹೇಳ್ತಾಳೆ. ಏನ್ ಮಾಡೋದು? ಇಡೀ ರಾಜ್ಯಕ್ಕೆ ಫಸ್ಟ್ ರ್ಯಾಂಕ್ ಬಂದು ನಮ್ಮ ವಂಶದ ಗೌರವನ ಹೆಚ್ಚಿರೋ ನನ್ನ ಮೊಮ್ಮಗಳ ವಿಷಯ ನನಗಿರ್ಲಿ. ಆಯ್ತಮ್ಮ, ಈ ವಿಚಾರದಲ್ಲಿ ನಾವ್ ಯಾರು ತಲೆ ಹಾಕಲ್ಲ. ಆ ಭಗವಂತ ಗಳಿಗೆಗೊಂದೊಂದು ಆಟ ಆಡಿಸ್ತಾನೆ. ಅವ್ವ, ಆ ಮಾಜಿ MLA ಶಂಕರಪ್ಪನವರು ಬಸ್ ಸ್ಟ್ಯಾಂಡ್ ಹತ್ರ ಸಿಕ್ಕಿದ್ರು. ಪೇಪರ್ ನೋಡಿದ್ರಂತೆ, ಬಹು ಸಂತೋಷ ಪಟ್ರು. ಅವ್ರ ಮಗಂಗೆ ನಮ್ಮ ಮಂದಾಕಿನ ಜೋಡಿ ಪಸಂದಾಗೈತೆ. ನೀವೆಲ್ಲ ಒಪ್ಪಿದ್ರೆ ಮಾತುಕತೆ ಮುಗಿಸಿ ಈ ವರ್ಷನೇ ಮದುವೆ ಮಾಡಿಬಿಡ್ಬಹುದು. ನಂಗ್ ಮದ್ವೆ ಇಷ್ಟ ಇಲ್ಲ, ಇನ್ನ ಚೆನ್ನಾಗಿ ಓದ್ಬೇಕು. ಚಿಕ್ಕ, ನೀನ್ ಉದ್ದಕ್ ಬೆಳೆದು ಮೈ ಬೆಳೆಸ್ಕೊಂಡಿದ್ಯಾ, ಬುದ್ಧಿ ಬೆಳೆದಿಲ್ಲ. ಇವಳು ಯೋಗಕ್ಷೇಮ ನೋಡೋಕೆ ದೊಡ್ಡವರು ಅಂತ ನಾವೆಲ್ಲ ಇದೀವಪ್ಪ. ಅದ್ ಹಂಗಲ್ಲವಾ, ಹೆಂಗಸರು ಜಾಸ್ತಿ ಓದಿದ್ರೆ ಆಮೇಲೆ ಅವ್ರನ್ನ ಕಂಟ್ರೋಲ್ ಮಾಡಕ್ಕಾಗಕ್ಕಿಲ್ಲ. ನಿನ್ನಂಗೆ 7ನೇ ಕ್ಲಾಸ್ ನಲ್ಲಿ 7 ಸಲ ಡುಮ್ಕಿ ಹೊಡೆದಿಲ್ಲ. ಚೆನ್ನಾಗಿ ಓದಿದ್ದೀನಿ, ಫಸ್ಟ್ ರ್ಯಾಂಕ್ ಬಂದಿದ್ದೀನಿ. ಹೌದು,
ನೀನ್ ಚೆನ್ನಾಗಿ ಓದ್ಬೇಕು. ಅದಕ್ ಬೇಕಾದ ಏರ್ಪಾಡ್ ಮಾಡಿದ್ರಾಯ್ತು. ನೋಡ್ ಬಂದಾಕಿನಿ, ಆ MLA ಮಗ ಸಖತ್ತಾಗವನಂತೆ, ನನ್ನಂಗೆ ಪೈಲ್ವಾನ ಗಟ್ಟಿ ಮುಟ್ಟಾಗವನಂತೆ. ಅದೆಂತದೋ ಕರಾಟೆ ಬೇರೆ ಕಲ್ತು ಬೆಲ್ಟ್ ಬೇರೆ ತಗೊಂಡವನಂತೆ. ನೀನ್ ಅವನ ಮದುವೆ ಮಾಡ್ಕೊಂಡ್ರೆ ಅವಂತವ ಕರಾಟೆ ಹಿಡ್ಸ್ಕೋಬಹುದು. ಚಿಕ್ಕಪ್ಪ, ಒಂದ್ ಕೆಲ್ಸ ಮಾಡಿ, ಅವನ ನೀವೇ ಕಟ್ಕೊಂಬಿಡಿ. ಆವಾಗ ಕರಾಟೆನೂ ಕಲಿಬಹುದು, ಕುಸ್ತಿನೂ ಆಡ್ಬೋದು. ಏನ್ ಹೇಳ್ತಾ ಇದೀಯ ನೀನು? ಏಯ್ ಇವಳನ್ನು ಹೊಡೆಯೋಕ್ ನನಗಿಲ್ವಾ? ಏಯ್ ದಡ್ಡ, ಚಿಕ್ಕ ಮಕ್ಕಳ ಮೇಲೆ ಕೈ ಮಾಡ್ತಾರೇನೋ? ಇವಳೇನ್ ನಿನಗ್ ಸಮವಾಗಿ ಕುಸ್ತಿ ಆಡೋ ಹುಡುಗ ಅನ್ಕೊಂಡ್ಬಿಟ್ಯಾ? ಬಾಮ್ಮ. ನೀವು ಸುಮ್ನಿರಿ ಅಜ್ಜಿ. ಚಿಕ್ಕಪ್ಪ ಹೊಡೆದಿದ್ದಕ್ ನನ್ಗೆ ಬೇಜಾರಿಲ್ಲ. ಹಕ್ಕು ಪ್ರೀತಿಯಿಂದ ಬರುತ್ತೆ, ತಿರಸ್ಕಾರದಿಂದಲ್ಲ. ಇವ್ರದ್ ಯಾವಾಗ್ಲೂ ತಿರಸ್ಕಾರದ ಪ್ರೀತಿ. ನನ್ಗೆಲ್ಲ ಗೊತ್ತು ಅಪ್ಪಾಜಿ, ನನಗ್ ನೀವೇ ಅಪ್ಪ. ನಾನ್ ಓದ್ಬೇಕು, ನನ್ಗೆ ಮದ್ವೆಗಿದ್ವೆ ಏನು ಬೇಡ. ನನ್ನ ಓದಿಸ್ತೀರಾ ಅಲ್ವಾ? ನನ್ನ ಓದಿಸ್ತೀರಾ ಅಲ್ವಾ ಅಪ್ಪಾಜಿ? ನ್ಯಾಯ ಕೇಳಿದ್ದಕ್ಕೆ ಮಚ್ಚು ತಗೊಂಡು ಹೊಡೆದಿದ್ದಾನೆ ಈ ಕೆಂಚ. ತಾವಿಲ್ಲಿರೋದ್ರಿಂದ ನಮ್ ಸೀಮೆ ಒಳಗಡೆ ಪೊಲೀಸ್ನವ್ರು ಬರೋ ಹಾಗಿಲ್ಲ. ತಾವು ಮುನಿಯನಿಗೆ ನ್ಯಾಯ ಕೊಡಿಸಿ ಕೆಂಚನಿಗೆ ಶಿಕ್ಷೆ ಕೊಡಿಸ್ಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ ಗೌಡ್ರೆ. ಏನವಾ ತಾಯವಾ, ಹಕೀಕತ್ ಏನೋ? ಕೆಲ್ಸಕ್ ಬಂದಿದ್ ಕೆಂಚ ಕುಡ್ದಮ್ಮಲ್ನಲ್ಲಿ ಜೊತೆ ಗಂಡ ಅಂತ ತಿಳ್ಕೊಂಡು ನಾನು ಜೊತೆ ಸ್ವಾಮಿ. ಯಾಕೆ ಅಂತ ನನ್ ಗಂಡ ಕೇಳಿದ್ದಕ್ಕೆ ಅವನು ಈ ಪಾಟಿ ಹೊಡೆದವನೇ ಸ್ವಾಮಿ. ಅಲ್ಕಣೋ ಕೆಂಚ, ನಾಲ್ಕ್ ಸಲ ಜೈಲಿಗೆ ಹೋಗಿ ಬಂದ್ರು ನಿನಗ್ ಬುದ್ಧಿ ಬರ್ಲಿಲ್ವಲ್ಲ? ನಿನ್ನಂತ ವಿಷಜಂತು ಈ ಹಳ್ಳಿ ಆಗಿದ್ರೆ ಇಡೀ ಹಳ್ಳಿನೇ ಹಾಳಾಗೋಯ್ತದೆ. ನೋಡ್ಲಾ, ತಾಯವಂತವ ಕಿತ್ಕೊಂಡಿರೋ ಹಣದ ಸಮೇತ ಮುನಿಯನ ಚಿಕಿತ್ಸೆಗೆ 5,000 ರೂಪಾಯಿ ಕೊಡ್ಬೇಕು. ನಿನಗ್ ಬಹಿಷ್ಕಾರ ಹಾಕಿ ಗಡಿಪಾರು ಶಿಕ್ಷೆನ ವಿಧಿಸಿದೀನಿ. ಅಷ್ಟೊಂದು ಕಲ್ಲಾಗ್ಬೇಡಿ ಗೌಡ್ರೆ, ಮಕ್ಕಳು ದೊಡ್ಡವಾಗವೆ. ನಾನಿಲ್ಲ ಅಂದ್ರೆ ಅವಕ್ಕೆ ಗಂಜಿಗೂ ಕಷ್ಟ. ನನ್ನ ಮಾತು ಅಂತಂದ್ರೆ ಸಿಡಿಲಿದ್ದಂಗೆ. 1 ಸಲ ಹೊಡೆದ್ರೆ ಮುಗೀತ್. 1 ಸಲ ಕೊಟ್ಟ ತೀರ್ಪನ್ನ ವಾಪಸ್ ತಗೊಳೋದಕ್ಕಾಗಕ್ಕಿಲ್ಲ ಕಣಲೇ. ತಪ್ಪನ್ನ ಹೊಟ್ಟೆಗೆ ಹಾಕೊಳ್ಳಿ ಅಂದ್ರೆ ಹಚ ಹಚ ಅಂತೀರಾ. ಇಂತ ತಪ್ಪನ್ನ ನಿಮ್ ತಮ್ಮ ಮಾಡಿದ್ರೆ ಇಂಥದೇ ಶಿಕ್ಷೆ ಕೊಡ್ತಾ ಇದ್ರಾ? ಇನ್ನೊಂದ್ ಸತಿ ನಮ್ಮ ಮನೆ ವಿಷಯ ಮಾತಾಡಿದ್ರೆ ಹಲ್ಲು ಉದಿಸ್ಬಿಡ್ತೇನೆ. ಖಬರ್ದಾರ್. ಬಡವ್ರಿಗೊಂದ್ ನ್ಯಾಯ, ಸಾವುಕಾರರಿಗೊಂದ್ ನ್ಯಾಯನಾ? ಏನ್ ಬಗ್ಬಿಡ್ತಾ ಇದೀಯ ಮಗನೇ? ಇದು ಪಂಚಾಯಿತಿ. ಇಲ್ಲಿ 3ನೇ ವ್ಯಕ್ತಿ ಬರಬಾರದು, ಬಾಯಿ ಹಾಕಬಾರದು. ಅವನೇನು ಬೊಗಳ್ತಾನ ಬೋಳ್ಳಿ ಬಿಡು. ನಿಮ್ ತಮ್ಮ ಮಾಡಿರೋ ತಪ್ಪಲ್ವಾ ನಾನು ಮಾಡಿರೋದು? ಅವರು ಅವ್ವಾರ ಇಟ್ಕೊಂಡಿರೋದು ನನಗೂ ಗೊತ್ತು. ಅವ್ರಿಗೆ ಹಾಕಿಲ್ಲ ಗಡಿಪಾರ್ ಶಿಕ್ಷೆ. ಚಿಕ್ಕ ಪಂಚಾಯಿತಿ ಪದ್ಧತಿ ಪರಂಪರೆಗೆ ಅಗೌರವ ತೋರಿಸಿದ ನೀನು ಕೂಡ 5,000 ರೂಪಾಯಿ ದಂಡ ಕಟ್ಟು. ಕೆಂಚ, ಸಮಾಜದ ಸ್ವಾಸ್ಥ್ಯವನ್ನ ಹಾಳು ಮಾಡೋರಿಗೆ ಶಿಕ್ಷೆ ವಿಧಿಸೋದೇ ಕಾನೂನು. ಅಂತ ತಪ್ಪನ್ನ ನೀನು ಮಾಡಿದ್ದೀಯಾ, ಅದಕ್ಕೆ ನಿನಗೆ ಈ ಶಿಕ್ಷೆ. ತಪ್ಪನ್ನ ಮಾಡಿ ಬೀದಿಗೆ ಬೀಳೋ ನಿಮ್ಮಂಥವ್ರಿಗೂ ನಮ್ಮಂಥವ್ರಿಗೂ ಸ್ಯಾನೇ ವ್ಯತ್ಯಾಸ ಅದೆ. ಕಾನೂನಿಗೆ ಗೌರವ ತೋರಿಸೋ ನಾವೆಲ್ಲಿ, ಅಗೌರವ ತೋರಿಸೋ ನೀವೆಲ್ಲೋ? ನಮ್ಮ ಮನೆ ವಿಷಯ ಬಹಿರಂಗ ಆದ್ಮ್ಯಾಕೆ ಪಂಚಾಯಿತಿ ನಡೆಸೋ ಹಕ್ಕು ನನಗಿರಾಕಿಲ್ಲ. ಯಾವನು ಏನೋ ಅಂದ ಅಂತ ಗೌಡಿಕೆ, ದರ್ಬಾರ, ಅಧಿಕಾರ ಎಲ್ಲ ಬಿಟ್ಟು ಬಂದ. ಈ ವಂಶದ ಪರಂಪರೆನ ಮುಂದುವರಿಸಬೇಕು, ಊರು ಹಿರಿಯ ಅನ್ಸ್ಕೋಬೇಕು ಅಂತ ನಾನು ಏನೋ ಕನ್ಸ್ಕೊಂಡಿದ್ದೆ. ಎಲ್ಲ ಮಣ್ಪಾಲಾಗೋಯ್ತು. ಯಾಕೋ ಹಾಕಿ ಕುಕ್ಕೋತಾ ಇದ್ಯಾ? ವಿಷಯ ಏನು? ಈ 10 ಹಳ್ಳಿಗೆ ಇನ್ನು ಮುಂದೆ ಯಜಮಾನ್ರು ನಾವಲ್ಲ. ಚಿಕ್ಕ ಸುಮ್ಕಿರೋ, ಅದಕ್ಕೆ ಪ್ರಸಂಗಿ. ಅದ್ಯಾವರು ನನ್ನ ಜೀವನದಾಗ ಏನೇನೋ ಆಟ ಆಡ್ದ, ಅದು ನನ್ನ ಕರ್ಮ. ಇದು ಪ್ರಜಾಪ್ರಭುತ್ವ, ಮಾತಾಡೋ ಹಕ್ಕು ಎಲ್ರಿಗೂ ಇದೆ. ಇನ್ನು ಮೇಲಿಂದ ಗೌಡಿಕೆಯ ದರ್ಪ ದೌಲತ್ತನ್ನ ವಂಶ ಪರಂಪರೆಯಾಗಿ ಮುಂದುವರ್ಸ್ಕೊಂಡು ಹೋಗೋದಕ್ಕಾಗಿಲ್ಲ ತಿಳ್ಕೊ. ಮನಸ್ಸಿಗೆ ಯಾಕೋ ತುಂಬಾ ಬೇಸರ ಆಗದೆ ಕಣಮ್ಮ. ಯಾವ್ದಾನ ಪುಣ್ಯಕ್ಷೇತ್ರಗಳನ್ನ ಸುತ್ತಾಡ್ಕೊಂಡ್ ಬಂದ್ಬಿಡ್ತೀನಿ ಒಂದಷ್ಟು ದಿನ. ನೀನು ಮಂದಾಕಿ ನಿಂಗೆ ಕರ್ಕೊಂಡು ಬೆಂಗಳೂರಿಗೆ ಹೊರಡು. ಅವಳು ವಿದ್ಯಾಭ್ಯಾಸ ಸಾಂಗವಾಗಿ ನಡೀಲಿ. ಅಯ್ಯೋ ನನ್ ಕಂದ, ಎಷ್ಟು ನೋವು ತುಂಬಿಕೊಂಡಿದ್ಯಾ ನಿನ್ ಹೊಟ್ಟೆಲಿ. ನೀನು ಧರ್ಮರಾಯ, ನಿನ್ನ ಬದುಕಲ್ಲಿ ಏನೇನೆಲ್ಲ ನಡೆದು ಹೋಯ್ತು. ನೋವನ್ನು ನುಂಗ್ಕೊಂಡು ದೇವರು ಧರ್ಮದ ಬಗ್ಗೆ ಮಾತಾಡ್ತಾ ಇದೀಯ. ನಿನ್ನ ಮಗನಾಗ ಪಡೆಯೋದಿಕ್ಕೆ ನಾನು 7 ಜನ್ಮದ ಪುಣ್ಯ ಮಾಡಿರ್ಬೇಕು. ಮುಂದಿನ ಜನ್ಮದಲ್ಲೂ
ನೀನೇ ನೀನೇ ನನ್ ಮಗನಾಗಿ ಹುಟ್ಟಪ್ಪ, ನೀನೇ ನನ್ ಮಗನಾಗಿ ಹುಟ್ಟು. ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ. ಹಿಂದು ಮುಂದೆ ನೋಡ್ದೆ ದೈಹಿಕ ಆಸೆಗೋಸ್ಕರ ತಪ್ಪು ಮಾಡ್ದವಳು ನಾನು. ನೀವ್ ಯಾವ ಶಿಕ್ಷೆ ಕೊಟ್ರು ಪರವಾಗಿಲ್ಲ, ನನ್ನನ್ ಕೊಂದ್ರು ನನ್ ಪಾಪ ಪರಿಹಾರ ಆಗಲ್ಲ. ಅಯ್ಯಯ್ಯೋ, ಹೇ ಹುಚ್ಚಿ, ಇಷ್ಟೇನ ನೀನ್ ನನ್ನನ್ನ ಅರ್ಥ ಮಾಡ್ಕೊಂಡಿರೋದು? ಮನಸ್ಸಿನ ಆಳದಲ್ಲಿ ಹುದುಗಿದ್ದ ಸತ್ಯಗಳು ಹೊರಗೆ ಬಂದ್ವಲ್ಲ ಅನ್ನೋ ಬೇಸರ ಅಷ್ಟೇ ನನಗೆ. ನನ್ಗೆ ಹಾಗೆಷ್ಟು ತಾಳ್ಮೆ ಇರ್ಲಿಲ್ಲ. ನಾನ್ ಮಾಡಿದ ತಪ್ಪು ಅಂತ ನನ್ಗೆ ಈಗ ಅರ್ಥ ಆಗಿದೆ. ನಾನು ನಿಮ್ ಹೆಂಡತಿಯಾಗಿ ಉಳಿಯೋದಕ್ಕೆ ನನ್ಗೆ ಅವಕಾಶ ಮಾಡ್ಕೊಡಿ. ನಾನು ನಿಮ್ ಜೊತೆಗೆ ಬರ್ತೀನಿ. ಪಶ್ಚಾತ್ತಾಪನೇ ಶಿಕ್ಷೆ. ತನ್ನ ತಪ್ಪನ್ನು ತಾನು ಒಪ್ಕೊಂಡಿದ್ದಾಳೆ. ಈ ಸುದಿನಕ್ಕೋಸ್ಕರನೇ ನಾನು ಕಾಯ್ತಾ ಇದೆಪ್ಪ. ಯಾರಮ್ಮ ಇವರೆಲ್ಲ? ಇವರು ರಾಕ್ಷಸರು. ರಾಕ್ಷಸ್ರ? ರಾಮಾಯಣದಿಂದ ಬಂದಿರೋ ರಾಕ್ಷಸರು. ಏನೋ ಸೋಡಾ ಬಿಡಿ, ನ್ಯೂ ಕಮರಾ? ಹೌದು. ನಾನ್ಯಾರು ಗೊತ್ತಾ? ಚೂರಿ, ಆ LKG UKG ಅವ್ರ ಹತ್ರ ಪಗರೋಡೆ ಸಾಕು, ಬಾಯಿಲಿ. ಏನೋ ಆನಂದ, ಈ ವರ್ಷನೂ ಅಟೆಂಡ? ಅದು ಹಾಗಿರ್ಲಿ, ಈ ಕಾಲೇಜೇ ನಿಂದು, ನಿಮ್ಮ ಅಪ್ಪನೇ ಚೇರ್ಮನ್. ನೀನ್ ಹೇಗೆ ಕಪ್ಪೆ ತರ ಬಂದೆ ಅಂತ ಮೊದಲು ಹೇಳು. ನಾನ್ ಹ್ಯಾಕ್ ಪಾಸ್ ಆದೆ, ನೀನ್ ಹ್ಯಾಕ್ ಫೇಲ್ ಆದೆ ಅನ್ನೋದು ಹಾಗಿರ್ಲಿ. ಗೊತ್ತಲ್ಲ ನನ್ ಕಂಡೀಷನ್ ಏನು? ಈ ಕಾಲೇಜಿಗೆ ಬರೋ ಹೊಸ ಹುಡುಗಿಯರಲ್ಲ ನನಗೆ. ಏನ್ ನ್ಯೂ ಕಮರಾ? ಎಸ್. ನೀನ್ ಗಂಡ್ಸ್ ಹೌದಲ್ವೋ ಅನ್ನೋದನ್ನ ಇಲ್ಲಿ ತೋರ್ಸಮ್ಮ. ಬೇಡ ಸೋರಿ, ಬೇಡ. ಹೌದಾ? ನೋಡೇ ಬಿಡೋಣ. ನೋಡೇ ಬಿಡೋಣ. ಚೇರ್ ಮುಂದಕ್ಕೆ ಹಾಕ. ಏನ್ 1970 ಮಾಡಲಾ? ಯಾಕೆ ಈ ಡ್ರೆಸ್ ಚೆನ್ನಾಗ್ ಕಾಣ್ತಿಲ್ವಾ? ಇದು ನಮ್ ಸಂಪ್ರದಾಯ. ಅಯ್ಯಪ್ಪ, ನಾ ಸೋತಿದ್ದೆ, ಒಳ್ಳೇದಾಯ್ತು. Mind it, mind it, mind it, mind it. ಐ ವೆಲ್ಕಮ್ ಯು ಆಲ್ ಟು ದಿಸ್ ನ್ಯೂ ಅಕಾಡೆಮಿಕ್ ಇಯರ್. ಮೊದಲನೇದಾಗಿ ಒಂದು ಅಪರೂಪದ ವ್ಯಕ್ತಿತ್ವವನ್ನು ನಾನು ನಿಮಗೆಲ್ಲ ಪರಿಚಯ ಮಾಡ್ಕೊಡಕ್ಕೆ ಇಷ್ಟಪಡ್ತೀನಿ. ದಟ್ ಈಸ್ ಹೈಲಿ ಟ್ಯಾಲೆಂಟೆಡ್, ಇಂಟೆಲಿಜೆಂಟ್, ಮೋಸ್ಟ್ ಬ್ಯೂಟಿಫುಲ್ ಗರ್ಲ್ ಮಂದಾಕಿನಿ. ಮಂದಾಕಿನಿಯ ವಿಶೇಷ ಏನಪ್ಪ ಅಂದರೆ, ಹಳ್ಳಿನಲ್ಲೇ ವಿದ್ಯಾಭ್ಯಾಸ ಮಾಡಿ ಹೋದ ವರ್ಷ ಇಡೀ ರಾಜ್ಯಕ್ಕೆ ಪ್ರಥಮ ರ್ಯಾಂಕ್ನಲ್ಲಿ ಪಾಸ್ ಮಾಡಿದ. ಅವಳು ನಮ್ಮ ಕಾಲೇಜಿಗೆ ಸೇರ್ಕೊಂಡಿರೋದು ನಮ್ಮ ಅದೃಷ್ಟ. ನೀವು ಅವಳನ್ನ ರೋಲ್ ಮಾಡಲಾಗಿ ಇಟ್ಕೊಂಡು ಅವಳನ್ನ ಮೀರ್ಸೋಕೆ ಪ್ರಯತ್ನ ಪಡಿ. ಎರಡನೇದಾಗಿ, ಕಾರ್ಗಿಲ್ ಯುದ್ಧದಲ್ಲಿ ತಮ್ಮ ಶೌರ್ಯವನ್ನು ಮೆರೆದು ಈಗ ಮೆಡಿಕಲ್ ಲೀವ್ನಲ್ಲಿ ನಮ್ಮ ಕಾಲೇಜಿನಲ್ಲಿ ಲೆಕ್ಚರ್ ಆಗಿ ಕೆಲಸ ಮಾಡಕ್ಕೆ ಒಪ್ಕೊಂಡಿರುವಂತ ಮಿಸ್ಟರ್ ವಿಜಯ್ ಅವ್ರನ್ನ ನಮ್ಮ ಕಾಲೇಜಿಗೆ ಸ್ವಾಗತಿಸ್ತೀವಿ. ಹಲೋ ಫ್ರೆಂಡ್ಸ್. ಹಲೋ. ಈ ವರ್ಷ ನಮ್ಮ ಕಾಲೇಜಿಗೆ ಪ್ರಶಸ್ತಿ ಗಳಿಸ್ಕೊಟ್ಟಂತ
ನಮ್ಮ ಸೈನ್ಸ್ ಲೆಕ್ಚರರ್ ರಮಾನಂದ್ ಅವರು ಎಲ್ರಿ ಅವರು? ಇಲ್ಲೇ ಇದ್ದಾರೆ ಸರ್. ಅಯ್ಯೋ ಅಲ್ಲಿ ಯಾಕ್ರಿ ಹೋದ್ರಿ? ಸ್ಟೂಡೆಂಟ್ ಲೈಫ್ ನ ಎಂಜಾಯ್ ಮಾಡ್ತಿದ್ದೆ ಸರ್. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್ ಸರ್. ಶುಭೋದಯ. ಪ್ರೀತಿಯ ವಿದ್ಯಾರ್ಥಿಗಳೇ, ನಾನ್ ನಿಮ್ಮ ಕನ್ನಡ ಉಪನ್ಯಾಸಕ. ನಿಮ್ಮನ್ನೆಲ್ಲ ವಿದ್ಯಾರ್ಥಿಗಳಂತ ಕರೆಯೋದ್ ಬದಲು ಸ್ನೇಹಿತರೆ ಅಂತ ಕರಿಬೋದಾ? ಸ್ನೇಹಿತರೆ, ಪಾಠ ಮಾಡೋದು ಎಷ್ಟು ಮುಖ್ಯನೋ ಹಾಗೆ ಪರಸ್ಪರ ಪರಿಚಯ ಮಾಡ್ಕೊಳ್ಳೋದು ಅಷ್ಟೇ ಮುಖ್ಯ. ನನ್ನ ಹೆಸರು ಆನಂದ್ ಅಂತ. ಊಟದಲ್ಲಿ ಫಾಸ್ಟು, ಪಾಠದಲ್ಲಿ ಲಾಸ್ಟು. ಲವೋಲಜಿ ನನ್ನ ಫೇವ್ರೆಟ್ ಸಬ್ಜೆಕ್ಟ್ ಸರ್. ಅದರಲ್ಲೇ PhD ಮಾಡಿ ಮುಂದೆ ಕಪಾಳ ಮೋಕ್ಷ ಅಂತ ಪುಸ್ತಕ ಬರಿಬೇಕು ಅಂದ್ಕೊಂಡು. ಓ, ನನ್ನ ಹೆಸರು ಲತಾ. ನಾನು ಚೆನ್ನಾಗಿ ಹಾಡ್ತೀನಿ. ಹೌದಾ? ಸರ್ ನನ್ನ ಹೆಸರು ಭಾಸ್ಕರ್ ಅಂತ. ನಾನು ತಿಂಡಿ ಪೋತ. ಸರ್, ನಾನು ಮಂದಾಕಿನಿ. ಮಲ್ನಾಡ್ ಸೀಮೆಯಿಂದ ಬಂದಿದ್ದೀನಿ. ಪ್ರಬಂಧ ಬರೆಯೋದು, ಭಾಷಣ ಮಾಡೋದು ಅಂದ್ರೆ ನಂಗೆ ತುಂಬಾ ಇಷ್ಟ. ವೆರಿ ಗುಡ್. ಬಾಮ್ಮ, ಹೇಗಿತ್ತು ನಿಮ್ ಕಾಲೇಜು? ಏನು ಏನೋ ನೆನ್ಸ್ಕೊಂಡ್ ನಗ್ತಾ ಇರೋ ಹಾಗಿದೆ? ಅದು ಏನಿಲ್ಲ, ಇವತ್ತಿನ ಕಾಲೇಜ್ ಚೆನ್ನಾಗಿತ್ತು. ಸಂತೋಷದ ಜೊತೆ ಎಚ್ಚರಿಕೆನೂ ಇರ್ಬೇಕಮ್ಮ. ಇದು ಪಟ್ನ ನೋಡು, ಸ್ನೇಹ ವಿಶ್ವಾಸ ಕಡಿಮೆ. ನೀ ಏನು ಯೋಚನೆ ಮಾಡ್ಬೇಡ ಅಜ್ಜಿ, ನಾನು ಕ್ಲಿಯರ್ ಅಂಡ್ ಬೋಲ್ಡ್. ಹಾಗಂದ್ರೆ ಊಟ ಮಾಡಿ ರೆಸ್ಟ್ ತಗೋ ಅಂತ. ಮಂದಾಕಿನಿ, ಹೊತ್ತಾಯ್ತು, ಬಂದ್ ಮಲ್ಕೊಮ್ಮ. ಬರ್ತೀನಿ ಅಜ್ಜಿ, ನೀನ್ ಮಲ್ಕೋ. ವಿಜಯ್, ವಿಜಯ್, ಹಾ ಬಂದೆ ಅಮ್ಮ. ಓ, ಆರ್ತಿ ರೆಡಿನಾ? ರೀ ಇದೇನ್ರಿ ಆ ಚಿಕ್ಕ ಹುಡ್ಗನ್ ಜೊತೆ ಸೇರ್ಕೊಂಡು ಆಫೀಸ್ಗೆ ಹೋಗೋಕೆ ಟೈಮ್ ಆಗ್ಲಿಲ್ವಾ? ನಿನ್ನ ಪೂಜೆ ಪುನಸ್ಕಾರ ಆಶೀರ್ವಾದಕ್ಕೆ ನಿನ್ನ ದೊಡ್ಡ ಮಗ ಇದೆ ಕಣೆ. ನನ್ನ ಚಿಕ್ಕ ಮಗ ನನಗೆ ಎಕ್ಸರ್ಸೈಸ್ ಹೇಳ್ಕೊಡ್ತಿದ್ದಾನೆ. ಮೈ ಡಿಯರ್ ಸ್ಟೂಡೆಂಟ್ಸ್. ಸಾರ್, ನಿನ್ನೆ ಸ್ನೇಹಿತರು ಅಂದ್ರಿ. ಸಾರಿ ಸ್ನೇಹಿತರೆ, ಇವತ್ ನಿಮ್ಗೆ ಒಂದು ಅಮೂಲ್ಯವಾದ ಪಾಠ ಮಾಡ್ತಾ ಇದ್ದೀನಿ. ನಿಮ್ಗೆ ಶಾಕುಂತಲೆ ಗೊತ್ತಾ? ಗೊತ್ತು ಸರ್, ಜಯಪ್ರದ ಅವರು. ಸಿನಿಮಾ ಶಾಕುಂತಲೆ ಅಲ್ಲಮ್ಮ, ಕವಿರತ್ನ ಕಾಳಿದಾಸನ ಶಾಕುಂತಲೆ. ಪ್ರಣಯ ಕಾವ್ಯಗಳಲ್ಲಿ ಇದಕ್ಕೆ ಪ್ರಮುಖ ಸ್ಥಾನ ಇದೆ. ಕವಿಯ ಕಲ್ಪನೆಯನ್ನು ಮೀರಿ ಬೆಳೆದ ಮಹಾಕಾವ್ಯವಿದು. ಈ ಕಾವ್ಯವನ್ನು ಓದುವ ಪ್ರತಿಯೊಬ್ಬ ಹುಡುಗನು ತಾನ್ ದುಷ್ಯಂತ ಅಂತ, ಪ್ರತಿಯೊಬ್ಬ ಹುಡುಗಿಯು ತಾನ್ ಶಾಕುಂತಲೆ ಅಂತ ಕಲ್ಪಿಸ್ಕೊಳ್ತಾರೆ. ಈ ಕಾವ್ಯ ನಿಮ್ಮನ್ನ ವಾಸ್ತವ ಲೋಕದಿಂದ ಭ್ರಮಾಲೋಕಕ್ಕೆ ಕೊಂಡೊಯ್ಯುವ ಮಹಾಕಾವ್ಯ. ಆನಂದ್ ಅವ್ರ, ಏನ್ ಕನ್ಸ್ ಕಾಣ್ತಾ ಇದ್ದೀರಾ? ಸಾರ್, ನಿಮ್ ಪಾಠ ಕೇಳ್ತಾ ಕೇಳ್ತಾ ನಾನು ಕವಿರತ್ನ ಕಾಳಿದಾಸ ಸಿನಿಮಾಕ್ಕೆ ಹೋಗ್ಬಿಟ್ಟೆ ಸಾರ್. ಅದರಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರು ನೋಡಿದೆ. ಅದರಲ್ಲಿ ಅವ್ರ ಅಭಿನಯ ಅದೆಲ್ಲ ನೋಡ್ತಾ ನಾನೇ ದುಷ್ಯಂತ ಆಗಿಬಿಟ್ಟೆ ಸಾರ್. ಅಣ್ಣ, ನಿನ್ ಶಾಕಂತಲೇ ಅಣ್ಣ. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್ ಸರ್. Morning. ಪ್ರಬಂಧ ರಚನಾ ಕಾರ್ಯ ಎಲ್ಲಿವರೆಗೂ ಬಂತು ಸರ್? ಕನ್ನಡ ಭಾಷೆ ಬಳಕೆ ವೇದ ಕಾಲದಿಂದ ಬುದ್ಧನ ಕಾಲದವರೆಗೆ ಹೇಗಿತ್ತು ಅದಕ್ಕೆ ಸಂಬಂಧಿಸಿದ ಪುಸ್ತಕಗಳನ್ನ ಓದ್ತಾ ಇದ್ದೀನಿ. ಸಂಶೋಧಕರನ್ನ ಭೇಟಿ ಮಾಡಿ ಚರ್ಚೆ ಮಾಡ್ತಾ ಇದ್ದೀನಿ. ಸಾವಿರಾರು ಜನದ ಪರಿಶ್ರಮದಿಂದ ಕನ್ನಡ ಭಾಷೆಗೆ ಶಾಸ್ತ್ರೀಯ ಸ್ಥಾನಮಾನ ಸಿಗ್ಲಿ. ನಿಮ್ ಪ್ರಬಂಧ ಅದಕ್ಕೆ ಪೂರಕವಾಗಿ ನಿಲ್ಲಲಿ ಸರ್. ನೀನು ಸಾರ್ ಅಂತಿದ್ರೆ ನನಗೆ ಮುಜುಗರ ಆಗತ್ತೆ. ನಾನು ನಿನ್ ಗುರು ಅಲ್ಲ, ಫ್ರೆಂಡ್ ಅಂತ ಟ್ರೀಟ್ ಮಾಡಿದ್ರೆ ನನಗೆ ಸಂತೋಷ ಆಗತ್ತೆ. ಹಾಗಂತೀರಾ ಸರ್? ನೋಡು ಮತ್ತೆ ಸಾರಾ? ಸಾರಿ ಸರ್. ಓ ಸಾರಿ. ಆಲ್ ರೈಟ್. ಏನೇ ರಾತ್ರಿ ರಾಣಿ, ನಾವ್ ಯಾರು ನಿನ್ ಕಣ್ಣಿಗೆ ಬೀಳ್ತಾ ಇಲ್ವಾ? ಅವನಿಗಿಂತ ನಾನ್ ಯಾತ್ರಲ್ಲಿ ಕಡಿಮೆ ಆಗಿದ್ದೀನಿ ಹೇಳು? ಅವನಿಗೆ ತಿಂಗಳಿಗೆ ಬರೋ ಸಂಬಳ ನಾನು ಬೂಟ್ ಪಾಲಿಸಿ ಸಾಕಾಗಲ್ಲ. ನೀನು ನನ್ ಜೊತೆ ಬಾ. ಗ್ರ್ಯಾಂಡ್ ಅಶೋಕದಲ್ಲಿ ಟಿಫನ್, ವಿನ್ಸರ್ ಮ್ಯಾನರ್ ಅಲ್ಲಿ ಲಂಚ್, ದಿ ಪ್ರಿನ್ಸ್ ಅಲ್ಲಿ ಡಿನ್ನರ್ ಅಂಡ್ ಡಿಸ್ಕೋ. ಸಾಕಾ? ಇನ್ನು ಏನಾದ್ರೂ ಬೇಕಾ? ಏಯ್ ರಾಜ, ಗೂಳಿ ತರ ಮೈ ಮೇಲ್ ಬೀಳ್ಬೇಡ. ಏ ಬನ್ರೆ. ಏನ್ ಬಾಸ್, ಗುಡಿ ಅನ್ಸ್ಕೊಂಡ್ಬಿಟ್ರಲ್ಲ. ನಾನ್ ಏನು ಅನ್ನೋದನ್ನ ಅವಳಿಗೆ ಸದ್ಯದಲ್ಲೇ ತೋರಿಸ್ತೀನಿ. ಒಂದ್ ನಿಮಿಷ ಬಂದೆ ಕಣೆ. ನೀನು ಬುಕ್ ಇಟ್ಕೊಂಡಿರ್ತೀಯಾ? ಆಯ್ತು, ಬೇಗ ಬಂದ್ಬಿಡು.
ಅವತ್ ನೀ ನನ್ ಕೆನ್ನೆಗೆ ಹೊಡೆದೆ ಅಲ್ಲ, ಇವತ್ ನಾನು ಏನ್ ಮಾಡ್ತೀನಿ ಗೊತ್ತಾ? ನಿನ್ ಕೆನ್ನೆಗೆ ಒಂದೇ ಒಂದು ಕಿಸ್ ಕೊಡ್ತೀನಿ. ನೀವೆಲ್ಲ ಹೋಗಿರ್ರಿ, ನಾನು ಆಮೇಲೆ ಬರ್ತೀನಿ. ಮಂದಾಕಿನಿ, ನಿಮ್ಮ ಹಳ್ಳಿಲಿ ಜೋಳದ ಹೊಲದಲ್ಲಿ, ಕಬ್ಬಿನ ಗದ್ದೆಯಲ್ಲಿ, ಬಾಳೆ ತೋಟದಲ್ಲಿ ಇದೆಲ್ಲ ಕಾಮನ್ ಅಂತೆ. ಹೌದೌದು, ಎಲ್ಲ ಕಾಮನ್. ಹಾಗಾದ್ರೆ ಇನ್ಯಾಕ್ ಲೇಟು? ನೋಡ್ ಟ್ಯೂಬ್ ಲೈಟ್, ಬಾ ಮುಂದಕ್ಕೆ. ಹಾಗಲ್ಲ ಕಣೋ, ಹೀಗೆ, ಹೀಗೆ. ನನ್ ಪಕ್ಕ ಬಂದ್ ಕುತ್ಕೊಂಡು ನನ್ ಮೈ ಮೇಲೆ ಕೈ ಹಾಕ್ತೀಯಾ? ಕಾಲ್ ಹಿಡ್ಕೊತೀನಿ, ಬಿಟ್ಬಿಡು, ಎಷ್ಟು ಬಿಟ್ಬಿಡು. ನಿಂಗೆ? ಅಕ್ಕ, ಅಕ್ಕ, ಕೈ ಮುಗಿತೀನಿ. ಈ ಸ್ಥಿತಿಯಲ್ಲಿ ಪ್ರಿನ್ಸಿಪಾಲ್ ನೋಡಿದ್ರೆ ನನ್ನ ಲೈಫ್ ಯಾಕೆ ಕೊಟ್ಟು ಹೋಗುತ್ತೆ. ದಯವಿಟ್ಟು ನಾನು ಬಿಟ್ಬಿಡು. ಕಬ್ಬಿನ ಗದ್ದೆ ಬೇಕಾ ನಿನ್ಗೆ? ಬೇಡಕ್ಕ, ಜೋಳದ ಹೊಲ ಬೇಕಾ ನಿನ್ಗೆ? ಬೇಡಕ್ಕ. ಲೋಫರ್, ನೋಡಕ್ ಒಳ್ಳೆ ಸಭ್ಯನ್ ತರ ಇದ್ಯಾ? ತಕ್ಕ ಶಾಸ್ತಿ ಮಾಡ್ತೀನಿ ನಿನ್ಗೆ. ಇನ್ನು ಮುಂದೆ ನೀ ಹೇಳ್ದಾಗೆ ಕೇಳ್ತೀನಿ. ನಿನ್ನ ಅಕ್ಕ ತಂಗಿ ತರ ಕಾಣ್ತೀನಿ. ಒಂದ್ ಕಂಡೀಷನ್ ಮೇಲೆ ನಿನ್ನ ಕ್ಷಮಿಸ್ತೀನಿ. ಆ ಸುರೇಶ್ಗೆ ತಕ್ಕ ಪಾಠ ಕಲಿಸ್ತೇನೆ. ಅದಕ್ಕೆ ನೀನ್ ಹೆಲ್ಪ್ ಬೇಕು. ಮಾಡ್ತೀಯಾ? ಆಯ್ತಕ್ಕ. ಬೆಂಗಳೂರಿಗೆ ಬಂದು ವಿಧಾನಸೌಧ ನೋಡದೆ ಹೋದ್ರೆ ಅವ್ರು ಬಂದ ಉದ್ದೇಶನೇ ಈಡೇರಲ್ಲ. ಅದ್ಯಾಕ್ ಹಾಗಂತೀರಾ ವಿಜಯ್? ಹೌದು, ವಿಧಾನಸೌಧಕ್ಕೆ ಲೀಡರ್ಶಿಪ್ ಗುಣ ಇದೆ. ಅದು ಮನುಷ್ಯರಿಗಲ್ವಾ ಇರ್ಬೇಕಾದದ್ದು? ಮನುಷ್ಯನಲ್ಲಿ ಲೀಡರ್ಶಿಪ್ ಅನ್ನೋದು ಮರೆಯಾದಾಗ ಪ್ರಕೃತಿ ಅಥವಾ ಮಾನ್ಯುಮೆಂಟ್ಸ್ ಲೀಡ್ ತಗೊಳ್ತವೆ. ಕುತೂಹಲ ಕೇಳ್ತೇನೆ ಕೇಳು. ವೈಜ್ಞಾನಿಕವಾಗಿ ಭೂಮಿಯ ಒಳಗಡೆ ಶಿಲಾಪದರಗಳು ಬದಲಾಗ್ತವೆ. ಹಾಗೆ ಭೂಮಿ ಮೇಲೂ, ಹಾಗೆ ಮನುಷ್ಯನಲ್ಲೂ ಕೂಡ. 15ನೇ ಶತಮಾನ ಕಳೆಯುವವರೆಗೂ ಲೀಡರ್ಶಿಪ್ ಉತ್ತರ ಕರ್ನಾಟಕದಲ್ಲಿತ್ತು. ಪುಲಕೇಶಿ ಆಗಿರ್ಬೋದು, ನೃಪತುಂಗ, ಬಸವಣ್ಣ, ಕೃಷ್ಣದೇವರಾಯ ಆಗಿರ್ಬೋದು, ಇಡೀ ನಾಡನ್ನು ತಮ್ಮ ತೆಕ್ಕೆಗೆ ತಗೊಂಡಿದ್ರು. ಮುಂದೆ ಆ ಗುಣ ದಕ್ಷಿಣ ಕರ್ನಾಟಕಕ್ಕೆ ಬದಲಾಗಿದೆ ಅಂತ ನಾನು ಗುರುತಿಸುತ್ತೇನೆ. ಟಿಪ್ಪು ಸುಲ್ತಾನ್, ವಿಶ್ವೇಶ್ವರಯ್ಯ, ಕೆಂಪೇಗೌಡ, ಕುವೆಂಪು, ಹೀಗೆ ಬೆಂಗಳೂರು ಇವತ್ತು ವಿಶ್ವದ ಗಮನ ಸೆಳೀತಾ ಇದೆ. ಎಲ್ಲಿವರೆಗೂ ನಾವು ಅರ್ಕಾವತಿಯನ್ನು ಉಳಿಸ್ಕೋತೀವೋ ಅಲ್ಲಿವರೆಗೂ ಬೆಂಗಳೂರಿನ ಜನರಿಗೆ ನೀರು ಸಮೃದ್ಧವಾಗಿರುತ್ತೆ. ಇದು ವಿಚಿತ್ರವಾದ ಕಾಲ. ಆಂತರಿಕ ಕಲಹ, ಕೆಟ್ಟ ಮಹತ್ವಾಕಾಂಕ್ಷೆಗಳು, ನಾನು ನನ್ನದು ಅನ್ನೋ ಸ್ವಾರ್ಥ, ಇದಕ್ಕೆ ಬಲಿಯಾಗುವವನು ಜನಸಾಮಾನ್ಯ. ಇಂಥ ಸ್ಥಿತಿಯನ್ನು ಜನ ಅನುಭವಿಸಿ ರೋಸ್ ಹೋಗಿದ್ದಾರೆ. ಆಕ್ರೋಶಕ್ಕೆ ಒಳಗಾಗುತ್ತಾರೆ. ಆವಾಗ್ಲೇ ಕ್ರಾಂತಿಯ ಬೀಜ ಕಾಣಿಸ್ಕೊಳ್ಳೋದು. ಒಬ್ಬ ಕ್ರಾಂತಿ ಪುರುಷ ಜನನ ಆಗೋದು. ನಾವೆಲ್ಲ ಅಂತ ಪುಣ್ಯಾತ್ಮ ನೋಡ್ತೀವಾ? ನೋಡ್ಲೂಬಹುದು, ನೋಡ್ದೇನೂ ಇರ್ಬೋದು. ಸದ್ಯಕ್ಕೆ ಆ ಪುಣ್ಯಾತ್ಮ, ಪುಣ್ಯಾತ್ಗಿತ್ತಿ ನಾವೇ ಆಗಿರ್ಬೋದು. ನೀವು ಕೂಡ. ಹಾಯ್ ಬೇಬಿ. ಹಾಯ್. ಮಂದಾಕಿನಿ ವಿಜಯ್ ಕೈ ಹಿಡ್ಕೊಂಡು ಸಿನಿಮಾ ನೋಡಕ್ ಹೋದ್ರು. ಇಸ್ ಇಟ್? ಹಾಗಾದ್ರೆ ಈ ಎಂಡನ್ನು ಏನ್ ಗುರು ಬುಲೆಟ್ ತರ ಹೋಗ್ತಾ ಇದೀಯಾ? ನಿನ್ನ ಬುಲೆಟ್ ಟುಸ್ ಅಂತು. ಒಂದು ಮಾತು ಹೇಳ್ತೀನಿ, ತಪ್ಪು ತಿಳ್ಕೊಬೇಡ. ಅವನು ಈಗಾಗಲೇ ಕಾರ್ಗಿಲ್ ಯುದ್ಧದಲ್ಲಿ 100 ಬುಲೆಟ್ಗಳ ಹಾರಿಸಿ ಸಾವಿರಾರು ವೈರಿಗಳ ರುಂಡ ಚೆಂಡಾಡದವನು. ಈ ಚೇಲಾಗಳ ಮಾತು ಕಟ್ಕೊಂಡು ನೀನ್ ಹಾಳಾಗಬೇಡ. ಅವನು ಮುಂದೆ ನಿಂದೇನು ನಡೆಯಲ್ಲ. ಏಯ್, ಇವತ್ತು ಎರಡರಲ್ಲೊಂದು ತೀರ್ಮಾನ ಆಗ್ಲೇಬೇಕು. ಒಂದು ನಾನಿರ್ಬೇಕು, ಇಲ್ಲ ನೀನಿರ್ಬೇಕು. ಹೌದಾ? ಸರಿ, ನೀನೇ ಇರು, ನಾನೇ ಹೋಗ್ತೀನಿ. ನಿಂತ್ಕೊಳ್ಳಲೇ. ಏಯ್ ಬಿಡೋ, ನಾನು ಒಬ್ಳೆ ಸಿಕ್ಕಿದ್ದೀನಿ ಅಂತ ನೀನ್ ಬುದ್ಧಿ ತೋರ್ಸ್ಬೇಡ. ಇದು ಕಾಲೇಜ್ ಕ್ಯಾಂಪಸ್. ಅದು ನನಗೂ ಗೊತ್ತಿದೆ. ಇವತ್ ನಿನ್ನ ಅದ್ಯಾವ ಗಂಡ್ಸ್ ಬಂದ್ ಕಾಪಾಡ್ತಾನೆ ಅಂತ ನಾನು ನೋಡ್ತೀನಿ. ಬಿಡೋ, ಹೋಗು. ಹಿಡ್ಕೊಳ್ಳೋಣ. ಬಿಡ್ರೋ, ಬಿಡ್ರೋ ನನ್ನ. ಕಾಲ್ ಗಟ್ಟಾಗಿ ಹಿಡ್ಕೊಳ್ಳೋ. ಬಿಡ್ರೋ. ಕೂಕೋ, ಎಷ್ಟು ಬೇಕಾದ್ರೂ ಕೂಕೋ. ನಿನ್ನ ನೀವು ಕಾಪಾಡೋದಿಕ್ಕೆ ಯಾವ ಕೃಷ್ಣನೂ ಬರಲ್ಲ, ರಕ್ಷಣೆಗೆ ಯಾವ ಭೀಮನೂ ಬರೋದಿಲ್ಲ. ನಾನು ನಿನ್ಗೆ ಏನ್ ಮಾಡ್ತೀನಿ ಗೊತ್ತಾ? ಹೊಡೆಯಲ್ಲ, ಕಿಸ್ ಮಾಡ್ತೀನಿ. ಕೃಷ್ಣ ಭೀಮ ಬರೋದು
ದ್ವಾಪರ ಯುಗದಲ್ಲಿ. ಇದು ಕಲಿಯುಗ. ಪಾಪ ಮಾಡ್ದವ್ರಿಗೆ ಸ್ಪಾಟ್ ನಲ್ಲೇ ಶಿಕ್ಷೆ. ಸ್ವಾಮಿ, ತಮ್ಮ ಮಗ ರೌಡಿಗಳನ್ನೆಲ್ಲ ಕರ್ಕೊಂಬಂದು ನಮ್ಮ ಕಾಲೇಜು ಹುಡುಗರಿಗೆಲ್ಲ ಹೊಡಿಸಿ ರಾದ್ದಾಂತ ಮಾಡ್ತಾ ಇದ್ದಾನೆ. ತಾವು ದಯವಿಟ್ಟು ಇಲ್ಲಿಗೆ ತಕ್ಷಣಕ್ಕೆ ಬನ್ನಿ. ನನ್ ಕಾಲೇಜ್ನಲ್ಲಿ ನನ್ ಕಣ್ಣೆದುರುಗಡೆನೆ ನನ್ ಮಗನ್ ಹೊಡಿತಾ ಇದೆಯಲ್ಲ, ಎಷ್ಟೋ ಧೈರ್ಯ ನಿನ್ಗೆ? ರೀ MP ಸಾಹೇಬ್ರೆ, ಅಲ್ಕಾ ಕೆಲಸ ಮಾಡ್ದವ್ನ್ ಹೊಡಿಯೋಕೆ ಧೈರ್ಯ ಯಾಕ್ರಿ ಬೇಕು? ಎಷ್ಟು ನಿಗರ್ಕಂಡ್ ಮಾತಾಡ್ತೀಯ ನೀನು? ಒಬ್ಬ ಜನಪ್ರತಿನಿಧಿ ಮಗನ ಮೇಲೆ ಕೈ ಮಾಡ್ತಾ ಇದೆಯಲ್ಲ. ರೇ ಪ್ರಿನ್ಸಿಪಾಲ್ ರೇ, ನಾನ್ ಕಾಲೇಜ್ ಕಟ್ಸಿದ್ದಕ್ಕೂ ಸಾರ್ಥಕ ಆಯ್ತು ಬಿಡ್ರಿ. ರೇ ಇನ್ಸ್ಪೆಕ್ಟರ್, ಇವನ್ನ ಒದ್ದು ಬೆಂಡೈತ್ರಿ. ರೇ ಇನ್ಸ್ಪೆಕ್ಟ್ರೆ, ಬೆಂಡ್ ಎತ್ಬೇಕಾಗಿರೋದು ಈ MP ಸಾಹೇಬ್ರ ಮಗನ್ನ. ನಾವಿಲ್ಲಿ ವಿದ್ಯೆ ಕಲಿಯೋಕ್ ಬರೋದು, ಗುಂಡಾಗಿರಿ ಮಾಡೋದಕ್ಕಲ್ಲ. ಆ ಮಾತು ವಾಪಸ್ ತಗೊಳಯ್ಯ. ಗುರು, ನಮ್ಮ ಯುವಶಕ್ತಿ ಏನು ಅಂತ ತೋರ್ಸೋಣ ಗುರು. ರೇ, ಇವನ್ ಅರೆಸ್ಟ್ ಮಾಡಿ ಹೊಡಿಕಾಕ್ರಿ. ಅವ್ನ ಯಾವನ್ ಬಂದ್ ಬಿಡಿಸ್ಕೊಂಡು ಹೋಗ್ತಾನೆ ನಾನು ನೋಡೇ ಬಿಡ್ತೀನಿ. ಇನ್ಸ್ಪೆಕ್ಟ್ರೆ, ಇಲ್ಲಿ ಪೊಲೀಸ್ನವ್ರದ್ದು ಏನು ಕೆಲಸ ಇಲ್ಲ. ಇವ್ರ ಮಾತು ಕೇಳಿ ಅರೆಸ್ಟ್ ಮಾಡೋಕ್ ಬಂದ್ರೆ ಮುಂದೆ ನಡೆಯೋದೇ ಬೇರೆ. ಇದು ವಿದ್ಯಾರ್ಥಿ ಶಕ್ತಿ, ಯುವ ಶಕ್ತಿ. ನಾವು ಮನಸ್ಸು ಮಾಡಿದ್ರೆ ನೀವು ಅಷ್ಟೇ. ಇಲ್ಲಿ ತಪ್ಪು ಮಾಡಿರೋನು MP ಸಾಹೇಬ್ರ ಮಗ. ಮುಂದಾಗೋ ಅನಾಹುತಕ್ಕೆ ನೀವೇ ಕಾರಣ ಆಗ್ತೀರಾ. ರೇ ಸ್ವಾಮಿ, ಈ ಹುಡುಗಿ ಮೇಲೆ ಮಾನಭಂಗ ಮಾಡೋಕ್ ಪ್ರಯತ್ನ ಪಟ್ಟಿರೋನು ಈ ದೊಡ್ಡ ಮನುಷ್ಯರ ಮಗ. ಇವಳು ಮುಂದೆ ನಾಡಿಗೆ ಕಣ್ಮಣಿ ಆಗಬೇಕಾದಂತವಳು. ಈ ಎಲ್ಲಾ ದೌರ್ಜನ್ಯಗಳನ್ನ ನೋಡ್ಕೊಂಡು ಕೂತ್ಕೊಳ್ಳೋದಕ್ಕೆ ನಾವೇನು ಕೈಗೆ ಬಳೆ ತೊಟ್ಕೊಂಡಿಲ್ಲ. MP ಮಗ ಅಂತ ಹೇಳ್ಬಿಟ್ಟು ಅವ್ನ್ ಕೊಡೋ ಹಿಂಸೆನ ತಡ್ಕೊಳಕ್ಕೆ ನಾವೇನ್ ಜೈಲಲ್ಲಿರೋ ಖೈದಿಗಳ? ಅಪ್ಪನ ಆರಾಮಿದ್ದುನಲ್ಲಿ ಬದುಕ್ತಿರ ಇವನ್ಗೆ ಪಾಠ ಕಲ್ಸಿತ್ತಪ್ಪ. ಹೆದರ್ಕೋಬೇಡಿ ಸಾರ್, ನೀವ್ ಹೆದರ್ಕೋಬೇಡಿ. ಸತ್ಯಾನ ಎದುರಿಸೋಕ್ ಬೇಕಾಗಿರೋದು ಮಚ್ಚಲ್ಲ, ಎದೆ ಗುಂಡಿಗೆ ಸಾರ್. ನಮ್ಮ ಒಗ್ಗಟ್ಟು ಏನು ಅಂತ ತೋರ್ಸೇನೆ ನಾವಿವತ್ತಿಲ್ಲಿಂದ ಕಾಲ್ ಕೀಳೋದು. ಏನಂತೀರ ಫ್ರೆಂಡ್ಸ್? ರೇ ಪ್ರಿನ್ಸಿಪಾಲ್ ರೇ, ಇದೆಲ್ಲ ನಿಮ್ದೇ ಕುಮ್ಮಕ್ಕು ಅಂತ ನನಗೆ ಚೆನ್ನಾಗಿ ಗೊತ್ತು ಕಣ್ರಿ. ಸ್ವಾಮಿ, ತಾವು ಈ ಸಂಸ್ಥೆನ ಹುಟ್ಟು ಹಾಕಿರ್ಬೋದು, ಆದ್ರೆ ಇದನ್ನ ನಿರ್ವಹಿಸೋ ಜವಾಬ್ದಾರಿನ ನಾನು ಹೊತ್ಕೊಂಡಿದ್ದೀನಿ. ಈ ಸಂಸ್ಥೆನ ಉಳಿಸೋ, ಇದ್ರ ಘನತೆನ ಬೆಳೆಸೋ ಹೊಣೆಗಾರಿಕೆ ನನ್ನ ತಲೆ ಮೇಲಿದೆ. ಇಲ್ಲಿ ತಪ್ಪು ಮಾಡಿರೋನು ನಮ್ಮ ಒಬ್ಬ ವಿದ್ಯಾರ್ಥಿ ಅಷ್ಟೇ. ಅವನು ಯಾರ ಮಗ ಅನ್ನೋದು ಮುಖ್ಯ ಆಗಲ್ಲ. ನನ್ನ ವರ್ತನೆಯಿಂದ ತಮ್ಮ ಬೇಸರ ಆಗಿದ್ರೆ ಬನ್ನಿ ನನ್ನ ಚೇಂಬರ್ಗೆ, ನಾನು ರಾಜೀನಾಮೆ ಕೊಡ್ತೀನಿ. ಇನ್ಸ್ಪೆಕ್ಟರ್, ಏನ್ ಮಾಡು ಅಂತೀರಾ? ಸರ್, ಪರಿಸ್ಥಿತಿ ಕೈ ಮೀರ್ತಾ ಇದೆ. ಪ್ರೆಸ್ನವ್ರಿಗೆ ನಿಮ್ ಮಗ ಅಂತ ಗೊತ್ತಾದ್ರೆ ಇದನ್ನ ದೊಡ್ಡ ಇಶ್ಯೂ ಮಾಡ್ಬಿಡ್ತಾರೆ. ಹೌದೌದು, ಇದನ್ನ ಇಲ್ಲೇ ಅದಂಬಿಡಿ. ಎಸ್, ಯು ಆರ್ ರೈಟ್. ಆತ್ಮೀಯ ವಿದ್ಯಾರ್ಥಿ ಮಿತ್ರರೇ, ತಪ್ಪು ಯಾರೇ ಮಾಡ್ಲಿ ತಪ್ಪೆ. ನನ್ನ ಮಗ ಮಾಡಿದ್ರು ತಪ್ಪೆ, ಪ್ರಿನ್ಸಿಪಾಲ್ರ ಮಗ ಮಾಡಿದ್ರು ತಪ್ಪೆ. ರೇ ಇನ್ಸ್ಪೆಕ್ಟ್ರೆ, ಈ ನನ್ನ ಮಗನ ಒದ್ದು ಒಳಗಡೆ ಹಾಕ್ರಿ. ಅವಾಗ್ಲೇ ಈ ನನ್ನ ಮಗನ ಬುದ್ಧಿ ಬರೋದು. ಏನ್ ಡ್ಯಾಡಿ, ಹೋಗೋ. ಏಯ್, ಹೋಗುದ್ರು ಹೋಗ್ತಿರ್ಬೇಕು, ಎಳ್ಕೊಂಡೋಗ್ರಿ. ಯುವಶಕ್ತಿ, ನಾನ್ ಬರ್ಲಾ? ನನ್ಗೆ ಅಪ್ಡೇ ಕೊಡ್ರಪ್ಪ.
ಬರ್ತೀನಿ. ಏನ್ರಿ ನೋಡೋದಕ್ಕೆ ಸಭ್ಯಸ್ತರ ತರ ಕಾಣಿಸ್ತಾ ಇದ್ದೀರಾ? ಇದನ್ನೇನ್ ದೇವಸ್ಥಾನ ಅನ್ಕೊಂಡ್ರೋ ಅಥವಾ ಕಬ್ಬನ್ ಪಾರ್ಕ್ ಅನ್ಕೊಂಡ್ರೋ? ನೋಡಿದ ಜನ ಏನ್ ಅನ್ಕೊಳ್ತಾರೆ ಅನ್ನೋ ಪರಿಜ್ಞಾನ ಬೇಡವಾ? ದಿನ ಬಿಟ್ಟು ದಿನ ಇದೇ ಕಥೆ ಇವರದು. ಹರಟೆ ಹೊಡೆಯೋದಕ್ಕೆ ದೇವಸ್ಥಾನ ಉಪಯೋಗ ಮಾಡ್ಕೊಂಡಿದ್ದಾರೆ. ನಮಗೂ ಹೇಳಿ ಹೇಳಿ ಸಾಕಾಗಿದೆ ಧರ್ಮದರ್ಶಿಗಳೇ. ರೇ, ಈ ದೇವಸ್ಥಾನದಲ್ಲಿ ಹೇಳೋರು ಕೇಳೋರು ಯಾರು ಇಲ್ಲ ಅಂತ ತಿಳ್ಕೊಂಡಿದ್ದೀರಾ? ನಿಮ್ಮ ನಡವಳಿಕೆಯಿಂದ ಇಲ್ಲಿಗೆ ಬರೋ ಭಕ್ತಾದಿಗಳ ಮೇಲೆ ಎಂತ ಪರಿಣಾಮ ಬೀರುತ್ತೆ ಅನ್ನೋ ಪ್ರಜ್ಞೆ ಇಲ್ಲದೆ ಮೈಮರೆತು ಮಾತಾಡ್ತಾ ಇದ್ದೀರಾ? ರೀ ಯಜಮಾನ್ರೆ, ನೀವು ತಿಳ್ಕೊಂಡಿರೋ ಹಾಗೆ ನಾವು ಲವರ್ಸ್ ಅಲ್ಲ. ಇನ್ನೇನು, ಅಣ್ಣ ತಂಗಿನ, ಗಂಡ ಹೇಳ್ತೀನ? ಎರಡೂ ಅಲ್ಲ. ಅವಳು ನನ್ನ ಸ್ಟೂಡೆಂಟ್, ನಾನು ಅವಳು ಗುರು. ಶಾಂತಂ ಪಾಪಂ. ಕೇಳಿದ್ರೇನಪ್ಪ, ನೋಡಿದಿರಾ? ಸ್ಕೂಲ್ನಲ್ಲಿ ಪಾಠ ಹೇಳೋ ಮೇಷ್ಟ್ರು ದೇವಸ್ಥಾನದಲ್ಲಿ ಪಾಠ ಹೇಳ್ತಾ ಇದ್ದಾನೆ. ಕಾಲ ಕಲಿಕಾಲ ಸ್ವಾಮಿ ಕೆಟ್ಟೋಗ್ಬಿಡ್ತು. ನೋಡೆ, ಈ ಮೇಷ್ಟ್ರು ಕಾಲೇಜ್ ಹುಡುಗಿನೇ ಪಟಾಯಿಸ್ಕೊಂಡ್ಬಿಟ್ಟಿದ್ದಾನೆ. ಲವ್ ಮಾಡಕ್ಕೆ ಈ ದೇವಸ್ಥಾನನೇ ಬೇಕಾಗಿತ್ತಾ? ಯಾಕ್ರಿ, ಯಾಕೆ ನೀವೆಲ್ಲ ಹೀಗೆ ತಪ್ಪಾಗಿ ತಿಳ್ಕೊತಾ ಇದ್ದೀರಾ? ಒಂದ್ ಸಬ್ಜೆಕ್ಟ್ ನಾನು ನೆನ್ಸ್ಕೊಂಡು ನಕ್ವಿ ಅಷ್ಟೇ. ಅದನ್ನ ನೀವು ತಪ್ಪಾಗಿ ತಿಳ್ಕೊಂಡ್ರೆ ಅದಕ್ಕೆ ನಾವು ಹೊಣೆ ಅಲ್ಲ. ಇಷ್ಟಕ್ಕೂ ನಾವಿಬ್ರು ಒಳ್ಳೆ ಸ್ನೇಹಿತರು. ಅಯ್ಯೋ, ಕೇಳಿದ್ರೇನಪ್ಪ? ಕೇಳಿ, ಇವರು ಲವರ್ಸ್ ಅಲ್ವಂತೆ, ಸ್ನೇಹಿತರಂತೆ. ಪೂಜಾರ್ರೆ, ಇಂಥವ್ರು ಇರೋದ್ರಿಂದಲೇ ಕಾಲಕ್ಕೆ ಮಳೆ ಬೆಳೆ ಆಗದೆ ಜನ ಹಸುವಿನಿಂದ ಸಾಯ್ತಾ ಇರೋದು. ನಿಮ್ಮಿಂದಾಗಿ ನಮ್ ದೇವಸ್ಥಾನ ಮೈಲಿಗೆ ಆಗ್ಬಿಡ್ತಲ್ರಿ. ಸಾಕ್ ನಿಲ್ಲಿಸ್ರಿ ರೀ ಧರ್ಮದರ್ಶಿಗಳೇ. ಏನಂದ್ರಿ ನೀವು? ದೇವಸ್ಥಾನ ಮೈಲಿಗೆ ಆಯ್ತು ಅಂದ್ರ? ರೀ ಪೂಜಾರ್ರೆ, ನಮ್ಮಿಂದ ಅಪವಿತ್ರ ಆಯ್ತು ಅಂದ್ರ? ಪವಿತ್ರ ಅಪವಿತ್ರದ ಅರ್ಥ ಗೊತ್ತೇನ್ರಿ ನಿಮ್ಗೆ? ಮನಸ್ಸಲ್ಲಿರೋ ಅಪವಿತ್ರತೆ ದೇಹದಲ್ಲಿರೋ ಮೈಲ್ಗೆನ ಹೋಗ್ಲಾಡ್ಸ್ಕೊಳ್ಳಿ. ಪೂಜೆ ಮಾಡೋ ಕೆಲ್ಸನ ಹೆಂಗಸರಿಗೂ ಕೊಡಿ. ಹೆಂಗಸರನ್ನ ಸಮಾನತೆ ಗೌರವದಿಂದ ನೋಡಿ. ಇಲ್ಲಿ ನೋಡಿ ಸರ್, ಎಷ್ಟು ಕೆಟ್ಟದಾಗ ಬರ್ತಿದ್ದಾರೆ. ರಾಜು ಸರ್, ಮಂದಾಕಿನಿನ ವಿಜಯನ ನನ್ನ ಚೇಂಬರ್ಗೆ ಬರಕ್ ಹೇಳ್ರಿ. ಮಂದಾಕಿನಿ, ಈಗ ಟೈಮ್ ಎಷ್ಟು ಗೊತ್ತಾ? ನಿನಗೋಸ್ಕರ ಕಾದು ಕಾದು ಸುಸ್ತಾಗೋಯ್ತು. ಎಷ್ಟು ದಿವಸದಿಂದ ನಡೀತಾ ಇದೆ ಈ ನಿನ್ನ ವ್ಯವಹಾರ? ಹಂಗಂದ್ರಿ ನಜ್ಜಿ? ಪಾಠ ಹೇಳ್ಕೊಡೋ ಮೇಷ್ಟ್ರ ಜೊತೆ ಕಾಲೇಜ್ ಬಿಟ್ಬಿಟ್ಟು ಓಡಾಡ್ತೀಯಂತೆ? ಓ ಅದಾ, ನಾವಿಬ್ರು ಒಳ್ಳೆ ಫ್ರೆಂಡ್ಸು. ಅನೇಕ ವಿಚಾರಗಳನ್ನ ಮಾತಾಡ್ತೀವಿ. ಲೈಬ್ರರಿಲಿ, ಕ್ಯಾಂಟೀನಲ್ಲೂ ಕೂತ್ಕೋತೀವಿ, ದೇವಸ್ಥಾನಕ್ಕೂ ಹೋಗ್ತೀವಿ. ಯಾಕಜ್ಜಿ, ಇದ್ರಲ್ಲಿ ತಪ್ಪು ಕಾಣಿಸ್ತಾ? ತಪ್ಪು ನಿಂದಲ್ಲಮ್ಮ, ನಿನ್ನ ವಯಸ್ಸಿಂದು. ನೀನ್ ಇಲ್ಲಿಗೆ ಬಂದಿದ್ದು ಚೆನ್ನಾಗಿ ಓದಿ ಹೆಸರು ತಗೊಳ್ಳೋಕೆ ಅಂತ. ಕಾಲೇಜ್ ಗೋಡೆಗಳ ಮೇಲೆ ಹೆಸರು ಬರ್ಸಿಸ್ಕೊಳಕಲ್ಲ. ಸರಿ ಹೋಯ್ತು. ನೂಲ್ನಂತೆ ಸೀರೆ, ತಾಯಿಯಂತೆ ಮಗಳು. ಮಂದಾಕಿನಿ, ನಾನು ಜೀವನದಲ್ಲಿ ದೊಡ್ಡ ತಪ್ಪು ಮಾಡಿಬಿಟ್ಟೆ. ಅದೇ ತಪ್ಪು ನಿನ್ ಜೀವನದಲ್ಲೂ ನಡೀಬಾರ್ದು. ಓದ್ತೀನಿ ಅಂದೆ, ಬ್ರಹ್ಮಚಾರಿಣಿಯಾಗಿರ್ತೀನಿ ಅಂದೆ. ಈಗೇನಾಯ್ತು? ಎಲ್ಲಿಗೆ ಹೋದ್ರು ನಿಂದೇ ಮಾತು. ನಾನ್ ಮಾತಾಡ್ತಾನೆ ಇದ್ದೀನಿ, ಯಾಕೆ ಉತ್ತರ ಕೊಡ್ತಾ ಇಲ್ಲ? ಮಾತಾಡು. ಏನ್ ಮಾತಾಡ್ಲಿ ಅಜ್ಜಿ? ಹಾಲುಗಲದ ಹಸುಳೆ ಮುಖದಲ್ಲಿ ಗಾಯ ಮಾಡಿ ನೋವಾಯ್ತಾ ಮಗು ಅಂತ ಕೇಳಿದ್ರೆ ಆ ಮಗು ಏನ್ ಹೇಳುತ್ತೆ ಅಜ್ಜಿ? ನಮ್ ಲೆಕ್ಚರರ್ಸ್ ನಮ್ಮನ್ನ ಫ್ರೆಂಡ್ಸ್ ಆಗಿ ಟ್ರೀಟ್ ಮಾಡ್ತಾರೆ. ನನ್ ಎಲ್ಲಾ ಸಮಸ್ಯೆಗಳಿಗೂ ಸ್ಪಂದಿಸೋ ಒಳ್ಳೆ ಸ್ನೇಹಿತ ಕಣಜ್ಜಿ. ನಾನ್ ಅಗ್ನಿ ಜ್ವಾಲೆ. ನನ್ ಗುರಿ ಏನು ಅಂತ ಗೊತ್ತಿದೆ ಅಲ್ವಾ ಅಜ್ಜಿ? ಅಗ್ನಿನ ಅಪ್ಕೊಂಡವ್ರು ಬೂದಿ ಆಗ್ತಾರೆ. ನಾನ್ ಸರಿಗೆ ಇದ್ದೀನಿ ಅಜ್ಜಿ. ಒಂದೇ ತರ ವಿಚಾರ ಮಾಡ್ತಿದೀವಿ, ನಡ್ಕೋತಿದೀವಿ. ಈ ಸಮಾಜದ ಗೊಡವೆ ನಮ್ಗೆ ಯಾಕಜ್ಜಿ? ಇಷ್ಟ್ರ ಮೇಲೆ ನಾನ್ ದೊಡ್ಡವಳಾಗಿ ತಪ್ಪು ಮಾತಾಡ್ಬಿಟ್ಟೆ. ನೀನು ಅಪ್ಪಟ ಚಿನ್ನ ಕಣಮ್ಮ. ಈಗ ತಾನೇ ಕಾಗೆ ಬಂಗಾರ ಅಂತಿದ್ದೆ. ನೀನ್ ಹೇಗಾದ್ರೂ ಇರು, ಏನಾದ್ರೂ ಮಾಡು. ನನ್ ಮನ್ಸ್ಗಂತೂ ತೃಪ್ತಿ ಆಯ್ತು. ಗೋಡೆ ಬರಹ ನೋಡಿ ಈ ತರ ಮಾತಾಡ್ದೆ, ಅಕಸ್ಮಾತ್ ಅವ್ರ ಜೊತೆ ಓಡೋದ್ರೆ? ಒಳ್ಳೇದಾಯ್ತು ಅಂತ ಮೂಗ್ದಾರ ಹಾಕಿ ಮಂತ್ರ ಹೇಳಿಸ್ಬಿಡ್ತೀನಿ. ಅದು ಈ ಜನ್ಮದಲ್ಲಿ ಸಾಧ್ಯ ಇಲ್ಲ. ನಾನೇ ಬೇರೆ, ನನ್ ಸ್ಟೈಲೇ ಬೇರೆ. ಅಬ್ಬಾ, ಅರ್ಧ ಲೀಟರ್ ಹಾಲು ಕೊಡಿ. ದೂರ ನಿಂತ್ಕೊಂಡು ಹಾಲ್ ತಗೊಳ್ರಿ. ಅರ್ಜೆಂಟ್ ಮೇಡಮ್, ಅರ್ಜೆಂಟ್. ಏನಕ್ಕೆ ಅರ್ಜೆಂಟು? ಹುಡುಗಿರ್ ಮೈ ಮೇಲೆ ಬಿದ್ದು ಹಾಲ್ ತಗೊಳ್ಳೋದಕ್ಕ? ಇಲ್ಲ ಮೇಡಮ್, ಮಳೆ ಬರ್ತಾ ಇತ್ತಲ್ಲ ಅದಕ್ಕೆ. ಅರ್ಜೆಂಟು. ಹೊಂಟಿನಾ? ಬರ್ತೀಯಾ? ನಾನು ಹೊಂಟಿನೇ. ನನ್ನ ಹತ್ರನೇ ಟಿಕೆಟ್ ಇದೆ. ಓ,
ಸಾರಿ 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 ಮೇಡಮ್. ಏನ್ ಸಾರಿ, ಕಣ್ಕಾಡ್ಸಲ್ವಾ ನಿನ್ಗೆ? ಪ್ರತಿ ಕ್ಷಣ ಪ್ರತಿ ನಿಮಿಷ ನಗರದಲ್ಲಿ ಶೋಷಣೆ ಸಾಮಾನ್ಯ. ಗಂಡಸಿನ ಆಸರೆ ಇಲ್ಲದೆ ಹೋದ್ರೆ ಸಮಾಜ ನೋಡೋ ರೀತಿನೇ ಬೇರೆ. ನಾನ್ ಸೋಲೋದಕ್ ಮೊದಲು ನನ್ ಗುರಿ ಈಡೇರಿಸ್ಕೊಳ್ಬೇಕಾದ್ರೆ ನಾನ್ ಬೇರೆ ದಾರಿ ಹುಡ್ಕೋಬೇಕು. ತಗೊಳ್ಳಿ ನಿಮಗೆ ಆನಂದ್, ತಗೊಳ್ಳಿ ಮಂದಾಕಿ. ನಿಮ್ಮ ಪ್ರಯಾಣ ಸುಖಕರವಾಗಿರಲಿ. ಹಾಯ್ ಮಂದಾಕಿನಿ, ತಗೋ ನಿನ್ ಡೈರಿ. ಏ ನಂದಲ್ಲ, ನಿಂದೆ ನಿಂದೆ ಹಾಯ್ ನಮಸ್ತೆ ಮೇಷ್ಟ್ರೆ, ತಗೊಳ್ಳಿ ನಿಮ್ ಡೈರಿ. ನಂದಲ್ವಲ್ಲ? ನಿಮ್ದೆ ಯಾ, ಹೇಗಿದೆ ನನ್ನ ಐಡಿಯಾ? ಅವ್ರ ಡೈರಿ ಅವ್ರಿಗೆ, ಅವ್ರ ಡೈರಿ ಅವಳಿಗೆ. ನಾಳೆ ಓದಿದ ಮೇಲೆ ನಡೆಯೋ ಕಥೆನೇ ಬೇರೆ. ನಾನೊಬ್ಬ ನತದೃಷ್ಟ. ಕಾರ್ಗಿಲ್ ಯುದ್ಧದಲ್ಲಿ ಸಾಕಷ್ಟು ಸೈನಿಕರನ್ನು ಕೊಂದಿದ್ದೆ. ಆಗ ವಿಧಿ ಕ್ರೂರವಾಗಿ ವರ್ತಿಸಿತ್ತು. ಹತ್ತಿರದಲ್ಲೇ ಸಿಡಿದ ಸೆಲ್ ಒಂದು ನನ್ನ ದೇಹವನ್ನು ಛಿದ್ರಗೊಳಿಸಿತ್ತು. ವೈದ್ಯರು ನನ್ನನ್ನು ಬದುಕಿಸಿದ್ದೇ ಒಂದು ಸಾಹಸ. ಈ ಸಾಹಸದಲ್ಲಿ ನನ್ನ ಪುರುಷ ಅವತಾರವನ್ನೇ ಕತ್ತರಿಸಿ ಹಾಕಿ ನನ್ನ ಜೀವ ಉಳಿಸಿದ್ರು. ಮೇಲ್ನೋಟಕ್ಕೆ ಪುರುಷ, ನಾನು ಒಂಥರ ಬದುಕಿದ್ರು ಸತ್ತ ಹಾಗೆ. ನನ್ನದು ಒಂಥರ ವಿಚಿತ್ರ ಜೀವನ. ಬಾಲ್ಯದಲ್ಲಿ ನಾನು ನೋಡಿದ್ದು ಒಂದು ಅಸಹ್ಯ ದೃಶ್ಯ. ಸುಖಿಸೋದಿಕ್ಕೆ ಕಂಡುಕೊಂಡ ಅನೈತಿಕ ಹಾದಿ ನನಗೆ ತುಂಬಾ ಕಿರಿಕಿರಿ ಮಾಡಿದೆ. ಆಯಾ ಅನುಭವಿಸಿದ ಹಿಂಸೆ ಇವತ್ತಿಗೂ ನನ್ನ ಕಣ್ಣಿಗೆ ಕಟ್ಟದಾಗಿದೆ. ಅಬ್ಬಾ ಭಗವಂತ, ಹೆಣ್ಣಾಗಿ ಇಷ್ಟೊಂದು ನೋವು ಯಾತನೆ ಅನುಭವಿಸ್ಬೇಕಾ? ಲೈಂಗಿಕ ಶೋಷಣೆ ನನಗೆ ಹೇಸಿಗೆ ತರಿಸಿದೆ. ಮನೆಯಲ್ಲಿ ನನ್ನ ಮದುವೆಗೆ ಇನ್ನಿಲ್ಲದ ಒತ್ತಾಯವಿದೆ. ನನಗ್ ಮದುವೆ ಬೇಡವಾಗಿದೆ. ಕಟ್ಟಿಕೊಂಡವಳ ಜೊತೆ ಸುಖ ಹಂಚ್ಕೊಳ್ಳೋದ್ರಲ್ಲಿ ನನಗೆ ಸಾಧ್ಯವಿಲ್ಲದಂತ ಪರಿಸ್ಥಿತಿ. ಬ್ರಹ್ಮಚಾರಿಣಿ ಆಗಿದ್ದು ಮದರ್ ತೆರೇಸಾ ತರ ಆಗ್ಬೇಕು ಅನ್ನೋ ನನ್ನ ಆಸೆ ಈಡೇರೋದು ಸಂಶಯ ಅಂತ ಕಾಡ್ತಾ ಇದೆ. ಒಂದು ಗಂಡಸಿನ ಸಹಾಯ ಪಡೆದೇ ಈಡೇರಿಸ್ಕೊಳ್ಬೇಕು ಅಂದ್ರೆ ಆತ ಅಣ್ಣನಾಗಿರ್ಬೇಕು ಅಥವಾ ತಮ್ಮನಾಗಿರ್ಬೇಕು. ಅವರಿಬ್ರು ನನಗಿಲ್ಲ. ನಂಬಿಕೆ ಕಳ್ಕೊಂಡಿರೋ ಈ ಪ್ರಪಂಚದಲ್ಲಿ ಯಾರನ್ನ ನಂಬೋದು? ಆ ದೇವರು ಒಂದು ಗಂಡಿಗೆ ಒಂದು ಹೆಣ್ಣನ್ನ ಜೊತೆ ಮಾಡಿರ್ತಾನೆ ಅಂತ ಕೇಳಿದ್ದೀನಿ. ನನ್ನ ಪಾಲಿನ ಜೊತೆಗಾತಿ ಎಲ್ಲಿದ್ದಾಳು? ನಿನ್ನನ್ನೇ ಹುಡುಕ್ತಾ ಇದ್ದೆ. ನಾನು ಅಷ್ಟೇ. ಅದ್ ನನ್ನ ಡೈರಿ. ಅದ್ ನನ್ ಡೈರಿ. ನಾನು ಓದ್ದೆ. ನಾನು ಓದ್ದೆ. ಮಂದಾಕಿನಿ, ನಮ್ಮಿಬ್ರ ಕಥೆ ಈ ಹಳಿಗಳ ತರನೇ ಇದೆಯಲ್ಲ. ಇದಕ್ಕೆ ಕೊನೆ ಅನ್ನೋದೇ ಇಲ್ಲ. ಎಲ್ಲೂ ಸೇರೋದೂ ಇಲ್ಲ. ಏನಮ್ಮ, ಏನು ಸಿಹಿ ಸುದ್ದಿ ಹೇಳ್ತೀನಿ ಅಂದೆ? ಹೌದಜ್ಜಿ, ಹೆಣ್ಣಿಗೆ ಸೌಂದರ್ಯನೇ ಶತ್ರು. ಅದಕ್ಕೆ ಗಂಡ ಅನ್ನೋ ಬಾಡಿಗಾರ್ಡ್ನ ಹುಡ್ಕೊಂಡಿದ್ದೀನಿ. ಯಾರಮ್ಮ ಆ ನಿನ್ನ ಬಹದ್ದೂರ್ ಗಂಡು? ನಮ್ ಕಾಲೇಜ್ ಲೆಕ್ಚರರ್ ಅಜ್ಜಿ. ಓಹೋ, ಗುರು ಸಾಕ್ಷಾತ್ ಪರಬ್ರಹ್ಮ. ಅಂದ್ರೆ ಗುರುನೇ ಮದುವೆ ಆಗ್ತೀಯಾ? ಮತ್ತೆ ನಿನ್ನ ಗುರಿ? ಮನುಷ್ಯ ಪ್ರಸಂಗ ಮತ್ತು ಪರಿಸ್ಥಿತಿಗಳಿಗೆ ಬದಲಾಗದೆ ಹೋದ್ರೆ ಅನಾಹುತ ಆಗುತ್ತೆ. ಅದಕ್ಕೆ ಈ ನಿರ್ಧಾರ. ಕಮಿಂಗ್, ಬಂದೆ, ಬರ್ತಾ ಇದ್ದೀನಿ. ವಾವ್, ಬ್ಯೂಟಿಫುಲ್. ಯಾರ್ ನೀವು? ಈ ಮನೆ ಸೊಸೆ. ಸೊಸೆನಾ? ಈ ಮನೆ ಸೊಸೆ ಅಂತೀರಾ? ಒಂದ್ ನಿಮಿಷ. ಅಮ್ಮ, ಏನೋ ಇಲ್ಲಿ ನೋಡು, ನಿನ್ ಸೊಸೆ ಬಂದಿದ್ದಾಳೆ. ಅಮ್ಮ, ನಿನ್ನ ಪತಿದೇವರ ಹೆಸರೇಳು ತಾಯಿ. ಭಕ್ತ, ನಿನ್ನ ತಪಸ್ಸಿಗೆ ಮೆಚ್ಚಿದ್ದೇನೆ. ಮದುವೆ ಆಗ್ಬೇಕನ್ನೋ ನಿನ್ನ ಲೈನ್ ನ ಕ್ಲಿಯರ್ ಮಾಡಿದ್ದೀನಿ. ಅಂದ್ರೆ ನನ್ನ ಅತ್ತಿಗೆ ಆಗೋರು, ಈ ಮನೆ ಸೊಸೆ ಆಗೋರು. ಪ್ರಪಂಚದ 8ನೇ ಅದ್ಭುತ. ಬಲ್ಗಾಲಿಟ್ಟು ಒಳಗ್ ಬಾಮ್ಮ. ಅಂತೂ ಮದ್ವೆ ಮಾಡ್ಕೋತೀನಿ ಅಂತ ಹೇಳಿ ನಮ್ ಭಾರ ಎಲ್ಲ ಇಳಿಸ್ತೀಯಲ್ಲ ಕಂದ. ಮಂದಾಕಿನಿ ಎಲ್ಲ ಹೇಳಿದಾಳೆ. ಮದುವೆನೇ ಬೇಡ ಅಂತ ಹೇಳ್ತಿದ್ಲು, ಈಗ ಒಪ್ಕೊಂಡಿದ್ದಾಳೆ. ಏನೇ ಬ್ರಹ್ಮಚಾರಿಣಿ,
ಕನ್ನಿಕಾ ಪರಮೇಶ್ವರಿ, ಮದರ್ ತೆರೇಸಾ, ಅಕ್ಕ ಮಹಾದೇವಿ ಅಂತ ಹೇಳ್ತಾ ಇದ್ದೆ. ತುಂಬಾ ಸಂತೋಷ ಆಯ್ತು ನನ್ ಮಾತ್ ಕೇಳಿ ಮದ್ವೆಗೆ ಒಪ್ಕೊಂಡಿದ್ದಕ್ಕೆ. ಅಕ್ಕ ಮಹಾದೇವಿನೂ ಮದ್ವೆ ಆಗಿ ಬ್ರಹ್ಮಚಾರಿಣಿ ಆಗಿರ್ಲಿಲ್ವಾ? ಏ ಹಾಗೇನಾದ್ರೂ ಮಾಡ್ಬಿಟ್ಯಾ? ನೋಡಪ್ಪ ವಿಜಯ್, ನಿಮಗೆ ಮದ್ವೆ ಆಗಿ 1 ವರ್ಷ ಆದ್ಮೇಲೆ ಆದಷ್ಟು ಬೇಗ ನನ್ನ ಜೊತೆಲಿ ಆಟ ಆಡೋಕೆ ಒಂದು ಪುಟ್ಟ ಮಗುನ ಕೊಟ್ಬಿಡಿ. ಇಂತ ಸಿಹಿ ಸುದ್ದಿಗೆ ಊರಿಗೆಲ್ಲ ಹೋಳಿಗೆ ಊಟ ಹಾಕ್ಸಿ ಡೋಲ್ ಬಾರಿಸಿ ವಾಲ್ಗ ಊದ್ಸ್ಬಿಡಿ. ನೂರು ವರ್ಷ ಅನ್ಯೋನ್ಯವಾಗಿ ಬಾಡಿ. ಕಾಲೇಜು ಪರವಾಗಿ ಒಂದು ಸಣ್ಣ ಉಡುಗೊರೆ. ಥ್ಯಾಂಕ್ ಯು ಸರ್. ಮದುವೆ ಆಯ್ತು ಅಂತ ಓದಿ ನಿಲ್ಲಿಸ್ಬಿಡ್ಬೇಡ. ಇಲ್ಲ ಸರ್. ಹಾಯ್ ಮಂದಾಕಿನಿ. ಹಾಯ್. ಹ್ಯಾಪಿ ಮ್ಯಾರಿಡ್ ಲೈಫ್. ಥ್ಯಾಂಕ್ ಯು. ನಾನ್ ಮೋಹನ. ಓ ಇವನು ನನ್ ಬಾಲ್ಯದ ಗೆಳೆಯ. ನಿನಗೇನ್ ಅನ್ಸ್ತಾ ಇದೆ ಮಂದಾಕಿನಿ? ಜೀವನ ಪೂರ್ತಿ ಬ್ರಹ್ಮಚಾರಿಣಿ ಆಗಿರ್ಬೇಕು ಅನ್ಕೊಂಡಿದ್ದೆ. ಹಳ್ಳಿಲ್ ಕಂಡ ಕನಸು ಸಿಟಿಗ್ ಬಂದ್ಮೇಲೆ ಕರ್ಗೋಯ್ತು. ಮನ್ಸ್ ಮಾಡಿದ್ರೆ ಈಗ್ಲೂ ಆಗ್ಬೋದಲ್ವಾ? ಗಂಡು ಅನ್ನೋ ಬೆಂಕಿ ಮುಂದೆ ಬೆಣ್ಣೆ ಅಂತ ಹೆಣ್ಣು ಕರ್ಗೋದಿಕ್ಕೆ ಹೆಚ್ಚೊತ್ ಬೇಕಾಗಿಲ್ಲ. ನನ್ ಬೆಂಕಿ ಅಲ್ವಲ್ಲ? ನಾನಿನ್ನೂ ಕರಗದೆ ಇರೋ ಬೆಣ್ಣೆ. ನಾವಿಬ್ರು ಪರಸ್ಪರ ಒಪ್ಕೊಂಡು ಮದುವೆ ಆಗಿರೋದು. ಇಲ್ದೇ ಇದ್ದಿದ್ರೆ ಇಲ್ದಿದ್ರೆ ಈ ಸಮಯದಲ್ಲಿ ಎಲ್ರು ಏನ್ ಮಾಡ್ತಾರೋ ಅದನ್ನೇ ಮಾಡ್ತೀನಿ. ಏಯ್ ಬೇಡ ನೋಡು. ಬೇಡ ಅನ್ನೋಕ್ ನೀನ್ ಯಾರು? ಬೇಕು ಅನ್ನೋಕೆ ನಾನ್ ಯಾರು? ಈ ದಿವಸನ ಎಷ್ಟು ದಿನದಿಂದ ಕಾಯ್ತಿದ್ದೆ ಗೊತ್ತಾ? ಏಯ್ ಏನಾಯ್ತು ನಿಂಗೆ? ಅಷ್ಟ್ ಬೇಗ ಒಪ್ಪಂದ ನಾನ್ ಮರ್ತ್ಬಿಟ್ಯಾ? ಏನು ಒಪ್ಪಂದನ? ಇದೇನ್ ಇಂಡಿಯಾ ಪಾಕಿಸ್ತಾನ್ ಬಾರ್ಡರಾ? ಇಲ್ಲಿ ಯಾವ ಬಾರ್ಡರ್ ಲೈನು ಇಲ್ಲಮ್ಮ. ಯು ಚೀಟರ್. ನನ್ ಕನ್ಸನ್ ಕೊಲ್ಬೇಡ ನೀನು. ಬೆಣ್ಣೆನ ಕರ್ಗಿಸೋಕೆ ಬೆಂಕಿ ಬೇಕು. ಅದು ಓಲ್ಡ್ ಸ್ಟೈಲು. ಈಗ ಹೊಸ ಸ್ಟೈಲ್ ತೋರಿಸ್ತೀನಿ. ಸುಂದರವಾದ ಹೆಣ್ಣು, ಅದು ನನ್ನ ಹೆಂಡತಿ. ಫಸ್ಟ್ ನೈಟ್ ಅಲ್ಲಿ ಸುಮ್ಮನೆ ಬಿಡೋಕೆ ನಾನೇನ್ ಮುಟ್ಟಾಲಣ್ಣ. ಕಮಾನ್ ಕಮಾನ್ ಮಂದಾಕಿನಿ, ಕಮಾನ್ ಕಮಾನ್ ಐಸೆ, ಕಮಾನ್ ಕಮಾನ್ ಮಂದಾಕಿನಿ. ಇಷ್ಟೊಂದು ನೀಚ ಅಂತ ಅನ್ಕೊಂಡಿರ್ಲಿಲ್ಲ. ಹೋಗಾಚೆ. ಸಾರಿ ಮಂದಾಕಿನಿ, ಅಳ್ಬೇಡ. ನಾನು ನಿನ್ನ ಪರೀಕ್ಷೆ ಮಾಡಿದೆ. ನಿಜ ಹೇಳ್ತಿದ್ಯಾ ವಿಜಯ್? ನಿಜವಾಗ್ಲೂ ಮಂದಾಕಿನಿ, ಇನ್ಮೇಲೆ ಕನಸಿನಲ್ಲೂ ಈ ತರ ಮಾಡಲ್ಲ. ಪ್ರೀತಿ ಹಿಂದೆ ಕಾಮ ಇರುತ್ತೆ ಅಂತ ಹೇಳ್ತಾರೆ. ಪ್ರೀತಿ ಹಿಂದೆ ವಾತ್ಸಲ್ಯ ಕೂಡ ಇರುತ್ತೆ. ಆ ವಾತ್ಸಲ್ಯಕ್ಕೆ 100 ಅರ್ಥಗಳಿರುತ್ತೆ. ಅದರಲ್ಲಿ ಸ್ನೇಹ ಕೂಡ ಒಂದು. ಕಲ್ಪನೆ ಬಹಳ ಸುಂದರ. ನಾನು ಅಷ್ಟೇ ಸುಂದರ. ನಿಮಗಿಂತ ಅಲ್ಲೊಬ್ಬ ಸುಂದರ.
ಬನ್ನಿ ರೀ, ಯಾರೊಬ್ಬ ಮನೆ ಒಳಗ್ ನುಗ್ಗಿದಾನೆ. ಅವ್ನ್ ಏನೇನೋ ಮಾತಾಡ್ತಾ ಇದ್ದಾನೆ. ಅವ್ರ ಮೇಲ್ಗಡೆ ಹೋದ, ಹೋಗ್ ನೋಡ್ರಿ. ಹೌದಾ? ಯಾರು ಇಲ್ವಲ್ಲ ಮಂದಾಕಿನಿ? ಈ ದೊಡ್ಡ ಮನೆಯಲ್ಲಿ ನೀನೊಬ್ಳೆ ಇದ್ದೆ ನೋಡು. ಅದಕ್ಕೆ ನಿನ್ಗೆಲ್ಲೋ ಭ್ರಮೆ. ನನ್ಗೊಂದು ಅರ್ಥ ಆಗ್ತಾ ಇಲ್ಲ. ಅದಕ್ಕೆ ಸ್ನಾನಕ್ಕೆ ಬಿಸಿ ರೆಡಿನಾ? ಹಾಗೆ ಟಿಫನ್ಗೂ ರೆಡಿ ಮಾಡ್ಬಿಡಿ, ನನಗೆ ಕಾಲೇಜಿಗೆ ಟೈಮ್ ಆಯ್ತು. ಏನೋ ದೀಪು, ಯಾವಾಗ್ಲೂ ಅದ್ಕೇನ್ ಗೊಳಾಯ್ಕೋತಿಯಲ್ಲ, ನೀನೇ ಗೀಸರ್ ಆನ್ ಮಾಡ್ಕೊಂಡು ಸ್ನಾನ ಮಾಡಕ್ಕಾಗಲ್ವಾ? ಇರ್ಲಿ ಬಿಡಿ ಅತ್ತೆ, ಅವನ್ಗೂ ಒಂದ್ ಮದ್ವೆ ಮಾಡ್ಸಿದ್ರೆ ರಗಳೆ ತಪ್ಪತ್ತೆ. ಹೇಗಿದ್ರು ಒಂದ್ ಹುಡುಗಿನ ಸೆಲೆಕ್ಟ್ ಮಾಡ್ಕೊಂಡಿದ್ದಾನಲ್ವಾ? ಮಂದಾಕಿನಿ ಹೇಳೋದು ಸರಿಯಾಗಿ ಇದೆ. ಏ ದೀಪು, ನಾಳೆ ನೀನು ಉಡ್ಬಿ ಅಪ್ಪ ಅಮ್ಮದಿನ ಕರ್ಕೊಂಬಾರ, ಮಾತುಕತೆ ಮಾಡಿ ಮುಗಿಸ್ಬೋಣ. ಬನ್ನಿ. ನಮಸ್ಕಾರ. ನಮಸ್ಕಾರ. ಸರ್. ಹಲೋ. ಹಲೋ. ಹುಡ್ಗ ಹುಡುಗಿ ಲವ್ ಮಾಡಿದ್ದಾರೆ ಅಂತ ಮದ್ವೆನ ಸಿಂಪಲ್ ಮಾಡ್ಬಿಡಿ. ಈ ಹುಡುಗರು ಫಾಸ್ಟ್ ಅಂತ ನಾವೇನ್ ಮದ್ವೆನ ಅವಸರವಾಗಿ ಮಾಡ್ಕೊಡಲ್ಲ. ನಮಗಿರೋದು ಒಬ್ಬನೇ ಮಗಳು. ಅಳಿಯಂದ್ರು ಚೆನ್ನಾಗಿ ಓದ್ಲಿ, ಫಾರಿನ್ ಹೋಗ್ಲಿ, ಚೆನ್ನಾಗಿರ್ಬೇಕು. ಅವ್ರು ಏನ್ ಕೇಳಿದ್ರು ಕೊಡೋದಿಕ್ಕೆ ನಾವು ರೆಡಿ. ಅಯ್ಯಯ್ಯೋ, ಏನಾಯ್ತಮ್ಮ? ಮಂದಾಕಿನಿ. ವಿಜಯ್, ವಿಜಯ್, ಡಾಕ್ಟರ್ ಫೋನ್ ಮಾಡಬೇಕಾ? ಮಿಸ್ಟರ್ ವಿಜಯ್, ಕಂಗ್ರ್ಯಾಚುಲೇಷನ್ಸ್, ನೀವು ತಂದೆ ಆಗ್ತಾ ಇದ್ದೀರಾ. ಮಂದಾಕಿನಿ ಗರ್ಭಿಣಿ ಆಗಿರೋ ವಿಷಯ ನಾನಾಗ ಅವಳಿಗೆ ಹೇಳೋವರೆಗೂ ನೀವ್ಯಾರು ಅವಳಿಗೆ ಹೇಳಬಾರ್ದು. ಇದು ನನ್ ಮೇಲೆ ಆಣೆ. ಸದ್ಯಕ್ಕೆ ದೀಪಕ್ ಮದುವೆನ ಮುಂದಕ್ಕಾಕಿ. ಹೆಸರಿಗಷ್ಟೇ ಗಂಡ, ಕಾಲೇಜ್ನಲ್ಲಿ ಅವಳು ನನ್ನ ಜೊತೆ ಎಲ್ಲ ಮುಗಿಸ್ಕೊಂಡ್ಬಿಟ್ಟು. ಗುರು ಪ್ರೆಗ್ನೆಂಟ್ ಅಂತ. ಅದು ನಂದೇ ಪ್ರಾಡಕ್ಟ್. ಹಾಗಾದ್ರೆ ಆ ಮೇಷ್ಟ್ರು? ಅವನು ಹೆಸರಿಗಷ್ಟೇ, ಜಸ್ಟ್ ಲೇಬಲ್.
3 ದಿವಸದಿಂದ ಈ ಗೊಂಬೆಗಳ ಜೊತೆ ಚದುರಂಗದ ಆಟ ಆಡ್ತಿದ್ದೀರಿ. ಇವ್ರು ನಿಮ್ ಶತ್ರುಗಳು ಅಥವಾ? ನನ್ನ ಮನಸ್ಸಿನಲ್ಲಿ ಹೋಗ್ತಿರೋ ರಾಕ್ಷಸರು, ನನ್ನನ್ನ ಇಂಚಿಂಚಾಗಿ ತಿಂದು ಹಾಕ್ತಿರೋರು. ಅದ್ ಸರಿ ಸರ್, ಈ ಗೊಂಬೆಗಳು ಯಾರು ಅಂತ ಹೇಳಲೇ ಇಲ್ಲ. ಅದು ನನ್ನ ಸಮಸ್ಯೆ, ನಿನ್ಗೆ ಅರ್ಥ ಆಗಲ್ಲ. ಜಸ್ಟ್ ಲೀವ್ ಮೀ ಅಲೋನ್. ಓಕೆ ಸರ್. ಎಷ್ಟು ಸರ್ತಿನೋ ಹೇಳೋದ್ ನಿನ್ಗೆ ನಿಧಾನಕ್ಕೆ ಬೈಕ್ ಓಡಿಸು ಅಂತ. ರಸ್ತೆ ಕಡೆ ಗಮನನೇ ಇರಲ್ಲ. ಎಲ್ಲಿ ಬಿಚ್ಚ ಬಟ್ಟೆನಾ? ನನಗೆ ನಾಚಿಕೆ ಆಗ್ತದೆ. ಮೊನ್ನೆ ಸ್ನಾನ ಮಾಡುವಾಗ ಮೈ ಉಜ್ಜಿಸ್ಕೊಂಡಿಯಲ್ಲ, ಅವಾಗ ಆಗ್ದಿರೋ ನಾಚಿಕೆ ಈಗಾಗತ್ತಾ? ನಾಚಿಕೆ ಅಂತೆ ನಾಚಿಕೆ. ನೀವೇ ತಾನೆ ಹಬ್ಬ ಅಂದ್ಬಿಟ್ಟು ಎಣ್ಣೆ ಹಚ್ಚಿ ಸ್ನಾನ ಮಾಡಿಸಿದ್ದು? ಅವತ್ತು ನಾನೇ ಸ್ನಾನ ಮಾಡಿಸಿದ್ದು, ಇವತ್ತು ನಾನೇ ಮಾಡಿಸಿದ್ದು, ನಾಳೆನೂ ನಾನೇ ಮಾಡಿಸ್ತೀನಿ. ಏನ್ ಮಾಡ್ತಾ ಇದ್ಯಾ? ನಿಮ್ಮಂತ ಅದಕ್ಕೇನ್ ಪಡೆಯೋದಿಕ್ಕೆ ನಾನು ಹೇಳ್ತೀನಿ ಮತ್ತೆ ಪುಣ್ಯ ಮಾಡಿದ್ದೆ. ನನ್ನ ತಾಯಿ ಕೂಡ ನನ್ನ ಜೊತೆ ಯಾವತ್ತೂ ಕಷ್ಟ ಸುಖ ಹಂಚಿಕೊಳ್ಳಿಲ್ಲ. ತಾಯಿ ಪ್ರೀತಿ ಏನು ಅಂತ ಇವತ್ತು ಕಂಡೆ. ಇನ್ ಮುಂದೆ ತಾಯಿನೂ ನೀವೇ, ಅತ್ತಿಗೆನೂ ನೀವೇ. ದೀಪಕ್, ಯಾಕಮ್ಮ ವಿಜಯ್ ಬರ್ಲಿಲ್ಲ ಅಂತ ಯೋಚನೆ ಮಾಡ್ತಾ ಇದ್ಯಾ? ಇಲ್ಲ ಅತ್ತೆ, ಅದ್ಯಾಕೋ 2-3 ದಿವಸದಿಂದ ಊಟನೇ ಸೇರ್ತಿಲ್ಲ. ಅದಿನ್ ಮುಂದೆ ಹಾಗೆ ಕಣಮ್ಮ. ಯಾಕತ್ತೆ? ಅದು ಕೆಲವ್ರಿಗೆ ಕೆಲವು ಪದಾರ್ಥ ನೋಡಿದಾಗ ಅಲರ್ಜಿ ಆಗತ್ತೆ. ನಾನು ನಿನ್ಗೇನು ನಾನೇ ಸಿಎಂ ಆಗಬೇಕು. ನಾನು ಸಿಎಂ ಆದ್ರೆ ನಿನಗೆ ಅಂತಿಂತದೊಂದು ಸಣ್ಣ ಪೋರ್ಟ್ಫೋಲಿಯೋ ಕೊಟ್ಟು ನೀನು ಒಬ್ಬ ಮಿನಿಸ್ಟರ್ ಮಾಡ್ತೀನಿ ಕಣೋ. ನಾವು ಮೆಜಾರಿಟಿ ಬರ್ಲಿಲ್ಲ ಅನ್ನೋ ಮತ್ತೆ ಸಮ್ಮಿಶ್ರ ಸರ್ಕಾರ ಆಗುತ್ತೆ. ಸಮ್ಮಿಶ್ರ ಸರ್ಕಾರದ ಹಣೆ ಬರ ಏನು ಅಂತ ನಿನ್ಗೆ ಗೊತ್ತಲ್ಲ. 2 ದೋಣಿ ತಗೊಂಬಂದು ಮತ್ತೆ ತೆಪ್ಪ ಕಟ್ತಾರೆ, ಹೊರಡ್ತಾರೆ. ಇವ್ರು ಗುರಿ ಮುಟ್ಟಿದ ತಕ್ಷಣನೇ ಇನ್ನೊಬ್ರು ಕುಣಿಕೆನ ಬಿಚ್ಬಿಡ್ತಾರೆ, ಅವ್ರು ನನ್ನೀರಲ್ಲಿ ಬಿದ್ದೋಗ್ಬಿಡ್ತಾರೆ. ಹಂಗಾಗದ್ ಬೇಡಪ್ಪ, ಗೊತ್ತಾಯ್ತಾ? ಅದಕ್ಕೋಸ್ಕರನೇ ಕಾರ್ಯಕರ್ತರ ಸಭೆನ ಚೆನ್ನಾಗಿ ಮಾಡು. ಅಲ್ಪಸಂಖ್ಯಾತರ ಬಗ್ಗೆ ಯಾರಾದ್ರೂ ದನಿ ಎತ್ತೋರು ಇದ್ರೆ ಅದು ನಾನು, ನೀನು ಮರಿ. ಎಲ್ಲಿ ನಿಮ್ ಮಗ? ಯಾಕೆ? ಅವನ್ ಮಾಡಿರೋ ಹಲ್ಕ ಕೆಲ್ಸಕ್ಕೆ ಅವನೇನಂತ ತಪ್ಪು ಮಾಡಿದಾನೆ? ಮಾಡಿದಷ್ಟೇ ಅಲ್ಲ, ಅದ್ರ ಪ್ರತಿಫಲನ ಉಣ್ಣು ಹಾಗೆ ಮಾಡಿದಾನೆ. ಇವತ್ತು ಅವನ್ನ ಮುಗಿಸೇ ಬಿಡ್ತೀನಿ. ಸುಲಭವಾಗೇನೋ ಮುಗಿಸ್ಬಿಡ್ಬೋದು, ಆದ್ರೆ ಜೀವ ಕೊಡಕ್ಕಾಗತ್ತಾ? ಜೀವ ಕೊಡೋದು ಮುಗಿಸೋದು ಎಲ್ಲ ಅವನ ಕೈಲಿದೆ. ನಾಲ್ಕು ತಿಂಗಳಿಂದ ನನ್ನ ಮಗ ಈ ಸ್ಥಿತಿಲಿದ್ದಾನೆ ನೋಡಪ್ಪ. ಸ್ನೇಹಿತರೆ, ಕನ್ನಡ ಸಾಹಿತ್ಯದಲ್ಲಿ ವಚನ ಸಾಹಿತ್ಯ ಬಹಳ ಗಂಭೀರವಾದಂತ ಸಾಹಿತ್ಯ. ಕನ್ನಡ ಬೆಳೆಯುತ್ತಾ ಬೆಳೆಯುತ್ತಾ ಇವತ್ತಿಗೆ ರಾಷ್ಟ್ರೀಯ ಮಟ್ಟದಲ್ಲಿ 7 ಜ್ಞಾನಪೀಠ ಪ್ರಶಸ್ತಿಗಳನ್ನು ತನ್ನದಾಗಿಸಿಕೊಂಡಿದೆ. ಸರ್, ಒಂದ್ ಡೌಟು ಕೇಳಿ. 12ನೇ ಶತಮಾನದಲ್ಲಿ ಕನ್ನಡ ಇಷ್ಟೊಂದು ಸರಳವಾಗಿತ್ತ? ನಿನ್ನ ಅಭಿಪ್ರಾಯ ಏನು? ಸರ್, ಒಂದು ವೇಳೆ ಸರಳವಾದ ಕನ್ನಡ ಭಾಷೆ ಅವತ್ತು ಬಳಕೆಯಲ್ಲಿ ಇದ್ದಿದ್ದೇ ಆದ್ರೆ 12ನೇ ಶತಮಾನದಿಂದ ಟಿಪ್ಪು ಸುಲ್ತಾನನ ಕಾಲದವರೆಗೂ ಬಂದಂತ ಎಲ್ಲಾ ಶಾಸನಗಳು ಹಳೆಗನ್ನಡದಲ್ಲೇ ಇವೆ. ಯಾಕೆ ಆ ಶಾಸನಗಳಲ್ಲಿ ಸರಳವಾದ ಕನ್ನಡವನ್ನು ಬಳಸಲಿಲ್ಲ?
ಗುಡ್ ಕ್ವೆಶನ್. ಫಗು ಹಳಕಟ್ಟಿ, ಡಾಕ್ಟರ್ ಎಲ್ ಬಸವರಾಜು, ಎಂ ಕಲಬುರ್ಗಿ ಇವರೆಲ್ಲ ವಚನ ಸಾಹಿತ್ಯವನ್ನು ವ್ಯಾಖ್ಯಾನ ಮಾಡಿದರು. ತೀರಾ ಇತ್ತೀಚೆಗೆ, ಅಂದ್ರೆ 15ನೇ ಶತಮಾನದ ಆಜುಬಾಜಿಗೆ ಇರ್ಬೋದು. ಮಂದಾಕಿನಿ, ಏನಾಯ್ತು? ಮಂದಾಕಿನಿ, ನೀವು ಹೋಗಿ ಕಾರ್ ತಗೊಂಡ್ ಬನ್ನಿ. ಓಕೆ. ನಮಸ್ಕಾರ ಮೇಡಮ್. ಮಿಸ್ಟರ್ ವಿಜಯ್, ಎಲ್ಲ ಚೆಕಪ್ ಆಗಿದೆ. ರಿಪೋರ್ಟ್ಸು ನಾಳೆ ಸಿಗುತ್ತೆ. ಬಂದ್ ಕಲೆಕ್ಟ್ ಮಾಡ್ಕೊಂಡು ಹೋಗಿ. ಟೇಕ್ ಕೇರ್. ಓಕೆ ಡಾಕ್ಟರ್. ಏನಾಗಿದೆ ನನ್ಗೆ? ಏನೂ ಆಗಿಲ್ಲ, ಎಲ್ಲ ಆಮೇಲೆ ಹೇಳ್ತೀನಿ. ಥ್ಯಾಂಕ್ ಯು ಡಾಕ್ಟರ್. ನಾವೇನು ಬರ್ತೀವಿ. ಓಕೆ. ಅಮ್ಮ, ಏನಪ್ಪ? ಈ ರಿಪೋರ್ಟ್ನ ಅದಕ್ಕೆ ಕೊಟ್ಬಿಡಿ. ಮಂದಾಕಿನಿ, ತಗೊಂಬ ನಿನ್ ಮೆಡಿಕಲ್ ರಿಪೋರ್ಟು. ದೀಪಕ್ಕು ಈಗ ತಂದ್ಕೊಟ್ಟ. ಇದು ಸಾಧ್ಯನೇ ಇಲ್ಲ. ಇದ್ರಲ್ಲೇನೋ ಮೋಸ ಇದೆ. ಡಾಕ್ಟರ್, ನಾನ್ ಮಂದಾಕಿನಿ ಮಾತಾಡ್ತಿರೋದು. ನೀವ್ ಕಳ್ಸಿರೋ ರಿಪೋರ್ಟ್ ನಂದೇನಾ? ಹೌದು ಮಂದಾಕಿನಿ. ಈಗ 3 ತಿಂಗಳ ಹಿಂದೆ ನಿನ್ ಮೈದನ ನಿಶ್ಚಿತಾರ್ಥ ದಿನಾನೇ ಹೇಳಿದ್ನಲ್ಲ, ಯಾಕೆ ನಿನ್ ಗಂಡ ನಿನಗೆ ಹೇಳಿಲ್ವಾ? ಏನಾಯ್ತಮ್ಮ ಮಂದಾಕಿನಿ? ಏನಾಯ್ತಮ್ಮ? ಏನಾಯ್ತು? ಮೋಸ ಮಾಡ್ಬಿಟ್ಟ ನನ್ಗೆ. ಏನು ಮೋಸ ಮಾಡ್ದ? ಏನ್ ಮಾಡ್ದ ಹೇಳು. ಇಲ್ಲಿ ಬಾಮ, ನನ್ನ ಹತ್ರ ಬಾಮ. ಇಲ್ಲಿ ಬಾಮ. ಯಾಕಮ್ಮ, ಏನಾಯ್ತು? ಏನಾಯ್ತಾ? ಏನಾಗ್ಬಾರ್ದು ಅಂತ ಬಯಸಿದ್ದು, ಯಾವ ಉದ್ದೇಶ ಇಟ್ಕೊಂಡಿದ್ದೋ ಅದನ್ನೆಲ್ಲ ನಿಮ್ ಮಗ ಹಾಳು ಮಾಡ್ಬಿಟ್ಟ. ನನ್ ಮೇಲೆ ಸೇಡ್ ತೀರಿಸ್ಕೊಂಡ್ಬಿಟ್ಟ. ಅವ್ನ್ ಮೋಸ್ಕಾರ ಅವನು. ಅಯ್ಯೋ ಹುಚ್ಚಿ, ಗಂಡನ್ನ ಯಾರು ಮೋಸ್ಕಾರ ಅಂದ್ರೆ ಕೇಳ್ದವ್ರು ನಗ್ತಾರೆ. ನಗಬೇಕು, ಅಳ್ಬೇಕು, ನನ್ಗೇನು ಗೊತ್ತಾಗ್ತಾ ಇಲ್ಲ. ಮೋಸದಿಂದ ಅವನನ್ನ ಅನುಭವಿಸ್ಬಿಟ್ಟ. ಅವನು ಮೋಸದಿಂದ ಯಾಕಮ್ಮ ಅನುಭವಿಸ್ತಾನೆ? ನಿನಗ್ ತಾಳಿ ಕಟ್ಟಿಲ್ವಾ ಅವನು? ತಾಳಿನೂ ಕಟ್ಟಿದಾನೆ, ಗಂಡನೂ ಆಗಿದ್ದಾನೆ, ಈಗ ಅಪ್ಪನೂ ಅನ್ನಿಸ್ಕೊತಾ ಇದ್ದಾನೆ. ನಮ್ಮಿಬ್ಬರ ನಡುವೆ ಆಗಿರೋ ಒಪ್ಪಂದ ನಿಮಗ್ ಗೊತ್ತಿದ್ರೆ ನೀವ್ ಈ ತರ ಮಾತಾಡ್ತಿರ್ಲಿಲ್ಲ. ನನ್ನ ಹೊಣೆ ಬರಕ್ಕೆ ನೀವೇನ್ ಮಾಡ್ತೀರಾ? ಹೋಗಿ ಇಲ್ಲಿಂದ. ಹಲೋ ವಿಜಯ್, ನಾನಪ್ಪ ನಿಮ್ಮಮ್ಮ ಮಾತಾಡ್ತಾ ಇರೋದು. ಬೇಗ ಮನೆಗ್ ಬಂದ್ಬಿಡಪ್ಪ ಅರ್ಜೆಂಟ್ ಆಗಿ. ಅಮ್ಮ, ಏನಾಯ್ತಮ್ಮ? ಬಂದ್ಯಪ್ಪ ಬಾ. ಮಂದಾಕಿನಿ ತಾನ್ ಬಸರಿ ಆಗ್ಬಿಟ್ಟಿದೀನಿ, ಗಂಡ ಮೋಸ ಮಾಡ್ಬಿಟ್ಟಿದಾನೆ ಅಂತ ಹೇಳಿ ಹುಚ್ಚಿ ತರ ಆಡ್ತಾ ಇದ್ದಾಳೆ. ನಿಂತ್ಕೊಳ್ಳಿ ಅಲ್ಲೇ. ಯಾಕೆ ಹಿಂಗ್ ಮಾಡ್ಬಿಟ್ರಿ ನೀವು? ನನ್ ಕನ್ಸ್ಗಳನ್ನೆಲ್ಲ ನುಚ್ಚಿನವ್ರು ಮಾಡ್ಬಿಟ್ರಿ. ಕೂಲ್ ಡೌನ್ ಮಂದಾಕಿನಿ, ಕೂಲ್ ಡೌನ್. ಕೂಲ್ ಡೌನಾ? ಕೂಲ್ ಡೌನಾ? ಹೊಟ್ಟೆಲ್ ಬೆಂಕಿ ಸುರಿದು ಶಾಂತಿ ಮಂತ್ರ ಹೇಳ್ತೀರಾ?
ನಿಮ್ಮ ನಂಬಿ ಪಕ್ಕದಲ್ಲಿ ಮಲಗಿದ್ದಕ್ಕೆ ನನಗೆ ಈ ಶಿಕ್ಷೆನಾ? ಗುರು ಗೆಳೆಯ ಅಂತ ನಂಬಿದ್ದೆ, ಪುರುಷ ಅಂತ ಪೌರುಷ ತೋರಿಸ್ಬಿಟ್ರ? ನಾನೇನು ಮಾಡ್ಲಿಲ್ಲ ಮಂದಾಕಿನಿ, ನನ್ನ ನಂಬು. ನೀವೇನು ಮಾಡ್ಲಿಲ್ಲ, ನಾನ್ ಬಸರಿ ಆಗ್ಬಿಟ್ಟೆ. ದೇವ್ರ ಕೊಟ್ಟು ವರ ಅಂತ ತಿಳ್ಕೊಳ್ಳೋಷ್ಟು ಮೂರ್ಖಳಲ್ಲ. ದೇವರಾಣಿಗೂ ನಾನು ನಿನ್ನ ಕೆಟ್ಟ ದೃಷ್ಟಿನ ನೋಡೇ ಇಲ್ಲ. ನಾನೇ ಕಾಲ್ ಜಾರಿದ ಹೆಣ್ಣಲ್ವಾ? ಹಾಗಂತ ನಾನು ಹೇಳಿಲ್ವಲ್ಲ. ಯಾರನ್ನು ಕಣ್ಣೆತ್ತಿ ನೋಡಿಲ್ಲ, ಯಾವ ಗಂಡಸು ನನ್ನ ಮುಟ್ಟಿಲ್ಲ, ಅದಕ್ಕೆ ಅವಕಾಶನೂ ಕೊಟ್ಟಿಲ್ಲ. ನನ್ ಜೊತೆ ಇದ್ದವ್ರು ನೀವೇ ನನ್ನನ್ನು ಏಮಾಸಿ ಅನ್ಭವಿಸ್ಬಿಟ್ರಿ. ಅರ್ಥ ಮಾಡ್ಕೊ ಮಂದಾಕಿನಿ. ನನ್ನ ಮೆಡಿಕಲ್ ರಿಪೋರ್ಟು ಕೂಗಿ ಕೂಗಿ ಹೇಳ್ತಾ ಇದೆ, ಐ ಆಮ್ ಅನ್ಫಿಟ್ ಫಾರ್ ಚೈಲ್ಡ್ ಪ್ರೊಡಕ್ಷನ್ ಅಂತ. ಕಾರ್ಗಿಲ್ ಯುದ್ಧದಲ್ಲಿ ನನ್ನ ಕಾಮ ಸುಟ್ಟು ಸರ್ವನಾಶ ಆಯ್ತು. ಕಾಲೇಜಲ್ಲಿ ಪರಿಚಯ ಆಯ್ತು, ಹಿಂದೆ ಬಿದ್ರಿ. ಇನ್ನೊಬ್ಬ ನೇರವಾಗಿ ಅಟ್ಯಾಕ್ ಮಾಡ್ದ, ನೀವು ಒಳಗೆ ಸಂಚು ಮಾಡಿದ್ರಿ. ಅವ್ನ್ ಸೋತ, ನೀವ್ ಗೆದ್ರಿ. ನಿಮ್ಮಿಬ್ರ ಆಟಕ್ಕೆ ನಾನ್ ಬಲಿ ಪಶು ಆದೆ. ಕನ್ನಿಕಾ ಪರಮೇಶ್ವರಿ, ಅಕ್ಕ ಮಹಾದೇವಿ, ಮದರ್ ತೆರೇಸಾ ತರ ಬದುಕ್ಬೇಕು ಅನ್ಕೊಂಡೆ. ನೀವು ವಂಚಿಸಿ ಅನುಭವಿಸಿ ದುಷ್ಟತನದ ಇನ್ನೊಂದು ಮುಖ ತೋರಿಸಿದ್ರಿ. ಸಂಗೀತ, ಸಾಹಿತ್ಯ, ನಾಡು ನುಡಿ ಅಂತ ನನ್ನನ್ನು ಏಮಾರಿಸಿ ನನ್ ಸ್ನೇಹ ಮಾಡಿದ್ರಿ. ನಿಮ್ಮಂತವ್ರ ಗಂಡಸ್ಕುಲಕ್ಕೆ ಅವಮಾನ. ಕೆಣಕ್ಬೇಡ ನನ್ನನ್ನ. ಆಗಿರೋ ಅನಾಹುತಕ್ಕೆ ಎಳ್ಳಷ್ಟು ಕಾರಣಕರ್ತ ನಾನಲ್ಲ, ತಪ್ಪು ನಿನ್ನಿಂದಾಗಿದೆ. ಎಷ್ಟು ಸಲೀಸಾಗಿ ಹೇಳ್ಬಿಟ್ರಿ. ಗಂಡ್ಸು ಹೆಣ್ಣನ್ನ 4 ಗೋಡೆಗಳ ಮಧ್ಯೆ ಇಟ್ಟು ಆಳ್ತಾನೆ, ಸುತ್ತಲೂ ದಿಗ್ಬಂಧನ ಹಾಕ್ತಾನೆ, ಕೊನೆಗೆ ಹಾಸೊಂಡು ಬೀಸೋಗಿತಾನೆ. ಅಂಥ ಜಾತಿಗೆ ಸೇರಿದ ಗಂಡಸು ನಾನಲ್ಲ. ನಿನಗಿಷ್ಟ ಇಲ್ಲ ಅಂದ್ರೆ ಹೇಳು, ಅಬಾರ್ಷನ್ ಮಾಡಿಸ್ಬಿಡೋಣ. ಶಿಶು ಹತ್ಯೆ ಮಹಾಪಾಪ. ಹೆಣ್ಣಿಗೆ ತಾಯ್ತನ ಕೊಟ್ಟಿದ್ಯಾಕೆ? ಅವಳು ಕ್ಷಮಯ ಧರಿತ್ರಿ ವಸುಂಧರೆ ಅಂತ. ಕೀಚಕ, ರಾವಣ, ದುರ್ಯೋಧನ, ದುಶ್ಯಾಸನ ಎಲ್ಲಾನು ಗಂಡಸ್ರೆ. ಒಬ್ಳನ್ ತೋರಿಸ್ರಿ ದುಷ್ಟೆ ಅಂತ. ರಾಮಾಯಣದಲ್ಲಿ ಸೀತೆ, ಮಹಾಭಾರತದಲ್ಲಿ ದ್ರೌಪದಿನ ಬಲಿಪಶು ಮಾಡಿದ್ರಿ. ಮಹಾಸತಿ ಅನುಸೂಯಾಳನ್ನ ತ್ರಿಮೂರ್ತಿಗಳು ಬೆಟ್ಲೆ ನೋಡ್ಬೇಕು ಅಂದ್ರು. ನನಗಾಗಿರೋ ವಂಚನೆಗೆ ಉತ್ತರ ಬೇಕು, ಪರಿಹಾರ ಅಲ್ಲ. ನಾನು ನಿಸರ್ಗ ನಿಯಮನ ಉಲ್ಲಂಘಿಸಿರಬಹುದು, ಆದ್ರೆ ತಾಯ್ತ ನಾನ್ ಕಳ್ಕೊಳ್ಳಲ್ಲ. ಅಂಥ ತಪ್ಪು ಮಾಡಿ ಹೆಣ್ಣು ಕುಲಕ್ಕೆ ಕಳಂಕ ತರಲ್ಲ. ತಪ್ಪೋ ಒಪ್ಪೋ, ನಾನ್ ನನ್ ತಾಯ್ತ ನಾನು ಉಳಿಸ್ಕೊಳ್ಳೋ ನಿರ್ಧಾರ ಮಾಡಿದೀನಿ. ನನ್ ಬದುಕನ್ನ ನಾನೇ ರೂಪಿಸ್ಕೊಳ್ತೀನಿ. ಹೊರಡಿ ನೀವಿಲ್ಲಿಂದ. ಹಾಗಾದ್ರೆ ಅವರು ನಾಳೆ ನನ್ನ ಹುಡ್ಕೊಂಡು ಬರ್ಬೋದು. ನಾನು ಎಲ್ಲಿದ್ದೀನಿ, ಏನ್ ಮಾಡ್ತಾ ಇದ್ದೀನಿ, ನೀವ್ ಯಾರಿಗೂ ಹೇಳ್ಬೇಡಿ, ಗೊತ್ತಲ್ಲ? ಸರ್ ನೀವಾ? ಆನಂದ್, ನನ್ನ ಈ ಸ್ಥಿತಿಗೆ ನಾನೇ ಕಾರಣ ಸರ್. ಆ ಸುರೇಶ ಮಂದಾಕಿನಿ ಅವರಿಗೆ ಬಹಳ ಕಾಣಿಸ್ತಾ ಇದ್ದ ಸರ್. ಮಂದಾಕಿನಿ ಅವರು ಅವನಿಗೊಂದು ಗತಿ ಕಾಣಿಸ್ಲೇಬೇಕು ಅಂತ ನನ್ನ ಕೈಯಿಂದ ಬಾಜೆ ತಗೊಂಡ್ರು ಸರ್. ನಾನೊಂದಿನ ಕುಡಿಯೋ ಡ್ರಿಂಕ್ಸ್ ಅಲ್ಲಿ ನಿದ್ರೆ ಮಾತ್ರೆ ಹಾಕಿದೆ ಸರ್. ಅವನು ಕುಡಿದ ನಿಷೇಧದಲ್ಲಿ ಗಾಡಿ ಓಡಿಸಿ ಆಕ್ಸಿಡೆಂಟ್ ಮಾಡ್ಕೊಂಡ ಸರ್. ಬ್ರೇನಿಗೆ ಏಟಾಗಿ ಕೋಮಾದಲ್ಲಿ ಸಾವು ಬದುಕಿನ ಮಧ್ಯೆ ಒದ್ದಾಡ್ತಾ ಇದ್ದಾನೆ ಸರ್. ಈ ವಿಷಯ ತಿಳಿದು ನೀವು ಬೆನ್ನಟ್ಟಿದ್ರ ಅಂತ ನಾನು ಓಡ್ದೆ ಸರ್. ಇದೇ ಸರ್ ನಾನು ಮಾಡಿರೋ ತಪ್ಪು. ದಯವಿಟ್ಟು ನನಗೆ ಕ್ಷಮಿಸಿ ಕಾಪಾಡಿ ಸರ್. ನಾನು ನನ್ನ ತಪ್ಪಾಗಿ ತಿಳ್ಕೊಂಡಲ್ವಾ? ನಾನು ಅನ್ಕೊಂಡಿದ್ದೆ ಬೇರೆ, ಇಲ್ಲಾಗಿದ್ದೆ ಬೇರೆ. ನಡಿ ಹಾಸ್ಪಿಟ್ಲ್ಗೆ ಹೋಗೋಣ. ಏನ್ರಿ? ಎಲ್ಲೇ ಅವನು? ಇವತ್ತಿನ 4ನೇ ದಿವಸ. ನೀನ್ ನೋಡಿದ್ರೆ ನಾನು ಮುದ್ದಿನ ಮಗ ಅಂತ ಹೇಳ್ತಾನೆ ಇರ್ತೀಯ. ನಿನಗೂ ಹೇಳ್ದೆ ಅವನು ಮೊಬೈಲ್ ನೋಡಿ ಸ್ವಿಚ್ ಆಫ್ ಮಾಡ್ಕೊಂಡಿದ್ದಾನೆ. ಅವಳು ನೋಡಿದ್ರೆ ತಲೆ ಕೆಟ್ಟೋಳ್ತಾರ ಆಡ್ತಾರೆ ಇದ್ದಾಳೆ. ಏನ್ ನಡೀತಾ ಇದೆಯಾ ಮನೇಲಿ? ವಿಜಯ್,
ಏನ್ ವಿಜಯ್ ಎಲ್ಗೋಗಿದ್ದೆ? ಅಪ್ಪ ನನ್ನನ್ನು ಏನು ಕೇಳ್ಬೇಡಿ ಪ್ಲೀಸ್. ನಾನು ಏನ್ ಅನ್ಕೊಂಡಿದ್ನೋ ಅದು ಒಂದೂ ನಡೀಲಿಲ್ಲ. ನಾನು ಸೋತ್ಬಿಟ್ಟಪ್ಪ. ಮೈ ಬಾಯ್, ಮನೆ ಸಮಸ್ಯೆಗೆ ಸೋತೆ ಅಂತಂದ್ರೆ ನೀನ್ ದೇಶ ಹೆಂಗ್ ಕಾಪಾಡ್ತೀಯ? ನೀನು ಒಬ್ಬ ಯೋಧ. ಸೋಲ್ ಒಪ್ಕೊಳ್ಳೆ ಕೂಡ್ದು. ವೈರಿಗಳ ವಿರುದ್ಧ ಯಾವಾಗ್ಲೂ ಹೋರಾಡ್ತಿರ್ಬೇಕು. ಕಮ್ ಆನ್, cheer up. Let's have a peg. Come on, have it. ನೋ ಡ್ಯಾಡ್, ಐ ಆಮ್ ನಾಟ್ ಇಂಟ್ರೆಸ್ಟೆಡ್. ಮಂದಾಕಿನಿ ಡೈವೋರ್ಸ್ ಕೇಳ್ತಾ ಇದ್ದಾಳ. ಏನ್ ಸಮಸ್ಯೆ ವಿಜಯ್? ಅಮ್ಮ, ಮಂದಾಕಿನಿ ಹೊಟ್ಟೆಲ್ ಬೆಳಿತಿರೋ ಮಗು ನನ್ನಲ್ಲ. ಏನ್ ಹೇಳ್ತಾ ಇದೀಯ ವಿಜಯ್? ಏನಿದೆಲ್ಲ? ಎಸ್, ನಾನ್ ನಿಮ್ ಮಗ ವಿಜಯ್ ಅನ್ನೋದು ಎಷ್ಟು ಸತ್ಯನೋ ಇದು ಕೂಡ ಅಷ್ಟೇ ಸತ್ಯ. ವಿಜಯ್, ಮಂದಾಕಿನಿ ಡಿವೋರ್ಸ್ಗೆ ಹಾಕಿದಾಳಂತೆ, ನಿಜನಾ? ಏನಾಯ್ತು ಕಂದ? ನಾನೆಲ್ಲ ಸರಿ ಮಾಡ್ತೀನಪ್ಪ ವಿಜಯ್. ನನ್ನ ಮಗಳು ನನ್ನ ಮಾತನ್ನ ಮೀರೋದಿಲ್ಲ. ಮಂದಾಕಿನಿ ಈಗ ಯಾರ ಮಾತನ್ನು ಕೇಳೋ ಸ್ಥಿತಿಯಲ್ಲಿಲ್ಲ. ನನ್ ಮಗಳು ಹಠವಾದಿ, ಆದ್ರೆ ಕೆಟ್ಟವಳಲ್ಲ. ಏನೇ ತಪ್ಪು ನಡೆದಿದ್ರು ಅದನ್ನ ಸರಿ ಮಾಡ್ಕೊಳ್ಳೋ ತಾಕತ್ತು ಅವಳಿಗಿದೆ. ಏನಿದೆಯೋ ಏನಿಲ್ವೋ ಅದು ಡಿಸೈಡ್ ಆಗೋದು ನಾಳೆ ಕೋರ್ಟ್ನಲ್ಲಿ. ಕೋರ್ಟ್ ಅಲ್ಲ, ಕೋರ್ಟಾ? ವಿಷಯ ಇಷ್ಟೊಂದು ದೂರ ಹೋಯ್ತಾ? ನಾನು ಹಳ್ಳಿಗೆ ಹೋದ್ಮೇಲೆ ಇಷ್ಟೆಲ್ಲ ನಡೀತಾ? ನಮಗೊಂದು ಮಾತಾದ್ರೂ ತಿಳಿಸ್ಬೋದಾಗಿತ್ತಲ್ಲ. ದೀಪಕ್ ಫೋನ್ ಮಾಡಿದ್ಮೇಲೆ ನಮ್ಗೆಲ್ಲ ವಿಷಯನೂ ಗೊತ್ತಾಗಿತ್ತು. ಈಗ ಮಂದಾಕಿನಿ ಎಲ್ಲಿದ್ದಾಳೆ? ಮಂದಾಕಿನಿ, ಮಂದಾಕಿನಿ ಬಾಗಲ್ ತೆಗೆಮ್ಮ. ಮಂದಾಕಿನಿ, 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 ನಿಮ್ಮ ಅಪ್ಪ ಅಮ್ಮ ಬಂದಿದ್ದಾರೆ, ಬಾಗಿಲು ತೆಗಿಯಮ್ಮ. ನನ್ ಗುರಿ ಈಡೇರೋ ಹಾದಿಲಿ ಏನೇ ಅಡ್ಡಿ ಬಂದ್ರೂ ನಾನು ಸಹಿಸ್ಕೊಳ್ಳೋದಿಲ್ಲ. ಈ ಒಪ್ಪಂದ ಉಲ್ಲಂಘನೆ ಆದ್ರೆ ನಿಮ್ ದಾರಿ ನಿಮಗೆ, ನನ್ ದಾರಿ ನನಗೆ. ಹೇಳಿ, ಇದ್ರಲ್ಲಿ ನಂದೇನಾದ್ರೂ ತಪ್ಪಿದ್ಯಾ? ನಮ್ಮ ಮಂದಾಕಿನಿ ಮನಸ್ಥಿತಿ ಯಾಕೋ ಸರಿಯಾಗಿಲ್ಲ. ಇದೆಲ್ಲ ಹೇಗಾಯ್ತು ಅಂತ ನಿಧಾನವಾಗಿ ತಿಳ್ಕೊಳ್ಳೋಣ. ವಿಧಿಯ ಆಟದ ಮುಂದೆ ನಮ್ಮದು ಏನು ನಡೆಯೋಲ್ಲ. ಇನ್ನು ಏನೇನ್ ನೋಡ್ಬೇಕು ಏನೋ. ನೀವೇನು ಯೋಚನೆ ಮಾಡಬೇಡಿ. ಅದಕ್ಕೆ ಜವಾಬ್ದಾರಿನ ನನಗ್ ಬಿಡಿ. ಊರಲ್ಲಿ ನಡೀತಿರೋ ರಥೋತ್ಸವಕ್ಕೆ ನೆಮ್ಮದಿಯಾಗಿ ಹೋಗಿ ಬನ್ನಿ. ದೀಪು, ಮಾನಸಿಕವಾಗಿ ಮಂದಾಕಿನಿ ಅಪ್ಸೆಟ್ ಆಗಿದ್ದಾಳೆ. ಅದನ್ನ ಪರಿಹರಿಸೋ ಜವಾಬ್ದಾರಿ ನಿಂದು. ಅದಕ್ಕೆ ಹೆಚ್ಚಿನ ವೈದ್ಯಕೀಯ ಚಿಕಿತ್ಸೆ ಕೊಡ್ಸೋದಕ್ಕೆ ಅಂತ ನಾನಾಗ್ಲೇ ಎಲ್ಲ ವ್ಯವಸ್ಥೆ ಮಾಡಿದ್ದೀನಣ್ಣ. ನನಗೆ ಕೆಲವು ಸಂಶಯಗಳಿವೆ. ಏನ್ ಸಂಶಯ ದೀಪು? ಅಣ್ಣ, ಜೀವನ ಅನೇಕ ರಹಸ್ಯಗಳ ಗೊಂಚಲಣ್ಣ. ಒಂದೊಂದು ಹಣ್ಣಲ್ಲೂ ಒಂದೊಂದು ರುಚಿ ಇರುತ್ತೆ. ನಿನ್ ರುಚಿನೇ ಬೇರೆ, ನನ್ನ ರುಚಿನೇ ಬೇರೆ, ಹಾಗೆ ಅತ್ತಿಗೆ ರುಚಿನೇ ಬೇರೆ. ಅದನ್ನ ಕಾಣ್ಬೇಕು ಅಂದ್ರೆ ಮೆಡಿಕಲ್ ಕೌನ್ಸಿಲಿಂಗು, ಮಂಪರ್ ಪರೀಕ್ಷೆ ಅಗತ್ಯ ಅನ್ಸುತ್ತೆ. ಏನ್ ಅನ್ಸುತ್ತೋ ಏನ್ ಬಿಡುತ್ತೋ, ಒಟ್ನಲ್ಲಿ ಈ ಸ್ಥಿತಿಯಿಂದ ಪಾರಾದ್ರೆ ಸಾಕು, ನೆಮ್ಮದಿಯಾಗಿ ಜೀವನ ಮಾಡ್ಬೋದು. ಡಾಕ್ಟರ್ ಅಶ್ವಿನ್, ಎಸ್ ಸರ್. ನೀನು ಫುಲ್ ಫ್ಲೆಡ್ಜ್ ಡಾಕ್ಟರ್ ಆಗೋಕ್ ಮುಂಚೆನೆ ಒಂದು ಅಪರೂಪದ ಕೇಸ್ ಬಂದಿದೆ. ಎಚ್ಚರಿಕೆಯಿಂದ ಅಬ್ಸರ್ವ್ ಮಾಡು. ನನ್ನ 25 ವರ್ಷ ಸರ್ವಿಸ್ನಲ್ಲಿ ಇಂಥ ಕೇಸನ್ನು ನೋಡೇ ಇಲ್ಲ. ಫೈಲ್ ಎಲ್ಲ ಸ್ಟಡಿ ಮಾಡಿ ರಿಮಾರ್ಕ್ಸ್ ಎಲ್ಲ ಬರೆದಿದ್ದೀನಿ, ನೀವೊಂದ್ಸರ್ತಿ ನೋಡ್ಬಿಡಿ. ಬಹಳಷ್ಟು ಜನ ಗೃಹಿಣಿಯರಲ್ಲಿ ಇಂಥ ತೊಂದರೆಗಳು ಕಾಣಿಸ್ಕೊಳ್ಳೋ ಚಾನ್ಸಸ್ ಇರುತ್ತೆ. ಈ ಮಾನಸಿಕ ಒತ್ತಡದಿಂದಾನೋ, ದೈಹಿಕ ತೊಂದರೆಯಿಂದಾನೋ, ಅಥವಾ ಲೈಂಗಿಕ ಅತೃಪ್ತಿಯಿಂದಾನೋ ಒಂದು ಒತ್ತಡಕ್ಕೆ ಸಿಲುಕಿದಾಗ ಅಥವಾ ಸ್ಪ್ಲಿಟ್ ಪರ್ಸನಾಲಿಟಿಗಳು ಕಾಣಿಸ್ಕೊಳ್ಳುತ್ತೆ. ಅಂದ್ರೆ ಬಾಲ್ಯದ ಎಳೆ ವಯಸ್ಸಿನಲ್ಲಿ ನಡೆದ ಘಟನೆಗಳ ಪರಿಣಾಮ ಇದು. ಅದರಿಂದಾಗಿ ಮಾನಸಿಕ ಸಂಘರ್ಷ ಉಂಟಾಗಿದೆ ಅಂತೀರಾ? ಹೌದು. ಈ ಸುಪ್ತ ಮನಸ್ಸಿನಲ್ಲಿರುವಂಥ ಮಾನಸಿಕ ಭಾವನೆಗಳು ಮತ್ತೆ ಒತ್ತಡಗಳು ಉನ್ಮಾದದ ಸ್ಥಿತಿ ತಲುಪಿದಾಗ ಈ ಹಂತ ತಲುಪಬಹುದು. ಇಂಥ ಲಕ್ಷಣಗಳು ಲಕ್ಷಕ್ಕೊಬ್ಬರಲ್ಲಿ ಕಾಣುತ್ತೆ. ಇವಳಿಗೆ ಮದುವೆ ಗಂಡಸರು ಅಂತ ಹೇಳಿದ್ರೆ ಒಂದು ರೀತಿ ಅವರ್ಷನ್ ಆಗೋಗಿದೆ. ದಟ್ಸ್ ವೈ ಶಿ ಹ್ಯಾಸ್ ಡಿಸೈಡೆಡ್ ಮದುವೆ ಮಾಡ್ಕೋಬಾರದು, ಗಂಡಸರ ಸಂಪರ್ಕ ಇಟ್ಕೋಬಾರದು. ಕೆಲವು ಹುಡುಗಿಯರು ಹಠ ಸಾಧಿಸ್ತಾರೆ, ಕೆಲವರು ಅಸಹಾಯಕತೆಯನ್ನ ಪ್ರದರ್ಶನ ಮಾಡ್ತಾರೆ. ಇಂಥ ಸಂದರ್ಭದಲ್ಲಿ ಲೈಂಗಿಕ ಸಂಪರ್ಕನ ಬಯಸೋ ಸಾಧ್ಯತೆಗಳೂ ಇದೆ. ಈ ತರ ಕೇಸಸ್ನಲ್ಲಿ ಇಂಥ ಹಲವಾರು ವಿಕೃತ ಘಟನೆಗಳು ನಡೀಬಹುದು. ದುರ್ಬಲರಾದವ್ರನ್ನ ಬಳಸ್ಕೊಳ್ಬಹುದು, ಅಸಹಾಯಕರನ್ನ ಬಳಸ್ಕೊಳ್ಬಹುದು. ಅವರವರ ವರ್ತನೆಗಳಲ್ಲಿ, ನಡವಳಿಕೆಗಳಲ್ಲಿ ನಾವು ಬದಲಾವಣೆ ಕಾಣಬಹುದು. ಈಕೆಗೆ ಮೊದಲು ಮಂಪರ್ ಪರೀಕ್ಷೆ ಮಾಡಿ ಈ ಕೃತ್ಯಕ್ಕೆ ಕಾರಣವಾದ ವ್ಯಕ್ತಿನ ಕಂಡುಹಿಡಿದು ಆ ಸಂಪರ್ಕದಿಂದ ತಪ್ಪನ್ನ ಮಂಪರ್ ಪರೀಕ್ಷೆಗೆ ಗುರಿ ಮಾಡಿದ್ವು. ಮಂಪರ್ ಪರೀಕ್ಷೆಯಲ್ಲಿ ಸಾಧಾರಣವಾಗಿ ಆಗಿರೋ ಅನಾಹುತ ಯಾರಿಂದ ಆಯ್ತು ಅಂತ ನಮಗೆ ಗೊತ್ತಾಗುತ್ತೆ.
ಆದ್ರೆ ನಿಮ್ ವೈಫ್ ಕೊಟ್ಟ ಮಾಹಿತಿಲಿ ನಮ್ಗೆ ಅದೆಲ್ಲ ಗೊತ್ತಾಗ್ತಾ ಇಲ್ಲ. ಅಂದ್ರೆ ಆಕೆ ಸುಳ್ಳು ಹೇಳ್ತಾ ಇದ್ದಾಳೆ ಅಂತ ನಾವು ಪರಿಗಣಿಸ್ತಾ ಇಲ್ಲ. ಇದೊಂದು ರೀತಿನಲ್ಲಿ ಮೆಡಿಕಲ್ ಕ್ಷೇತ್ರಕ್ಕೆ ಒಂದು ಅಪರೂಪದ ಕೇಸು. ಹೇಗಿದೆಯಮ್ಮ, ಪರವಾಗಿಲ್ವಾ? ನೋಡಮ್ಮ, ಆಗಿದ್ದೆಲ್ಲ ಮರೆತು ಬಿಡು. ನೋಡಮ್ಮ ಮಂದಾಕಿನಿ, ನಿನ್ನ ದಾಂಪತ್ಯ ಜೀವನ ಚೆನ್ನಾಗಿರ್ಲಿ. ನಿನ್ನ ಆರೋಗ್ಯದ ಕಡೆ ಚೆನ್ನಾಗಿ ಗಮನ ಕೊಡು. ನಮ್ ಮಂದಾಕಿನಿ ತುಂಬಾ ಬುದ್ಧಿವಂತೆ. ಅವಳು ಛಲದ ಮುಂದೆ ಇದ್ಯಾವ್ ಲೆಕ್ಕ. ತುಂಬಾ ಜಾಣೆ ಅವಳು. ಬಾ ಮಂದಾಕಿನಿ, ಮನೆಗೆ ಹೋಗೋಣ, ನಿಮ್ದೇ ಜೀವನ ಮಾಡೋಣ. ಜೀವನ ಅನ್ನೋ ನಾಟಕದಲ್ಲಿ ನಾವೆಲ್ಲ ಪಾತ್ರಧಾರಿಗಳಷ್ಟೇ. ಬರೀ ಪಾತ್ರ ಆಗಿದ್ರೆ ನಾನು ಒಪ್ಕೊಳ್ತಾ ಇದ್ದೆ. ಆದ್ರೆ ಒಂದ್ ಗಂಡ್ಸಿನ ಫಲ ನನ್ ಹೊಟ್ಟೆಲ್ ಬೆಳೀತಾ ಇದೆ. ಈ ಸ್ಥಿತಿ ಕಾರಣ ಆದವನು ಸಿಗದೇ ಇದ್ರು ಚಿಂತೆ ಇಲ್ಲ. ಸತ್ಯ ಮುಚ್ಚಿಟ್ಟು ಆತ್ಮವಂಚನೆ ಮಾಡ್ಕೊಳ್ಳಾರೆ. ನಾಳೆ ಕೋರ್ಟ್ನಲ್ಲಿ ನಮ್ ಡೈವರ್ಸ್ ಕೇಸ್ ಬರುತ್ತೆ. ಅಲ್ಲಿವರೆಗೂ ನಿಮ್ ಮನೇಲಿ ನಿಮ್ ಸ್ನೇಹಿತೆ ಆಗಿರ್ತೀನಿ. ಯಾವುದಕ್ಕೂ ಒಂದು ಮಾತನ್ನ ನೆನಪಲ್ಲಿಟ್ಕೊಳ್ಳಿ. ಮಂದಾಕಿನಿ ಮಾತಿಗೆ ವಿರುದ್ಧವಾಗಿ ನಡ್ಕೋಬೇಡಿ. ಹಾಗೆ ನಡ್ಕೊಂಡ್ರೆ ಅವಳು ಮನಸ್ಸಿನ ಮೇಲೆ ಆಘಾತ ಆಗಿ ಮಾನಸಿಕ ಹಿಂಸೆಗೆ ಪ್ರಯತ್ನ ಪಡಬಹುದು. ಹಾಗಾಗದೇ ಇರೋ ಹಾಗೆ ನೋಡ್ಕೊಳ್ಳಿ. ಓಕೆ ಡಾಕ್ಟರ್. ಎಸ್. ವಿಜಯ್ ತಗೊಳ್ಳೋ ರೀ, ತಗೊಳ್ರಿ. ಇರು ವಿಜಯ್, ಡಿಫೆನ್ಸ್ ಇಂದ ಸೀನಿಯರ್ ಆಫೀಸರ್ ನಿನ್ನ ಪ್ರಮೋಷನ್ಗೋಸ್ಕರ ಈ ಅರ್ಜಿನ ಕಳಿಸಿದ್ದಾರೆ. ಇದನ್ನ ಫಿಲಪ್ ಮಾಡಿ ಕಳಿಸ್ಬಿಡು. ಹಠಕ್ ಬಿದ್ದ ನಾನು ನಿಸರ್ಗದ ವಿರುದ್ಧ ಯುದ್ಧ ಸಾರ್ದೆ. ಅದಕ್ಕೆ ನಿಸರ್ಗ ನನ್ಗೆ ತಕ್ಕ ಪಾಠ ಕಲಿಸ್ತು. ಬಿದ್ದ ಬೀಜಕ್ಕೆ ನೆಲ ಗೊತ್ತು. ನೆಲ ಅಂದ್ರೆ ತಾಯಿ. ನಾನೀಗ ತಾಯಿ ಆಗ್ತಾ ಇದ್ದೀನಿ. ಪ್ರಕೃತಿ ಕೊಟ್ಟ ಸೌಭಾಗ್ಯನ ಕಳ್ಕೊಳಕ್ ನನ್ಗಿಷ್ಟ ಇಲ್ಲ. ಸಮಸ್ಯೆ ಯಾರಿಗಿರಲ್ಲ ಹೇಳಿ, ಎಲ್ಲದಕ್ಕೂ ಪರಿಹಾರ ಇರುತ್ತೆ. ಇದಕ್ಕೆ ಡೈವರ್ಸ್ ಒಂದೇ ಪರಿಹಾರ. ನನ್ ಮನಸ್ಸಿಗೆ ಹೆಂಗ್ ತೋಚುತ್ತೋ ನಾನು ಹಾಗೆ ಮಾಡ್ತೀನಿ. ಮಿಸ್ಟರ್ ವಿಜಯ್, ನನ್ನ ಕ್ಲೈಂಟ್ ಮಂದಾಕಿನಿಯ ಈ ಪರಿಸ್ಥಿತಿಗೆ ನೀವೇ ಕಾರಣ ಅಂತ ಹೇಳ್ತಾ ಇದ್ದಾರೆ. ಇದಕ್ ನೀವೇನ್ ಹೇಳ್ತೀರಾ? ಯುವರ್ ಆನರ್, ನಮ್ಮಿಬ್ರು ಡೈರಿ, ನನ್ನ ಮೆಡಿಕಲ್ ಸರ್ಟಿಫಿಕೇಟ್ನ ತಮ್ಮ ಮುಂದೆ ಇಟ್ಟಿದ್ದೀನಿ. ಐ ಆಮ್ ಹೆಲ್ಪ್ಲೆಸ್. ನೀವು ಸುಳ್ಳು ಹೇಳ್ತಾ ಇದ್ದೀರಾ? ನೋ, ಇಂಪಾಸಿಬಲ್. ಇಟ್ಸ್ ಪಾಸಿಬಲ್ ಯುವರ್ ಆನರ್. ಇವರು ಡಾಕ್ಟರ್ ಸರ್ಟಿಫಿಕೇಟ್ ತಗೊಂಡು 2 ವರ್ಷ ಆಗಿದೆ. ನನ್ನ ಕ್ಲೈಂಟ್ ಮಂದಾಕಿನಿ ಅವರ ಕಾನ್ಸೆಪ್ಟ್ ನ ಬ್ರೇಕ್ ಮಾಡಬೇಕು ಅಂತ ಮಾಡಿರೋ ಪ್ಲಾನ್ ಇದು. ಇವರನ್ನ ಮೆಡಿಕಲ್ ಕೌನ್ಸಿಲ್ ಅವರು ಯಾವುದೇ ಟೆಸ್ಟ್ ಮಾಡಿಲ್ಲ. ಇವರು ಡಾಕ್ಟರ್ ನ ಕೊಂಡ್ಕೊಂಡಿರೋ ಸಾಧ್ಯತೆ ಇದೆ. ನೋ ನೋ ಯುವರ್ ಆನರ್, ದಾಖಲೆಗಳು ಸತ್ಯದ ಪ್ರಮಾಣ ಪತ್ರಗಳು. ಆಗಿರೋ ಘಟನೆಗೆ ನಾನ್ ಕಾರಣ ಅಲ್ವೇ ಅಲ್ಲ. ಮಂದಾಕಿಣಿ ನನಗ್ ಬೇಕು, ನಾನ್ ಬಿಟ್ಕೊಡಲ್ಲ. ಸಾಧ್ಯ ಇಲ್ಲ ಯೋರ್ ಆನರ್. ನಂಬಿಕೆ ದ್ರೋಹಕ್ಕೆ ಒಳಗಾದ ನಾನು ಸ್ವತಂತ್ರವಾಗಿರಕ್ಕೆ ಇಷ್ಟಪಡ್ತೀನಿ. ಎಲ್ರನ್ನೂ ಖರೀದಿ ಮಾಡಿದ ಹಾಗೆ ನಾನ್ ಮಾರಾಟದ ವಸ್ತು ಅಲ್ಲ. ಅಬ್ಜೆಕ್ಷನ್ ಯುವರ್ ಆನರ್. ಎದುರಾಳಿ ವಕೀಲರು ನನ್ನ ಕಕ್ಷಿದಾರನ್ನ ಏಕಪಕ್ಷವಾಗಿ ಪ್ರಶ್ನೆಗಳಿಗೆ ಒಳಪಡಿಸಿದ್ದಾರೆ. ನನ್ನ ಕ್ಲೈಂಟ್ ಈ ಘಟನೆಗೆ ಎಳ್ಳಷ್ಟು ಕಾರಣ ಅಲ್ಲ ಅಂತ ಸ್ಪಷ್ಟವಾಗಿದೆ. ಭಾರತ ಸರ್ಕಾರ ಕೊಟ್ಟಿರೋ ಸರ್ಟಿಫಿಕೇಟೇ ಸರಿ ಅಲ್ಲ ಅನ್ನೋದಾದ್ರೆ ನಾನು ಕೆಲವೊಂದು ಪ್ರಶ್ನೆಗಳನ್ನು ಕೇಳೋದಕ್ಕೆ ಅನುಮತಿ ಕೊಡ್ತೀನಿ ಯುವರ್ ಆನರ್. ಪ್ಲೀಸ್ ಪ್ರೊಸೀಡ್. ಥ್ಯಾಂಕ್ ಯು ಯುವರ್ ಆನರ್. ಮಿಸ್ ಮಂದಾಕಿನಿ, ಬಾಲ್ಯದಲ್ಲಿ ನೀವು ಕೆಲವೊಂದು ಘಟನೆಗಳನ್ನು ನೋಡಿದ್ರಿ, ಅಸಹ್ಯಪಟ್ರಿ, ಜೀವನ ಪೂರ್ತಿ ಬ್ರಹ್ಮಚಾರಣಿ ಆಗಿರ್ಬೇಕು ಅಂತ ಪ್ರತಿಜ್ಞೆ ಮಾಡಿದ್ರಿ. ಅದನ್ನೇ ಪ್ರೆಸ್ ಮುಂದೆ ಕೂಡ ಹೇಳಿದ್ರಿ. ಆಮ್ ಐ ಕರೆಕ್ಟ್? ಹೌದು. ಆ ಸಂದರ್ಭದಲ್ಲಿ ನೀವು ನಗರಕ್ಕೆ ಬಂದ್ರಿ. ಇಲ್ಲಿ ಹೆಜ್ಜೆ ಹೆಜ್ಜೆಗೂ ಲೈಂಗಿಕ ಶೋಷಣೆಗೆ ಒಳಗಾದ್ರಿ. ನಿಮ್ಮ ರಕ್ಷಣೆಗೋಸ್ಕರ ಸೆಕ್ಷುವಲ್ ಇಂಟ್ರೆಸ್ಟ್ ಇಲ್ದಿರೋ ಗಂಡಸ್ಗಾಗಿ ಹುಡುಕಾಟ ನಡೆಸಿದ್ರಿ. ಲಕಿಲಿ ನಿಮ್ಗೆ ವಿಜಯ್ ಡೈರಿ ಸಿಕ್ತು. ಸೊ ನಿಮ್ ಲೈನ್ ಕ್ಲಿಯರ್ ಆಯ್ತು. ಎಲ್ಲ ಗಂಡಸರಾಗೆ ಬದುಕಬೇಕು ಅನ್ನೋ ವಿಜಯ್ ಕನ್ಸಿಗೆ ನೀವು ಒತ್ತಾಸೆ ಆದ್ರಿ. ಇಬ್ಬರಿಗೂ ಸೆಕ್ಸ್ ನಲ್ಲಿ ಆಸಕ್ತಿ ಇಲ್ಲ. ಹೀಗಿರುವಾಗ ನೀವು ಗರ್ಭಿಣಿ ಆದ್ರಿ. ಇದಕ್ಕೆ ಏನರ್ಥ? ಎಲ್ಲೋ ಏನೋ ತಪ್ಪಾಗಿದೆ ಅಂತ ಅನ್ಸಲ್ವಾ? ಕುಂತಿ ಸೂರ್ಯನ ಸ್ಮರಣೆಯಿಂದ ಕರ್ಣನ್ ಪಡೆದಾಗೆ ನೀವು ಯಾವ್ದಾದ್ರು ದೇವರಿಂದ ವರ ಪಡೆದಿದ್ರ? ಆರ್ಡರ್ ಆರ್ಡರ್ ಆರ್ಡರ್. ಇಲ್ಲ, ಇದೆಲ್ಲ ಹೇಗಾಯ್ತು ಅಂತ ನನಗೆ ಗೊತ್ತಿಲ್ಲ. ನನ್ನ ನಂಬಿ ಯೋರ್ ಆನರ್. ನಾನು ಯಾವ ದೇವರಿಂದನೂ ವರ ಪಡೆದಿಲ್ಲ. ನನಗ್ ಮೋಸ ಮಾಡಿ ನನ್ನ ನಂಬಿಕೆ ಹಾಳು ಮಾಡ್ದ ಇವನು. ಇಂಥ ವಂಚಕನ ಜೊತೆ ಮಾಡೋದಕ್ಕಿಂತ ಸ್ವತಂತ್ರವಾಗಿರೋದೇ ನನ್ನ ಇಚ್ಛೆ. ನನಗ್ ವಿಚ್ಛೇದನ ಕೊಡಿ ಯೋರ್ ಆನರ್. ಬೇಡ ಯುವರ್ ಆನರ್, ಮಂದಾಕಿನಿ ನಾನು ಒಳ್ಳೆ ಸ್ನೇಹಿತರು. ಅವಳ ಮಾತನ್ನ ನಾನು ನಂಬ್ತೀನಿ. ನನ್ನಲ್ಲಿ ಮಗು ಕೊಡೋ ಶಕ್ತಿ ಇಲ್ದಿದ್ರೆ ಏನಾಯ್ತು? ಆ ಮಗುನ
ನಂದೇ ಅನ್ಕೋತೀನಿ. ಅವಳ ಮನಸ್ಥಿತಿನ ಗಮನಿಸಿ ಡೈವರ್ಸ್ಗೆ ಆರ್ಡರ್ ಮಾಡ್ಬಿಡಿ ಯುವರ್ ಆನರ್. ಇಂಥ ಪರಿಸ್ಥಿತಿ ಯಾವ ಹೆಣ್ಗೂ ಬರಬಾರ್ದು. ನಾನ್ ಯಾರ ಜೊತೆನೂ ದೇಹ ಹಂಚ್ಕೊಂಡಿಲ್ಲ. ನನಗೆ ಒಂಟಿಯಾಗಿರಕ್ಕೆ ಅವಕಾಶ ಮಾಡಿಕೊಡಿ ಯುವರ್ ಆನರ್, ಪ್ಲೀಸ್. ನಾನು ಇಂಥ ದುಷ್ಟನ ಜೊತೆ ಬಾಳ್ಲಾರೆ. ಇವನ್ ಮುಖ ನೋಡ್ತಾ ಇದ್ರೆ ನಾನು ಏನ್ ಮಾಡ್ಕೋತೀನೋ ನಂಗೆ ಗೊತ್ತಿಲ್ಲ. ನನಗ್ ಬಿಡುಗಡೆ ಬೇಕು ಯುವರ್ ಆನರ್, ಬಿಡುಗಡೆ ಬೇಕು. ಯುವರ್ ಆನರ್, ಇದೊಂದು ವಿಚಿತ್ರವಾದ ಕೇಸು. ಸಂಪರ್ಕ ಇಲ್ಲದೆ ಗರ್ಭಧಾರಣೆ ಅಸಾಧ್ಯ. ಮೆಡಿಕಲ್ ಸೈನ್ಸ್ ಹೇಳುತ್ತೆ. ಸಂಪರ್ಕನೇ ಇಲ್ಲ ಅಂತ ಇವ್ರು ಹೇಳ್ತಾರೆ. ನನ್ನ ಕ್ಲೈಂಟ್ನ ಮೆಡಿಕಲ್ ರಿಪೋರ್ಟ್ ವೆರಿ ವೆರಿ ಕ್ಲಿಯರ್. ಮಂದಾಕಿನಿಯನ್ನ ಚಿಕಿತ್ಸೆ ಮಾಡಿದ ಡಾಕ್ಟರ್ಸ್ ಕೆಲವೊಂದು ವಿಶೇಷವಾದ ವ್ಯಕ್ತಿತ್ವವನ್ನ ಗುರುತಿಸಿದ್ದಾರೆ. ಮೆಡಿಕಲ್ ಸೈನ್ಸ್ ಅಲ್ಲಿ ಅದನ್ನ ಮಲ್ಟಿಪಲ್ ಸ್ಪ್ಲಿಟ್ ಪರ್ಸನಾಲಿಟಿ ಅಂತಾರೆ. ಆ ಸಂದರ್ಭದಲ್ಲಿ ಏನ್ ಬೇಕಾದ್ರೂ ಆಗಿರ್ಬೋದು. ಅದರ ಪ್ರತಿಫಲ ಇದು. ಈ ಪರಿಸ್ಥಿತಿಯಲ್ಲಿ ಮಂದಾಕಿನಿ ವಿಜಯ್ ಜೊತೆ ಇರೋದೇ ಸೂಕ್ತ ಯುವರ್ ಆನರ್. ಇದೊಂದು ವಿಚಿತ್ರವಾದ, ನನ್ನ ವೃತ್ತಿ ಜೀವನದಲ್ಲಿನ ಅಪರೂಪವಾದ ಕೇಸು. ನ್ಯಾಯಾಲಯದ ಇತಿಹಾಸದಲ್ಲಿ ಇದೊಂದು ದಾಖಲಾರ್ಹವಾದ ಕೇಸು. ಮಾನವೀಯ ದೃಷ್ಟಿಯಿಂದ ಇವರಿಬ್ಬರಿಗೂ ಪರಿಹಾರ ಕಲ್ಪಿಸಬೇಕಾಗಿದೆ. ಈ ನಿಟ್ಟಿನಲ್ಲಿ ನ್ಯಾಯಾಲಯವು ಕೆಳಕಂಡ ತೀರ್ಮಾನಕ್ಕೆ ಬಂದಿದೆ. ನೀವೇನಾದ್ರೂ ಹೇಳೋದಿದ್ರೆ ವಿಟ್ನೆಸ್ ಬಾಕ್ಸ್ ಬಂದ್ ಹೇಳಿ. ನಾನು ಹೇಳ್ತಿರೋದೆಲ್ಲ ಸತ್ಯ ಸತ್ಯ ಸತ್ಯ. ಯುವರ್ ಆನರ್, ನಾನು ಬೆಳಗಿಂದ ನಡೆದ ವಾದ ವಿವಾದಗಳನ್ನೆಲ್ಲ ಗಮನಿಸಿದ್ದೇನೆ. ತಾನೊಂದು ಬಗೆದರೆ ದೈವ ಒಂದು ಬಗೆಯತ್ತಂತೆ. ಆಡಿಸುವ ಆತನ ಚಾವಟಿ ಏಟಿಗೆ ತಿರುಗುವ ಬುಗುರಿಗಳು ನಾವೆಲ್ಲ. ಸಾಕ್ಷಿಗಳೇ ಇಲ್ಲದೆ ಇರೋ ಈ ಕೇಸಲ್ಲಿ ನೀವು ಕೊಡೋ ತೀರ್ಪು ಸ್ವಲ್ಪ ವಿಚಿತ್ರವಾಗಿರುತ್ತೆ. ನಡೆದ ಕೆಲವು ಘಟನೆಗಳನ್ನು ತಿಳಿಸೋದಕ್ಕೆ ನನಗೆ ಅವಕಾಶ ಮಾಡಿಕೊಡಿ. ಏನ್ ಹೇಳಬೇಕು ಅದನ್ನು ನೇರವಾಗಿ ಸ್ಪಷ್ಟವಾಗಿ ಹೇಳಿ. ಪ್ರೆಗ್ನೆಂಟ್ ಆಗಿರೋದೇ ವಂಚನೆ ಅಂತ ತಿಳ್ಕೊಂಡು ಡೈವರ್ಸ್ ತಗೊಳ್ಳೇಬೇಕು ಅಂತ ಸಂಕಟ ಪಡ್ತಿರೋ ಇವರ ಸ್ಥಿತಿಗೆ ನಾನೇ ಕಾರಣ ಯುವರ್ ಆನರ್. ಏನ್ ಹೇಳ್ತಾ ಇದ್ದೀರಾ ಮಿಸ್ಟರ್ ವಿಜಯ್? ಇವ್ರು ನಿಮಗೆ ಗೊತ್ತಾ? ಮಿಸ್ ಮಂದಾಕಿನಿ, ನಿಮಗೆ ಇವ್ರು ಗೊತ್ತಾ? ಈ ಮೊದಲು ನಿಮ್ಮನ್ನ ಎಲ್ಲೋ ನೋಡಿದ ನೆನಪು. ನಿಮ್ಮ ನೆನಪಿಂದ ನಾನು ಮರೆಯಾಗಿರಬಹುದು, ಆದ್ರೆ ಆ ದಿನ ನೀವು ನನ್ನ ಕೆನ್ನೆಗೆ ಹೊಡೆದಿದ್ದು ನನಗಿನ್ನೂ ನೆನಪಿದೆ. ಸುಳ್ಳು ಯುವರ್ ಆನರ್. ಈ ವ್ಯಕ್ತಿ ಸಂದರ್ಭದ ಲಾಭ ಪಡೆಯಕ್ಕೆ ಸುಳ್ಳು ಹೇಳ್ತಿದ್ದಾನೆ. ನಡೆದ ಘಟನೆಗಳು ಇವ್ರ ನೆನಪಲ್ಲಿಲ್ಲ. ಈ ಸ್ಥಿತಿಲಿ ಯಾರೇ ಆಗಿದ್ರು ಹೀಗೆ ಹೇಳ್ತಾ ಇದ್ರು ಯುವರ್ ಆನರ್. ನೀವು ಹೇಳ್ತಾ ಇರೋದು ವಿಚಿತ್ರವಾಗಿದೆ. ಕೋರ್ಟು ಕಥೆ ಪುರಾಣಗಳ ಮೇಲೆ ತೀರ್ಪು ನೀಡೋಲ್ಲ. ಸಾಕ್ಷಿ ಆಧಾರಗಳೇನಾದ್ರೂ ಇವೆಯಾ? ಎನಿ ಎವಿಡೆನ್ಸ್? ಎಸ್ ಪ್ಲೀಸ್. ಈ ಕೇಸನ್ನ ಆಳವಾಗಿ ಅಭ್ಯಾಸ ಮಾಡಿದಿರಿ. ಒಬ್ಬ ಡಾಕ್ಟರ್ ಆಗಿ ರೋಗಿಯನ್ನು ಕಾಪಾಡೋ ವೃತ್ತಿ ಧರ್ಮವನ್ನು ಪಾಲಿಸಿದಿರಿ. ಇನ್ನೂ ಹೆಚ್ಚಿನ ವೈದ್ಯಕೀಯ ಪ್ರಮಾಣ ಪತ್ರಗಳೇನಾದರೂ ಇದ್ದರೆ ಕೋರ್ಟಿನ ಗಮನಕ್ಕೆ ತನ್ನಿ. ಯುವರ್ ಆನರ್, ಲಕ್ಷಕ್ಕೊಂದು ಈ ರೀತಿ ಕೇಸು. ಒಬ್ಬ ವ್ಯಕ್ತಿ ನಿಸರ್ಗ ಸಹಜ ಭಾವನೆಗಳನ್ನ ತನ್ನಲ್ಲೇ ಅದ್ಮಿಟ್ಕೊಂಡಾಗ ಆತನ ಉನ್ಮಾದ ಸ್ಥಿತಿನಲ್ಲಿ ಈ ರೀತಿ ಅನಾಹುತಗಳಾಗ್ಬಿಡುತ್ತೆ. ಕೆಲವು ಸಂದರ್ಭದಲ್ಲಿ ಕೊಲೆಗಳೂ ನಡೆದಿವೆ. ಹೆಣ್ಣು 4 ಗೋಡೆ ಮಧ್ಯೆ ಸಿಕ್ಕಾಕೊಂಡು ಹೇಳಕ್ಕೂ ಆಗದೆ ಅನುಭವಿಸಕ್ಕೂ ಆಗದೆ ಮನೋರೋಗಿ ಆಗ್ಬಿಡ್ತಾಳೆ. ಅಂಥವ್ರಲ್ಲಿ ಮಂದಾಕಿನಿ ಸಹ ಒಬ್ಳು. ಮೇಲ್ನೋಟಕ್ಕೆ ಇವಳು ಧೈರ್ಯಸ್ಥೆ ಅನಿಸಿದ್ರು ಸಹ ತಾನೇ ಹಾಕೊಂಡ ಕಟ್ಟುಪಾಡುಗಳಿಗೆ ಇವಳು ಬಲಿಯಾದ್ಲು. ಸಾಮಾನ್ಯವಾಗಿ ಇಂಥ ಕೇಸುಗಳು ಮಲ್ಟಿಪಲ್ ಸ್ಪ್ಲಿಟ್ ಪರ್ಸನಾಲಿಟಿಯಾಗಿ ರೂಪುಗೊಳ್ತವೆ. ಆದರೆ ಈ ಕೇಸ್ನಲ್ಲಿ ಆ ರೀತಿ ಏನೂ ಆಗಿಲ್ಲ. ಒಂದಿನ ಏನಾಯ್ತು ಅಂದ್ರೆ, ನಾನಾಗ ಫೈನಲ್ ಇಯರ್ MBBS ಓದ್ತಾ ಇದ್ದೆ. ರಾತ್ರಿ 12 ಗಂಟೆ ಸಮಯ.
ಧಿರ ಧಿರನ ಬಿಸಿ ಬಿಸಿ ವ್ಯಾಕರಣ ತಿರಳಿತು ನೋಡು ಯೌವನ. ಯಾರೀ ನೀವು? ಅರೆ ಯಾಕೆ ಹೋಗ್ತಿದ್ದೀರಾ? ಮೊನ್ನೆಯಿಂದ ರಾತ್ರಿ ಎಲ್ಲ ನಿನಗೆ ಕಾಯೋದೇ ಆಗೋಯ್ತು. ನನಗೆ ಯಾಕ್ರಿ ಕಾಯ್ತಾ ಇದ್ದೀರಾ? ಹೋಗ್ರಿ ಆಚೆ ಕಡೆ. ಸುಮ್ನೆ ಹೇಗೆ ಹೋಗಕ್ಕಾಗತ್ತೆ? ರೀ ಮಿಸ್ಟರ್, ಯಾಕ್ರಿ ನನ್ ಬೆನ್ನಿಂದೆ ಬಿದ್ದಿದ್ದೀರಾ? ಮೊನ್ನೆ ನೋಡಿದ್ರೆ ನಮ್ಮ ಮನೆಗೆ ಬಂದಿದ್ದೀರಾ. ಒಳ್ಳೆ ಮಾತಲ್ಲಿ ಹೇಳಿದ್ರೆ ಅರ್ಥ ಆಗಲ್ವಾ? ಬಿಡ್ರಿ ದಾರಿನ. ಅಲ್ಲ, ಈ ಹೆಂಗಸನ್ನ ಅರ್ಥ ಮಾಡ್ಕೊಳ್ಳೋದೇ ಕಷ್ಟ. ನಾವು ಮಾತ್ರ ನಿಮ್ ಇಷ್ಟಕ್ಕೆ ಸ್ಪಂದಿಸ್ಬೇಕು. ನೆನ್ನೆ ರಾತ್ರಿ ನೋಡಿದ್ರೆ ಹೇಳ್ದಂಗೆ ಕೇಳಿದ್ರಿ. ಹಗಲಾದ್ರೆ ನಿಮ್ಗೇನಾಗತ್ತೆ ಅಂತ. ಏಯ್, ತಲೆ ಕೆಟ್ಟಿದ್ಯಾ ನಿನ್ಗೆ? ಯಾವ ರಾತ್ರಿ ಯಾರ್ ಹೇಳ್ದಂಗ್ ಕೇಳಿದ್ದು? ಹಲ್ಲು ದುರ್ಸ್ಬಿಡ್ತೀನಿ. ಈ ನಾಟಕ ಎಲ್ಲ ಸಾಕು ರೀ, ಹೋಗ್ಲಿ ಅಂತ ಸುಮ್ನಿದ್ರೆ ಜಾಸ್ತಿ ಆಯ್ತು ನಿಮ್ದು. ಬಿಡ್ರಿ ದಾರಿನ. ನಾನಿವತ್ ನೀನ್ ಬಿಡಲ್ಲ. ಇದು ನಡೆದಿದ್ದು ಇವರವನ. ಯುವರ್ ಆನರ್, ಮಂಪರ್ ಪರೀಕ್ಷೆಯಲ್ಲಿ ಇವಳು ಯಾರನ್ನೂ ಗುರುತಿಸಲಿಲ್ಲ. ಆನಂತರ ನಾನು ಲೈಂಗಿಕ ವಿಜ್ಞಾನದ ಬಗ್ಗೆ ಹಲವಾರು ವೈದ್ಯಕೀಯ ಪುಸ್ತಕಗಳನ್ನು ಓದ್ದೆ. ಇದು ಸ್ಪ್ಲಿಟ್ ಪರ್ಸನಾಲಿಟಿ ಅಲ್ಲ, ಲೈಂಗಿಕ ಬಯಕೆಯ ಉನ್ಮಾದ ಸ್ಥಿತಿಯ ನಿದ್ರಾ ರೋಗ ಅಥವಾ ನಿದ್ರಾ ನಡಿಗೆ ಅಂತ ನಂಗೆ ಗೊತ್ತಾಯ್ತು. ಇದು ಅತೃಪ್ತ ಮನಸ್ಸಿನ ಇನ್ನೊಂದು ಮುಖ. ತಾನಾಗೆ ಬರುತ್ತೆ, ತಾನಾಗೆ ಹೋಗುತ್ತೆ. ಆ ಸಂದರ್ಭದಲ್ಲಿ ನಾನು ಮಂದಾಕಿನಿ ಜೊತೆ ಬೆರೆತೆ. ಇವಳಿಗೋಸ್ಕರ ಸದಾಕಾಲ ಪರಿತಪಿಸ್ತಿದ್ದೆ. ನಂತರ ಎಕ್ಸಾಮ್ಗೋಸ್ಕರ ನಾನು ಬೇರೆ ಕಡೆ ಹೋದೆ. ನಮ್ ಸಂಬಂಧ ಕಡೀತು. ನಾನು ಸಹ ಅವಳನ್ನ ಮರೆತೆ. ನಂತರ ನಾನು ನನ್ನ ಗುರುಗಳ ಹತ್ರ ಹೌಸ್ ಸರ್ಜನ್ ಕೆಲಸ ಕಲಿತಿರ್ಬೇಕಾದ್ರೆ ಈ ಕೇಸಿನ ಕೌನ್ಸಿಲಿಂಗ್ ನಲ್ಲಿ ಭಾಗವಹಿಸುವ ಅವಕಾಶ ಸಿಕ್ತು. ಈಕೆಯ ಕರುಣಾಜನಕ ಕಥೆ ಕೇಳಿದ್ಮೇಲೆ ವಿಜಯನ ಅಸಹಾಯಕತೆ, ಏನು ತಪ್ಪು ಮಾಡದೇ ಇರೋ ಮಂದಾಕಿನಿ ಬಗ್ಗೆ ನನಗೆ ಪಾಪ ಪ್ರಜ್ಞೆ ಕಾಡೋದಕ್ಕೆ ಶುರುವಾಯ್ತು ಯುವರ್ ಆನರ್. ಸ್ವತಃ ನಾನೊಬ್ಬ ಡಾಕ್ಟರ್ ಆಗಿ ಒಬ್ಬ ಪೇಷಂಟ್ ಮಾಡಿದ ಅನ್ಯಾಯದ ಬಗ್ಗೆ ಅರಿವಾಯ್ತು. ಪ್ರಾಯಶ್ಚಿತ್ತಕ್ಕೋಸ್ಕರ ನಿಮ್ ಮುಂದೆ ಬಂದು ನಿಂತಿದ್ದೀನಿ. ಈಕೆ ಮಗು ತಂದೆ ನಾನೇ. ನನಗ ಆ ಮಗು ಬೇಕು. ನಾನು ಯಾವ ಆಚಾರ ವಿಚಾರಗಳ ಬಗ್ಗೆ ತಲೆ ಕೆಡ್ಸ್ಕೊಂಡಿಲ್ಲ ಯುವರ್ ಆನರ್. ಮಿಸ್ ಮಂದಾಕಿನಿ, ಇದ್ರ ಬಗ್ಗೆ ನಿಮ್ಗೇನಾದ್ರೂ ಹೇಳೋದಿದ್ಯಾ? ಸುಮ್ನಿದ್ರೆ ನಾನು ಆತ್ಮವಂಚನೆ ಮಾಡ್ಕೊಂಡಾಗತ್ತೆ ಯೋರ್ ಆನರ್. ಹಠಕ್ ಬಿದ್ದು ನಿಸರ್ಗದ ನಿಯಮದ ವಿರುದ್ಧ ನಿಂತೆ. ಹೆಣ್ಣಿಗೆ ನಿಸರ್ಗ ನೀಡಿದ ಕೊಡುಗೆ ತಾಯ್ತನ. ಅದನ್ನ ನಾನು ಅರಿಯದೆ ಹೋದೆ. ನಾನೀಗ ತಾಯಿ ಆಗ್ತಿದ್ದೀನಿ. ವಿಜಯ್ ಜೊತೆ ಮದುವೆ ಹಠ ಮತ್ತು ಸ್ವಾರ್ಥದ ಪರಕ ಅಷ್ಟೇ. ನಾನ್ ತಪ್ಪು ಮಾಡಿದ್ದೀನಿ. ನನಗೆ ಏನ್ ಬೇಕಾದ್ರೂ ಶಿಕ್ಷೆ ಕೊಡಿ ಯೋರ್ ಆನರ್. ನನ್ನಿಂದ ತಪ್ಪಿಗೆ ನಂಗ್ ಶಿಕ್ಷೆ ವಿಸಿ ಯುವರ್ ಆನರ್. ದ್ರೋಹಿಗಳೇ, ನಿಮಗ್ ಶಿಕ್ಷೆನ ನಾನ್ ವಿಧಿಸ್ತೀನಿ. ವಿಜಯ್, ಡೋಂಟ್ ಮೂವ್. ಮಿಸ್ಟರ್ ವಿಜಯ್, ನೀವು ಕಾನೂನನ್ನ ಕೈಗೆ ತಗೊಂಡು ಒಂದು ದೊಡ್ಡ ತಪ್ಪು ಮಾಡ್ತಿದ್ದೀರಾ. ಐ ಆಮ್ ಸಾರಿ ಯುವರ್ ಆನರ್. ಕೋರ್ಟ್ನಲ್ಲಿ ಗನ್ ತೋರಿಸಿದ್ದಕ್ಕೆ, ಫೈರ್ ಮಾಡಿದ್ದಕ್ಕೆ, ನನ್ನ ಅಂತರಾಳದಲ್ಲಿ ಹುಟ್ಕೊಂಡ ವಿಕೃತಿನ ಕೊಂದು ಹಾಕೋದಕ್ಕೆ ಗುಂಡು ಹಾರಿಸಲೇಬೇಕಾಯ್ತು. ಐ ಆಮ್ ಸಾರಿ ಒನ್ಸ್ ಅಗೇನ್ ಯುವರ್ ಆನರ್. ನಾನು ಗುಂಡಾರಿಸಿ ಕೊಂದಿದ್ದು ನನ್ನಲ್ಲಿ ಹುಟ್ಕೊಂಡಿದ್ದ ದ್ವೇಷವನ್ನ, ಸ್ವಾರ್ಥವನ್ನ, ಆಕ್ರೋಶವನ್ನ. ದೇಶದ ರಕ್ಷಣೆಗೆ ಪ್ರಾಣ ಒತ್ತೆ ಇಟ್ಟ ನಾನೊಬ್ಬ ಯೋಧ. ನನಗೆ ಶತ್ರುಗಳನ್ನ ಕೊಂದು ಗೊತ್ತೇ ಹೊರತು ನಮ್ಮ ದೇಶದವ್ರನ್ನಲ್ಲ. ಸೈನಿಕನಿಗೆ ದೇಶ ಸೇವೆ ಮುಖ್ಯ, ಸ್ವಾರ್ಥ ಸಾಧನೆ ಅಲ್ಲ. ನಡೆದಿರೋ ಘಟನೆ ಏನೇ ಇರಲಿ, ನನ್ನ ರಜಾವಧಿ ಮುಗ್ದು ಯುದ್ಧ ಭೂಮಿ ಕೈ ಮಾಡಿ ಕರೆದಿದೆ. ದೇಶ ರಕ್ಷಣೆಗಾಗಿ ನಾನು ಹೊರಡಬೇಕಾಗಿದೆ. ಹೊರಡೋಕ್ ಮುಂಚೆ ಒಂದು ಒಳ್ಳೆ ಕಾರ್ಯ ಮಾಡೋದಿದೆ. ಮಂದಾಕಿನಿಗೆ ಡೈವರ್ಸ್ ಕೊಡಿ ಯುವರ್ ಆನರ್. ಭೂಕಂಪ ಆದರೂ ಕಟ್ಟಡ ಕುಸಿಲಿಲ್ಲ, ಸುನಾಮಿ ಅಪ್ಪಳಿಸಿದರೂ ಕೊಚ್ಕೊಂಡು ಹೋಗಲಿಲ್ಲ. ಸಾಕ್ಷಿಗಳಿಲ್ಲದೆ ಬಿದ್ದು ಹೋಗಬಹುದಾಗಿದ್ದ ಕೇಸು ಇದು. ನೀವೇ ಪರಿಹಾರ ಕಂಡುಕೊಂಡಿದ್ದೀರಿ. ಕಾನೂನಿನ ದೃಷ್ಟಿಯಲ್ಲಿ ಗುಂಡು ಹಾರಿಸಿದ್ದು ತಪ್ಪು ಅನ್ನಿಸಬಹುದಾದರೂ ಮಾನವೀಯ ದೃಷ್ಟಿಯಲ್ಲಿ ಇದು ಕ್ಷಮ್ಯ ಅನ್ನೋದು ನನ್ನ ಭಾವನೆ. ನ್ಯಾಯಾಲಯ, ಪೊಲೀಸ್ ವ್ಯವಸ್ಥೆ ಯಾವುದೂ ಇಲ್ಲದ ಒಂದು ಸುಂದರ ಸಮಾಜವನ್ನ ಕಂಡ ಅನುಭವ ನನಗಾಗ್ತಾ ಇದೆ. ಗಾಂಧೀಜಿಯವರು ಕನಸು ಕಂಡ ರಾಮರಾಜ್ಯ ಅಂದ್ರೆ ಇದೇ ಅಲ್ವೇ?
ಮಂದಾಕಿನಿ ಅವರು ಕೇಳಿದ ಡೈವೋರ್ಸ್ ಅನ್ನ ಈ ಕೋರ್ಟು ಅನುಮೋದಿಸ್ತಾ ಇದೆ. ಹ್ಯಾಟ್ಸ್ ಆಫ್ ಟು ಯು ಮಿಸ್ಟರ್ ವಿಜಯ್. ಯು ಆರ್ ಟ್ರೂಲಿ ಎ ಗ್ರೇಟ್ ಸೋಲ್ಜರ್ ಆಫ್ ಇಂಡಿಯಾ. ಮಂದಾಕಿನಿ, ನಿನ್ ಮಗು ದೇಶ ಕಾಯೋ ಯೋಧ ಆಗ್ಬೇಕು. ಅವನಿಗೆ ನನ್ನ ಹೆಸರನ್ನೇ ಇಡಬೇಕು. ಬಾರ್ಡರ್ ಲೈನ್ ಅಲ್ಲಿ ಅವನಿಗೋಸ್ಕರ ಕಾಯ್ತಾ ಇರ್ತೀನಿ. ಕಳಿಸ್ತೀಯಲ್ವಾ? ಆಲ್ ದಿ ಬೆಸ್ಟ್. ಜೈ ಹಿಂದ್.